ಓಂ ಶಾಂತಿ. ಈ ದಿನ ನಾವು ಬಾಬಾರವರ ಮೂಲಕ ಬಾಬಾ ಇಲ್ಲಿ ಬಂದು ಸಂಗಮ ಯುಗದಲ್ಲಿ ತಂದೆ, ಶಿಕ್ಷಕ, ಸದ್ಗುರು 3 ರೂಪದಲ್ಲಿ ನಮಗೆ ರಾಜಯೋಗ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಇಲ್ಲಿ ಒಂದು ಕಾಲೇಜನ್ನು ಓಪನ್ ಮಾಡಿದ್ದಾರೆ. ಯಾವುದು? ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ, ವರ್ಲ್ಡ್ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ಆಗಿದೆ. ಇಡೀ ವಿಶ್ವಕ್ಕೆ ವಿದ್ಯಾಲಯ ಆಗಿದೆ. ಇದು ಈಶ್ವರಿಯ ಯೂನಿವರ್ಸಿಟಿ, ಪರಮಾತ್ಮನ ಯೂನಿವರ್ಸಿಟಿ ಆಗಿದೆ. ಇಲ್ಲಿ ಕೋರ್ಸ್ ಇದೆ ರಾಜಯೋಗ ಶಿಕ್ಷಣ. ಇಲ್ಲಿ ನಾವು ಫಸ್ಟ್ ಬಂದಾಗ 7 days ಕೋರ್ಸ್ ಕೊಡ್ತಾರೆ ಅಲ್ವಾ? 7 days ಕೋರ್ಸ್ ಏನಾಗಿದೆ? ಫೌಂಡೇಶನ್ ಆಗಿದೆ. 7 days ಕೋರ್ಸ್ ಫೌಂಡೇಶನ್ ಇಲ್ಲ ಅಂತಂದ್ರೆ ನಮ್ಮ ಮುರುಳಿ ನಮ್ಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗುತ್ತಾ? ಅರ್ಥ ಆಗೋದಿಲ್ಲ. ಮತ್ತೆ ಸೇವೆನೂ ಸಹ ನಾವು ಮಾಡೋದಕ್ಕಾಗೋದಿಲ್ಲ. ಮುರುಳಿನೂ ಸಹ ನಾವು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಧಾರಣೆನೂ ಆಗೋದಿಲ್ಲ. ಯೋಗನೂ ಸಹ ಮಾಡೋಕ್ಕಾಗೋದಿಲ್ಲ. ಅದೆಲ್ಲದಕ್ಕೂ ಫೌಂಡೇಶನ್ ಯಾವುದಾಗಿದೆ? 7 days ಕೋರ್ಸು. 7 days ಕೋರ್ಸ್ ಅಂದರೆ 7 days 7 ದಿನದ ಬಟ್ಟಿ ಅಂತಲೂ ಸಹ ಬಾಬಾ ಹೇಳ್ತಾರೆ ಅಲ್ವಾ? ಆ 7 days ಕೋರ್ಸ್ ತಗೊಂಡ್ಮೇಲೆ ನಾವು ಮುರುಳಿ ಓದಕ್ಕೆ ಯೋಗ್ಯರಾಗೋದು. ಇಲ್ಲ ಅಂದರೆ ಮುರುಳಿ ಓದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ 7 days ಕೋರ್ಸಲ್ಲೇನೆ ಏನೇನು ಬರುತ್ತೆ ಹೇಳಿ? ಆತ್ಮದ ಜ್ಞಾನ ಇದೆ, ಪರಮಾತ್ಮನ ಜ್ಞಾನ ಇದೆ, ಸೃಷ್ಟಿ ಚಕ್ರದ ಜ್ಞಾನ ಇದೆ ಅಲ್ವಾ? ನಾವ್ಯಾರು, ನಮ್ಮ ತಂದೆ ಯಾರು, ಮತ್ತೆ ಎಷ್ಟು ಯುಗಗಳು, ಡ್ರಾಮಾ ರಹಸ್ಯ, ಮತ್ತೆ ಪವಿತ್ರತೆ ಅಂದ್ರೆ ಏನು, ಮತ್ತೆ 84 ಜನ್ಮಗಳ ರಹಸ್ಯ ಎಲ್ಲ ಬಂದ್ಬಿಡುತ್ತಲ್ಲ 7 days ಕೋರ್ಸಲ್ಲಿ. ಮನಸ್ಸು, ಬುದ್ಧಿ, ಸಂಸ್ಕಾರ ಅಂದ್ರೆ ಏನು, ಆತ್ಮ ಅಂದ್ರೇನು, ದೇಹ ಅಂದ್ರೇನು, ಆತ್ಮಕ್ಕೆ ದೇಹಕ್ಕೆ ಇರೋ ವ್ಯತ್ಯಾಸ ಏನು, ನಮ್ಮ ಮನೆ ಯಾವುದು, ಮತ್ತೆ ನಮ್ಮ ರಾಜ್ಯ ಯಾವುದು, ನಾವೆಲ್ಲಿದ್ವಿ, ಮೊದಲು ನಾವು ಏನಾಗಿದ್ವಿ, ಭಾರತದ ಉತ್ಥಾನ ಪತನದ ಬಗ್ಗೆನೂ ಸಹ ಎಲ್ಲದರ ಒಂದು ತಿಳುವಳಿಕೆ, ಎಲ್ಲದರ ಒಂದು ರಹಸ್ಯ 7 days ಕೋರ್ಸಲ್ಲಿ ನಮಗೆ ಗೊತ್ತಾಗ್ಬಿಡತ್ತೆ. ನಿಜ ತಾನೆ? 7 days ಕೋರ್ಸಲ್ಲಿ ಸ್ಟಾರ್ಟಿಂಗ್ ನಾನು ಯಾರು ಅನ್ನೋದ್ರಿಂದ ಹಿಡಿದು ಅಂತಿಮದವರೆಗೂ ರಾವಣ ಅಂದ್ರೆ ಯಾರು ಅನ್ನೋದು ಸಹ ಇದೆ. ಮತ್ತೆ ಕೃಷ್ಣ ಯಾರು, ಭಗವದ್ಗೀತೆಯ ರಚನೆ ಮಾಡಿದವರಂತವ್ರು, ಅಂದ್ರೆ ರಚನೆ ಮಾಡಿದವಂತವ್ರು ಯಾರು, ಗೀತಾ ಭಗವಂತ ಯಾರು, ಎಲ್ಲದರ ಒಂದು ರಹಸ್ಯನೂ ಸಹ ಇದು. ಯಾವ ಯುಗ ನಡೀತಿದೆ, ಮತ್ತೆ ನೆಕ್ಸ್ಟ್ ಯುಗ ಯಾವ್ದು ಬರುತ್ತೆ, ಏನಾಗತ್ತೆ, ಪ್ರಪಂಚ ವಿನಾಶ ಆಗತ್ತೆ, ಹೊಸ ಪ್ರಪಂಚ ಬರುತ್ತೆ, ನಾವು ಪತಿತರಿಂದ ಪಾವನರಾಗ್ತೀವಿ, ಪತಿತರಿಂದ ಪಾವನ ಮಾಡೋದಕ್ಕೆ, ಹೊಸ ಪ್ರಪಂಚವನ್ನು ತರೋದಕ್ಕೆ ಪರಮಾತ್ಮ ಭೂಮಿಯಲ್ಲಿ ಅವತರಣೆ ಆಗಿದ್ದಾರೆ. ಇದು 5000 ವರ್ಷಗಳಿಗೆ ಒಂದು ಬಾರಿ ಮತ್ತೆ ರಿಪೀಟ್ ಆಗತ್ತೆ. ಕಲ್ಪಕ್ಕೆ ಒಂದು ಬಾರಿ ಮಾತ್ರನೇ ತಂದೆ ಬರ್ತಾರೆ. ಆತ್ಮಕ್ಕೆ ಸರ್ವಸ್ವ ಸರ್ವ ಸಂಬಂಧಿ ಪರಮಾತ್ಮನೇ ಆಗಿದ್ದಾರೆ. ದೇಹಧಾರಿಗಳು, ಇದು ಸ್ಥೂಲವಾದ ಪ್ರಪಂಚ, 3 ಲೋಕಗಳು, ಎಲ್ಲದರ ಬಗ್ಗೆನೂ ಸಹ ಇದೆ ಅಲ್ವಾ? 3 ಲೋಕಗಳು, ಭಗವಂತ ಯಾರು, ನಾವ್ಯಾರು, ಎಲ್ಲದರ ಒಂದು ರಹಸ್ಯ ಅಲ್ವಾ? ಅದೆಲ್ಲವನ್ನ ನಾವು ತಿಳ್ಕೊಳ್ತೀವಿ. ಅದು ಫೌಂಡೇಶನ್ ಬಿತ್ತು ಅಲ್ವಾ? ಎಲ್ಲ ಒಂದು ಫುಲ್ ರಹಸ್ಯ ನಮಗೆ ಆ 7 days ಕೋರ್ಸಲ್ಲೇನೆ ನಮಗೆ ತಿಳಿಸ್ಬಿಡ್ತಾರೆ. ನೆಕ್ಸ್ಟು ನಾವು ನೆನಪು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ? ನೆನಪು ಮಾಡೋದಕ್ಕೆ ಆಮೇಲೆ ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ಅಂತ ಹೇಳ್ತಾರೆ ಅಲ್ವಾ? ನಾವು ನೆನಪು ಮಾಡ್ತಾ 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 ಏನಾಗ್ತಾ ಹೋಗುತ್ತೆ, ಅದೆಲ್ಲ ಬುದ್ಧಿಯಲ್ಲಿ ಕೂತ್ಕೊಳ್ಳುತ್ತೆ. ಅದೆಲ್ಲ ನಾವು ಅರ್ಥ ಮಾಡ್ಕೊಂಡಿದೀವಿ ಆಯ್ತಾ? ಅದನ್ನೆಲ್ಲ ನಾವು ಕೇಳಿಸ್ಕೊಂಡಿದೀವಿ. ಅದು ಬುದ್ಧಿಯಲ್ಲಿ ಯಾವಾಗ ಕೂತ್ಕೊಳ್ಳುತ್ತೆ? ಆತ್ಮ ಪರಮಾತ್ಮನನ್ನ ಸ್ಮೃತಿ ಮಾಡಿದಾಗ. ಇಲ್ಲಿ ನೋಡಿ, ಯಾವಾಗ ಆತ್ಮ ಪರಮಾತ್ಮನನ್ನ ನೆನಪು ಮಾಡುತ್ತೆ ಆಗ ಪರಮಾತ್ಮನಿಂದ ಶಕ್ತಿ ಸಿಗುತ್ತೆ. ಆ ಶಕ್ತಿ ಸಿಕ್ಕಾಗ ನಮಗೆ ಅದು ಬುದ್ಧಿಯಲ್ಲಿ
ಧಾರಣೆ ಆಗುವಂತಹದ್ದು. ಬುದ್ಧಿಯಲ್ಲಿ ಧಾರಣೆ ಆದಾಗ ಮಾತ್ರ ಅದು ಸ್ವರೂಪದಲ್ಲಿ ಬರೋದು, ಇಲ್ಲಾಂದ್ರೆ ಅದು ಬರೋದಿಲ್ಲ. ಬುದ್ಧಿಯಲ್ಲಿ ಏನಾಗುತ್ತೆ, ಧಾರಣೆ ಆಗತ್ತೆ. ಅದಷ್ಟೆಲ್ಲ ನಾವು ತಿಳ್ಕೊಂಡ್ವಿ, ಸತ್ಯ ಅನ್ನೋದು ನಮಗೆ ಅರ್ಥ ಆಗತ್ತೆ. ಹೌದು, ಇದು ಸತ್ಯವಾದ ಜ್ಞಾನ, ಪರಮಾತ್ಮನೇ ಬಂದು ತಿಳಿಸ್ತಿರುವಂತಹ ಜ್ಞಾನ. ಎಲ್ಲ ರಹಸ್ಯ 7 days ಕೋರ್ಸಲ್ಲಿ ನಮಗೆ ಕೊಡ್ತಾರೆ. ಆಮೇಲೆ ನೆನಪು ಮಾಡೋದಕ್ಕೆ ಹೇಳ್ತಾರೆ ಅಲ್ವಾ. ನಾವು ನೆನಪು ಮಾಡ್ತಾ ಹೋಗ್ತೀವಿ, ಆತ್ಮದಲ್ಲಿ ಶಕ್ತಿ ತುಂಬ್ತಾ ಹೋಗುತ್ತೆ. ಜೊತೆಗೆ ನೆನಪು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಮುರುಳಿಯನ್ನು ಓದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ನಿಜ ತಾನೆ? ಹೀಗೆ ತಾನೆ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಬರುವಂತಹದ್ದು. ಮುರುಳಿ ಓದಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ನೆನಪು ಜೊತೆಗೆ ಜ್ಞಾನ, ಮುರುಳಿ ಇವೆರಡನ್ನೂ ಸಹ ಜೊತೆಯಲ್ಲಿ ನಾವು ಮಾಡ್ತಾ ಬರ್ತೀವಿ ನಾವು ಅಲ್ವಾ. ಜ್ಞಾನ ಕೇಳಬೇಕಾದ್ರೂ ಸ್ಮೃತಿ ಬೇಕೇ ಬೇಕು ಅಂತ ಹೇಳ್ತಾರೆ ಅಲ್ವಾ. ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಕೋರ್ಸ್ ಅನ್ನ ನಾವು ತಗೊಳ್ಳುವಾಗ ನಾವು ಆತ್ಮಗಳಾಗಿದ್ದೀವಿ, ಆತ್ಮ ಅಂತ ತಿಳಿದು ನಾವು ತಂದೆನ ನೆನಪು ಮಾಡಬೇಕು, ಆತ್ಮ ಅಂತ ತಿಳಿದು ನಾವು ಓದಬೇಕು, ಓದಿಸ್ಬೇಕು, ನಾವು ಕೇಳಬೇಕು. ಎಲ್ಲವನ್ನೂ ಸಹ ಬಾಬಾ 7 days ಕೋರ್ಸಲ್ಲಿ ನಮಗೆ ತಿಳಿಸ್ತಾರೆ. ಮತ್ತೆ 7 days ಕೋರ್ಸ್ ಆದಮೇಲೆ ನಾವು ನೆನಪು ಮಾಡೋದಕ್ಕೆ ಶುರು ಮಾಡ್ತೀವಿ. ಆತ್ಮದಲ್ಲಿ ಶಕ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆ ಜ್ಞಾನ ಎಲ್ಲ ಬುದ್ಧಿ ಜೋಳಿಗೆಯಲ್ಲಿ ತುಂಬುತ್ತೆ ಕೂಡ, ಆಯ್ತಾ. ಮತ್ತೆ ಅದು ಆ ಬುದ್ಧಿಯಲ್ಲಿ ಧಾರಣೆ ಆಗ್ತಾ ಆಗ್ತಾ ನೆನಪು ಮಾಡ್ತಾ ಮಾಡ್ತಾನೆ ಏನಾಗುತ್ತೆ, ಮುರುಳಿಯನ್ನ ನಾವು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಮುರುಳಿಯನ್ನ ಯೋಗ ಮತ್ತೆ ಜ್ಞಾನ ಎರಡು ಜೊತೆಗೇನೆ ಇರಬೇಕು, ಆಯ್ತಲ್ಲ. ಯೋಗ ಮತ್ತೆ ಜ್ಞಾನ. ಈಗ ನಾವು ಮುರುಳಿಯನ್ನ ನಾವು ಓದ್ತಿರ್ತೀವಿ. ನಾನು ಆತ್ಮ ಈಶ್ವರಿ ವಿದ್ಯಾರ್ಥಿ, ಪರಮಾತ್ಮ ಈಶ್ವರಿ ಶಿಕ್ಷಕನಾಗಿ ನಂಗೆ ಓದಿಸ್ತಿದ್ದಾರೆ. ಮತ್ತೆ ಸ್ಮೃತಿ ಇಲ್ಲದೆ ನಾವು ಮುರುಳಿಯನ್ನು ಓದಕ್ಕಾಗೋದಿಲ್ಲ, ಇಲ್ಲ ಅಂದ್ರೆ ಅದು ಧಾರಣೆನೇ ಆಗೋದಿಲ್ಲ. ಎಲ್ಲಿ ಯೋಗ ಇರುತ್ತೆ ಅಲ್ಲಿ ಜ್ಞಾನ ಧಾರಣೆ ಆಗೋದು, ಇಲ್ಲ ಅಂದ್ರೆ ಬುದ್ಧಿಯಲ್ಲಿ ಧಾರಣೆ ಆಗೋದಿಲ್ಲ ಅಲ್ವಾ. ಯೋಗ ಮತ್ತೆ ಜ್ಞಾನ ಎರಡೂ ಸಹ ಬ್ರಾಹ್ಮಣ ಜೀವನದ ಒಂದೆರಡು ಕಣ್ಣುಗಳಿದ್ದಂಗೆ. ಇವೆರಡು ಬೇಕೇ ಬೇಕು ನಮಗೆ, ಆಯ್ತಾ. ಬ್ರಾಹ್ಮಣರಿಗೇನೆ ಮುರುಳಿ ಇರೋದು ನೋಡಿ ಅಲ್ವಾ. ಬೇರೆ ಓದಕ್ಕಾಗೋದಿಲ್ಲ. 7 days ಕೋರ್ಸ್ ಮುಗಿಸೋದೇ ಹೊರತು ಮುರುಳಿ ಓದಕ್ಕಾಗೋದಿಲ್ಲ, ಅರ್ಥನೇ ಆಗೋದಿಲ್ಲ. 7 days ಕೋರ್ಸು ತಗೊಂಡಾದ್ಮೇಲೆ ನಮಗೆ ಮುರುಳಿ ಅರ್ಥ ಆಗುವಂಥದ್ದು. ನಾವು ಮುರುಳಿಯನ್ನ ಓದ್ತಾ ಮತ್ತೆ ನಿಯಮಗಳನ್ನ ಫಾಲೋ ಮಾಡ್ತಾ ಮಾಡ್ತಾ ಬಾಬಾ ಏನು ಶ್ರೀಮತ ಕೊಡ್ತಿರ್ತಾರೆ ಮುರುಳಿಗಳಲ್ಲಿ ಅದನ್ನ ನಾವು ಫಾಲೋ ಮಾಡ್ತಾ ಮಾಡ್ತಾ ನಾವು ನೆನಪು ಮಾಡ್ತಾ ಮಾಡ್ತಾ ಅದೇನಾಗತ್ತೆ, ಬುದ್ಧಿಯಲ್ಲಿ ಆ ಜ್ಞಾನ ಎಲ್ಲನೂ ಸಹ ಧಾರಣೆ ಆಗ್ತಾ ಹೋಗುತ್ತೆ. ಜೊತೆಗೆ ನಾವು ಇತರರಿಗೆ ಯೋಗ ಅಂದ್ರೆ ಜ್ಞಾನವನ್ನ ಇತರರಿಗೆ ತಿಳಿಸುವಂತಹದ್ದು, ಅರ್ಥ ಆಯ್ತಾ. ಇದು ಸೇವೆಯ ಒಂದು ಪಾಠಲ್ಲಿ ಬರುತ್ತೆ, ಸೇವೆಯ ಒಂದು ಇದರಲ್ಲಿ ಬರುತ್ತೆ. ಇದೇನು ಫಸ್ಟ್ ಜ್ಞಾನ ಅಂತಂದಾಗ ತಿಳುವಳಿಕೆ, ಆಯ್ತಾ. ಜ್ಞಾನ ಅಂತಂದ್ರೆ ಅನುಭವ, ಅರ್ಥ ಆಯ್ತಲ್ಲ. ಬಾಬಾ ಏನೆಲ್ಲ ತಿಳಿಸಿದರೆ ಅದನ್ನ ಅನುಭವ ಮಾಡ್ಕೊಳ್ಳೋದೇ ಜ್ಞಾನ. ಅದು ಅನುಭವ ಆಗ್ಬೇಕು ಅಂದ್ರೆ ಯೋಗ ಆಧಾರ ಆಗಿದೆ, ಅರ್ಥ ಆಯ್ತಲ್ಲ. ಜ್ಞಾನ ಅನುಭವ ಆಗ್ಬೇಕು ಅಂದ್ರೆ ಯೋಗ ಆಧಾರ, ಯೋಗದ ಅನುಭವ ಆಗ್ಬೇಕಂದ್ರೂ ಯೋಗನೇ ಆಧಾರ ಅಲ್ವಾ. ಅಂದ್ರೆ ಮುರುಳಿ ನಾವು ಸುಮ್ಮನೆ ಓದ್ಕೊಳ್ತಾ ಹೋಗ್ತೀವಿ ಅಂತಂದ್ರೆ ಅದೇನಾಯ್ತು, ಮುರುಳಿ ಬುಕ್ಕಲ್ಲಿ ಇದೆ, ಮುರುಳಿ ಪೇಪರ್ ಇದೆ, ನಾವು ಓದ್ತಾ ಹೋದ್ವಿ, ಅಲ್ಲಿ ಸ್ಮೃತಿ ಇಲ್ಲ, ಸ್ಥಿತಿ ಇಲ್ಲ, ಬಾಬಾ ನೆನಪಿಲ್ಲ ಅಂದ್ರೆ ಅದು ಆತ್ಮದಲ್ಲಿ ಕೂರೋದಿಲ್ಲ, ಅರ್ಥನೂ ಆಗೋದಿಲ್ಲ. ನೋಡಿ, ಇದು ಜ್ಞಾನ ಯಾವುದಕ್ಕೆ ತಿಳಿಸ್ತಿದ್ದಾರೆ ಬಾಬಾ, ಯಾರಿಗೆ ಶಿಕ್ಷಣ ಕೊಡ್ತಿದ್ದಾರೆ? ಆತ್ಮಗಳಿಗೆ ಕೊಡ್ತಿದ್ದಾರೆ, ಶರೀರಕ್ಕೆ ಕೊಡ್ತಿದ್ದಾರೆ? ಆತ್ಮಕ್ಕೆ ತಾನೆ, ಮತ್ತೆ ದೇಹಕ್ಕಲ್ಲ. ನಾನು ಆತ್ಮ ಅಂತ ತಿಳಿದು ಪರಮಾತ್ಮನ ಸ್ಮೃತಿಯಲ್ಲಿ ಇರ್ತಾ ನಾನು ಆ ಒಂದು ಜ್ಞಾನವನ್ನ ನಾನು ಕೇಳ್ತೀನಿ, ಓದ್ತೀನಿ ಅಂತ ಅಂದಾಗ ಆಗ ಅದು ಆತ್ಮದಲ್ಲಿ ಕೂರುತ್ತೆ. ಯಾಕಂದ್ರೆ ಆತ್ಮಿಕ ಜ್ಞಾನ ಇದು, ಆತ್ಮಕ್ಕೆ ಶಿಕ್ಷಣ ಕೊಡ್ತಿದ್ದಾರೆ ಪರಮಾತ್ಮ, ಶರೀರಕ್ಕಲ್ಲ. ನಾವು ದೇಹಾಭಿಮಾನದಲ್ಲಿ ಕೂತು ನಾವು ಮುರುಳಿ ಓದೋದು ಇಲ್ಲ ಯಾವುದು ಕೇಳಿಸ್ಕೊಳ್ಳೋದು ನಾವು ಮಾಡಬಾರ್ದು, ಅರ್ಥ ಆಯ್ತಲ್ಲ. ಯಾವತ್ತೇ ಆಗ್ಲಿ, ಯಾರಿಗೇ ಆಗ್ಲಿ, ಕೋರ್ಸ್ ಕೊಡುವಾಗೂ ಅಷ್ಟೇನೆ ಫಸ್ಟ್ ನಾನು ಯಾರೋ ಅನ್ನೋ ಸ್ಮೃತಿ ಬಂದ್ಬಿಡತ್ತೆ. ಇವಾಗ 7 days ಕೋರ್ಸ್ ತಗೊಳ್ತಾರೆ ಅಲ್ವಾ, ತಗೊಳ್ಳೋರು ಇದ್ದಾರೆ, ಫಸ್ಟ್ ನಾನು ಯಾರೋ ಅನ್ನೋದು ಬರುತ್ತೆ. ಅದನ್ನ ಹೇಳಿದ್ದಾದ್ಮೇಲೆ, ನಾನು ಯಾರು ಅಂತ ಹೇಳಿದ್ದು ಅವ್ರಿಗೆ ತಿಳಿಸಿದ್ದಾದ್ಮೇಲೆ ಅವ್ರಿಗೆ ಸ್ಮೃತಿ ತರಿಸ್ಬೇಕು. ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಕೂತ್ಕೊಳ್ಳಿ, ಆಯ್ತಾ. ಮತ್ತೆ ಪರಮಾತ್ಮನ ಪರಿಚಯ ಕೊಡ್ತಿರಲ್ಲ, ಹಾಗಾದ್ರೆ ಪರಮಾತ್ಮ ನನ್ನ ತಂದೆಯಾಗಿದ್ದಾರೆ,
ಮತ್ತು ಅವರ ಒಂದು ಸ್ಮೃತಿಯಲ್ಲಿ ಕೂತ್ಕೊಳ್ಳಿ ಅಂತ ಅವರಿಗೆ ತಿಳಿಸ್ಬೇಕು. ಆ ಸ್ಮೃತಿಯಲ್ಲಿ ಕೂತಾಗ ಮತ್ತೆ ನೀವು ಈ ಉಳಿದಿರೋ ಕೋರ್ಸ್ ಎಷ್ಟು ದಿನದ ಇರುತ್ತೆ, 3 ದಿನ ಇರುತ್ತೋ 4 ದಿನ ಇರುತ್ತೋ ಅದೆಲ್ಲವನ್ನು ಸಹ ಧಾರಣೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ, ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಳ್ಳೋದಕ್ಕೆ. ನಾವು ಆತ್ಮನ ಸ್ಮೃತಿಯಲ್ಲಿ ಕೂತಿರ್ತೀವಿ, ಬಾಬಾ ನಮ್ಮ ಮೂಲಕ ಆತ್ಮಕ್ಕೆ ಜ್ಞಾನವನ್ನು ಕೊಡ್ತಿದ್ದಾರೆ ಅನ್ನೋದು ನಮಗೆ ಸ್ಮೃತಿ ಇರುತ್ತೆ. ಅವರನ್ನು ಆತ್ಮ ಅಂತ ನಾವು ನೋಡ್ತಿರ್ತೀವಿ. ಅವರಿಗೆ ಆತ್ಮದ ಪರಿಚಯ, ಪರಮಾತ್ಮನ ಪರಿಚಯ ಸಿಕ್ತು ಕೋರ್ಸಲ್ಲಿ, 7 days ಕೋರ್ಸಲ್ಲಿ ಅವ್ರಿಗೆ ಫಸ್ಟ್ ಸಿಕ್ತು ಅಂದರೆ ಅಲ್ಲಿಂದನೇ ಅವ್ರಿಗೆ ಸ್ಮೃತಿಯಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡಿಸ್ಬೇಕು. ಅವ್ರಿಗೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಅದು ಪರಿಚಯ ಗೊತ್ತಾಗಿರುತ್ತಲ್ಲ, ಆ ಒಂದು ಜ್ಞಾನ ಸಿಕ್ಕಿರುತ್ತಲ್ಲ, ಆತ್ಮ ಎಲ್ಲಿದೆ, ಆತ್ಮದಲ್ಲಿ ಮನ ಬುದ್ಧಿ ಸಂಸ್ಕಾರ ಇದೆ, ಮತ್ತು ಆತ್ಮಕ್ಕೆ ತಂದೆ ಯಾರು ಗೊತ್ತಾಗುತ್ತಲ್ಲ. ಜಸ್ಟ್ ಆತ್ಮ ಅನ್ನೋ ಸ್ಮೃತಿ ಮತ್ತು ನನ್ನ ತಂದೆ ಪರಮಾತ್ಮ ಅನ್ನೋ ಸ್ಮೃತಿಯಲ್ಲಿ ಕೂತು ಮತ್ತೆ ಅವರು ಆ ಕೋರ್ಸನ್ನು ಅವರು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಉಳಿದಿರೋ ಕೋರ್ಸು ಅಂದರೆ ಅದು ಬೇಗ ಏನಾಗುತ್ತೆ, ನೀಟಾಗಿ ರಹಸ್ಯ ಎಲ್ಲ ಇತಿಹಾಸ ಭೂಗೋಳ ಫುಲ್ ಎಲ್ಲ ರಹಸ್ಯನೂ ನಮಗೆ ಆಗ ಅವರಿಗೆ ಗೊತ್ತಾಗ್ಬಿಡುತ್ತೆ, ಅರ್ಥ ಆಗ್ಬಿಡುತ್ತೆ. ಆಯಿತಾ? ಅವರು ನೆಕ್ಸ್ಟು ಯೋಗ ಮಾಡ್ತಾ 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 ಜ್ಞಾನವನ್ನು ಕೇಳ್ತಾ 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 ಅದು ಬುದ್ಧಿಯಲ್ಲಿ ಧಾರಣೆ ಆಗುತ್ತೆ ಮತ್ತು ಅದು ಸ್ವರೂಪದಲ್ಲಿ ಬರುತ್ತೆ. ಸ್ವರೂಪದಲ್ಲಿ ಬರುವುದಕ್ಕೇ ನಾವು ಏನು ಹೇಳ್ತೀವಿ, ಧಾರಣೆ ಅಂದ್ರೆ ಸ್ವರೂಪದಲ್ಲಿ ತರುವಂತಹದ್ದು. ಬುದ್ಧಿಯಲ್ಲಿ ಧಾರಣೆ ಆಯಿತು ಅಂತಂದರೆ, ಮನಸ್ಸು ಬುದ್ಧಿಯಲ್ಲಿ ಅದು ಧಾರಣೆ ಆಯಿತು ಅಂತಂದರೆ ಅದು ಏನಾಗುತ್ತೆ, ಸ್ವರೂಪದಲ್ಲಿ ಬರುತ್ತೆ. ಆಯಿತಾ? ಈಗ ಜ್ಞಾನ ಅಂದರೆ ಏನು ಅನ್ನೋದು ಅರ್ಥ ಆಯ್ತಲ್ಲ. ಬಾಬಾ ನಮಗೆ ಶ್ರೀಮತವನ್ನು ಜ್ಞಾನದ ಮೂಲಕನೂ ಸಹ ನಮಗೆ ಕೊಡ್ತಾರೆ, ಮುರುಳಿಯಲ್ಲಿ ಅಲ್ವಾ. ಮುರುಳಿನೇ ಶ್ರೀಮತ, ಇದನ್ನು ನಾವು ಮರಿಬಾರದು. ಮುರುಳಿನೇ ಅವ್ಯಕ್ತವಾಣಿ, ಸಾಕಾರವಾಣಿ. ಅರ್ಥ ಆಯ್ತಾ? ಜಾಸ್ತಿ ಅವ್ಯಕ್ತವಾಣಿಗಳನ್ನು ರೆಫರು ಸಹ ನಾವು ಮಾಡಬೇಕು. ಯಾಕೆಂದರೆ ಸಾಕಾರವಾಣಿ 5 ವರ್ಷದ್ದು ಮಾತ್ರನೇ ರಿಪೀಟ್ ಆಗ್ತಿರೋವಂಥದ್ದು. ನೋಡಿ, ಬಾಬಾ ಬಂದಾಗಿಂದ ಅವರು ಶರೀರ ಬಿಟ್ಟಿದ್ದು ಬ್ರಹ್ಮಬಾಬಾ ಯಾವಾಗ, 1969 ಅಲ್ವಾ. ಅಲ್ಲಿವರೆಗೂ ಏನು ಸಾಕಾರವಾಣಿ ಇದೆ ಅದು ಅಷ್ಟು ಸಾಕಾರವಾಣಿ ಇಲ್ಲ. ಲಾಸ್ಟ್ 69, 68, 67 ಮತ್ತು 66, 65 ಆಯಿತಾ. ಅಲ್ಲಿಂದ 65ರಿಂದ 69ರವರೆಗೂ ಏನಿದೆ 5 ವರ್ಷದ ಮುರುಳಿ ಮಾತ್ರನೇ ಸಾಕಾರವಾಣಿ. 5 ವರ್ಷಕ್ಕೆ ಒಂದು ಸರಿ ರಿಪೀಟ್ ಮಾಡ್ತಿದ್ದಾರೆ ಅದೇ ಮುರುಳಿಗಳನ್ನು, ಫುಲ್ ಮುರುಳಿ ಇಲ್ಲ. ಆದ್ದರಿಂದ ಅವ್ಯಕ್ತವಾಣಿಗಳನ್ನು ರೆಫರ್ ಮಾಡಲೇಬೇಕು. ನಾವು ಜ್ಞಾನ ನಾವು ತಿಳ್ಕೋಬೇಕಲ್ಲ. ಬಾಬಾ ಎಷ್ಟು ರಹಸ್ಯಗಳನ್ನು, ಎಷ್ಟು ನಮಗೆ ಧಾರಣೆಯನ್ನು, ಅವ್ಯಕ್ತ ಸ್ಥಿತಿ ತರಬೇಕು ಅಂತಂದರೆ ನಾವು ಇವಾಗ ಬರಬೇಕಾಗಿರೋದೇ ಅವ್ಯಕ್ತ ಸ್ಥಿತಿಯಲ್ಲಿ, ನಾವು ಧಾರಣೆ ಮಾಡಬೇಕಾಗಿರೋದೇ ಅವ್ಯಕ್ತ ಸ್ಥಿತಿಯನ್ನು. ಮತ್ತು ಅವ್ಯಕ್ತವಾಣಿಗಳೇ ಓದಿಲ್ಲ ಅಂತಂದರೆ ಅವ್ಯಕ್ತ ಸ್ಥಿತಿಯನ್ನು ನಾವು ಹೇಗೆ ಧಾರಣೆ ಮಾಡೋದು? ಆ ಸ್ಥಿತಿಯಲ್ಲಿ ಬರೋದು ಹೇಗೆ? ನಾವು ತಯಾರು ಮಾಡ್ಕೊಳ್ಳೋದು ಹೇಗೆ ನಾವು ಅಲ್ವಾ. ಸಾಕಾರವಾಣಿ ಹೌದು, ನಾವು ಕರ್ಮ ಮಾಡ್ತಾ ಬೆಳಿಗ್ಗೆಯಿಂದ ನಾವು ರಾತ್ರಿ ಮಲಗುವವರೆಗೂ ಯಾವ ರೀತಿ ಇರಬೇಕು ಅನ್ನೋದು ಸಾಕಾರವಾಣಿಯಲ್ಲಿ ಇದೆ ನಿಜ. ಆದರೆ ಅದು 5 ವರ್ಷದಷ್ಟೇ ಅದು ರಿಪೀಟ್ ಆಗ್ತಾ ಇದೆ. ಹೆಚ್ಚಿನ ಜ್ಞಾನ ಬೇಕಲ್ವ ನಮಗೆ. ಮತ್ತು ಏನೇನೆಲ್ಲ ತಿಳಿಸಿದ್ದಾರೆ ಬಾಬಾ ಅವ್ಯಕ್ತವಾಣಿಗಳಲ್ಲಿ. ಲಾಸ್ಟಲ್ಲಿ ನಮ್ಗೆ ಇದು ಗೊತ್ತೇ ಇಲ್ಲ ಬಾಬಾ, ನಮಗೆ ಇದು ಗೊತ್ತಿದ್ದಿದ್ರೆ ನಾವು ಮಾಡ್ತಿದ್ವಿ ಅಂತ ನಾವು ಹೇಳಂಗೂ ಇಲ್ಲ. ಯಾಕಂದರೆ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ ಅವ್ಯಕ್ತವಾಣಿಗಳಲ್ಲಿ. ಮತ್ತು ನಮ್ಗೆ ಗೊತ್ತಿಲ್ಲ ಅಂದರೆ ಓದದೇ ಇರೋದು ನಮ್ಮದೇ ತಪ್ಪು ಅಲ್ವಾ. ಟೀಚರ್ ಎಲ್ಲ ಪಾಠ ಮಾಡಿಬಿಟ್ಟಿದ್ದಾರೆ, ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ, ನಾವು ಓದಿಲ್ಲ. ಮತ್ತು ಎಕ್ಸಾಮಲ್ಲ ಕ್ವಶನ್ ಬಂದಿದೆ, ಅಯ್ಯೋ ನಂಗೆ ಇದು ಗೊತ್ತೇ ಇಲ್ಲ ಅಂತಂದರೆ ಆಗುತ್ತಾ? ಟೀಚರ್ ಪಾಠ ಮಾಡಿದ್ದಾರೆ, ಅದರ ಬಗ್ಗೆ ಅವತ್ತು ಅದನ್ನು ನಾವು ಓದಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದರೆ ನಾವು ಎಕ್ಸಾಮಲ್ಲೂ ಸಹ ನಾವು ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಹಂಗಾಗ್ಬಿಡುತ್ತೆ ಅಲ್ವಾ. ಅದರಿಂದ ನಾವೇನು ಮಾಡಬೇಕು, ಅವ್ಯಕ್ತವಾಣಿಗಳನ್ನು ಸಹ ನಾವು ರೆಫರ್ ಮಾಡಬೇಕು. ಜ್ಞಾನ ಅಂತಂದಾಗ ನಮಗೆ ಎಲ್ಲ ಒಂದು ತಿಳುವಳಿಕೆ, ಶ್ರೀಮತ, ವಿಧಿವಿಧಾನಗಳು, ಸಲಹೆಗಳು, ಆದೇಶ, ಡೈರೆಕ್ಷನ್ನು ಎಲ್ಲನೂ ಸಹ ಮುರುಳಿಯಲ್ಲೇ ನಮಗೆ ಸಿಗೋದು. ಆಯಿತಾ? ಎಲ್ಲನೂ ಮುರುಳಿಯಲ್ಲೇ ಸಿಗುತ್ತೆ. ಯೋಗದ ಬಗ್ಗೆನೂ ಮುರುಳಿಯಲ್ಲಿದೆ, ಜ್ಞಾನದ ಬಗ್ಗೆನೂ ಮುರುಳಿಯಲ್ಲಿದೆ, ಧಾರಣೆ ಬಗ್ಗೆನೂ ಇದೆ, ಸೇವೆ ಬಗ್ಗೆನೂ ಇದೆ. ಎಲ್ಲನೂ ಮುರುಳಿಯಲ್ಲಿ ಸಿಗ್ತಾ ಹೋಗುತ್ತೆ ನಮಗೆ ಅಲ್ವಾ. ಅದಕ್ಕೆ ಮುರುಳಿಗಳು ತಪ್ಪದೆ ಓದಲೇಬೇಕು. ನಾವು ಮುರುಳಿಗಳನ್ನು ನಾವು ಮಿಸ್ ಮಾಡಬಾರ್ದು. ಬರೀ ಸಾಕಾರವಾಣಿ ನಾವು ಓದ್ಕೊಂಡು ಹೋಗ್ತೀವಿ ಅಂದರೆ ಉಳಿದಿರೋ ಜ್ಞಾನ, ಅವ್ಯಕ್ತ ಸ್ಥಿತಿಯನ್ನು ತಯಾರು ಮಾಡ್ಕೊಳ್ಬೇಕಾಗಿರೋವಂಥ ಜ್ಞಾನ ಮತ್ತು ಅದು ತುಂಬ ಬೇಹದ್ದಿನ ರೂಪದಲ್ಲಿರುತ್ತೆ. ಅದು ಆ ಒಂದು ಜ್ಞಾನ, ಅದನ್ನು ನಾವು ಹೇಗೆ
ಅಳವಡಿಸ್ಕೊಳ್ಳೋದು, ಧಾರಣೆ ಮಾಡ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಅದಕ್ಕೆ ನಾವೇನು ಮಾಡಬೇಕು, ರೆಫರ್ ಮಾಡಬೇಕು. ನಾವು ಅವ್ಯಕ್ತವಾಣಿಗಳನ್ನು ನಾವು ಓದಬೇಕು. ಅದಕ್ಕೆ ನೋಡಿ, ಅವ್ಯಕ್ತವಾಣಿ ಓದಬೇಕು ಅಂತಂದರೆ ಅವ್ಯಕ್ತ ಸ್ಥಿತಿಯನ್ನು ನಾವು ತಯಾರು ಮಾಡ್ಕೋಬೇಕು. ಆತ್ಮಿಕ ಸ್ಥಿತಿಯಲ್ಲಿ ಇರದೆ, ಬಾಬಾರವರ ನೆನಪಲ್ಲಿ ಇರದೆ, ಮನಸ್ಸು ಬುದ್ಧಿ ಕ್ಲಿಯರ್ ಆಗಿ ಇರದೆ ನಾವೇನಾದ್ರು ಅವ್ಯಕ್ತವಾಣಿ ಓದ್ತೀರಿ ಅಂದರೆ ಒಂದು ಅಕ್ಷರ ನಮ್ಗೆ ಒಂದು ಅರ್ಥನೂ ಅರ್ಥ ಆಗೋದಿಲ್ಲ. ಅವ್ಯಕ್ತವಾಣಿ ಹೆಂಗಾಗ್ಬಿಡತ್ತೆ, ಸುಮ್ಮನೆ ಓದ್ತೀವಿ ಬಟ್ ಅದ್ರ ಅರ್ಥನೇ ಆಗೋದಿಲ್ಲ. ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ ಇರಬೇಕು. ಮತ್ತು ವ್ಯರ್ಥ ಏನು ಇರಬಾರ್ದು. ಕ್ಲೀನಾಗಿದ್ದಾಗ ನೋಡಿ ಆವಾಗ ಅರ್ಥ ಆಗುತ್ತೆ ಅವ್ಯಕ್ತವಾಣಿ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಮತ್ತು ಅದಕ್ಕೆ ಎಷ್ಟೋ ಮಂದಿ ಹೇಳ್ತಾರೆ ನಮಗೆ ಅವ್ಯಕ್ತವಾಣಿಗಳು ಅರ್ಥ ಆಗೋದಿಲ್ಲ, ಅವ್ಯಕ್ತವಾಣಿಗಳು ಅರ್ಥ ಆಗೋದಿಲ್ಲ. ಮತ್ತು ಆ ಸ್ಥಿತಿಯನ್ನು ತಯಾರು ಮಾಡ್ಕೋಬೇಕು. ಆ ಸ್ಥಿತಿಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಶ್ರೀಮತನೂ ಇದೆ, ಅದರಲ್ಲಿ ಧಾರಣೆಗಳು ಇದ್ದಾವೆ. ಅದರಲ್ಲಿ ಯಾವುದರಲ್ಲಿ, ಅವ್ಯಕ್ತವಾಣಿಗಳಲ್ಲಿ ರೆಫರ್ ಮಾಡಬೇಕು. ಎಲ್ಲ ಶಿಕ್ಷಣ ಕೊಟ್ಬಿಟ್ಟಿದ್ದಾರೆ ಬಾಬಾ, ಆಯಿತಾ, ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾವು ಓದೋದು ಓದದೇ ಇರೋದು ಅದು ನಮ್ಮ ಕೈಯಲ್ಲಿದೆ. ಅಂತಿಮದಲ್ಲಿ ಪರೀಕ್ಷೆ ಬಂತು ಅಂತಂದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ, ಆಯಿತಾ. ಇಲ್ಲಿ ಬಾಬಾ ಇನ್ನೊಂದು ಜ್ಞಾನವನ್ನು, ಇವಾಗ ಟೀಚರ್ ಏನು ಮಾಡ್ತಾರೆ, ಈಗ ಒಂದು ಲೌಕಿಕ ಅಂದರೆ ಸ್ಥೂಲವಾದ ಒಂದು ಕಾಲೇಜ್ ಇದೆ, ಅಲ್ಲಿ ಏನು ಮಾಡ್ತಿರ್ತಾರೆ, ಅಲ್ಲಿ ಏನು ಮಾಡ್ತಿರ್ತಾರೆ, ಸ್ಕೂಲಲ್ಲಿ ಇಷ್ಟು ಸಬ್ಜೆಕ್ಟ್ ಇರುತ್ತೆ, ಟೀಚರ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಇಂಥ ಕೋರ್ಸ್ ಅಂತ ಇರುತ್ತೆ ಅಲ್ವಾ, ಇಷ್ಟು ವರ್ಷ ಅಂತ ಇರುತ್ತೆ. ಅದನ್ನು ಟೀಚರಿಂದ ಪಾಠ ಕೇಳಬೇಕು, ಅದು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಮಾಡ್ತಾ ಮಾಡ್ತಾ ಆವಾಗವಾಗ ಕ್ವಶನ್ಗಳು ಅಂದರೆ ಏನು, ಟೆಸ್ಟ್ ತಗೋತಾ ಇರ್ತಾರೆ. ಟೆಸ್ಟು ವಾರಕ್ಕೊಂದ್ಸರಿ ಟೆಸ್ಟು, 2 ದಿನಕ್ಕೊಂದ್ಸರಿ ಟೆಸ್ಟು ತಗೊಳ್ತಾ ಇರ್ತಾರೆ, 3 ದಿನಕ್ಕೊಂದ್ಸರಿ ಟೆಸ್ಟು. ಯಾಕೆ ಹೇಳಿ, ಎಷ್ಟು ಅರ್ಥ ಆಗಿದೆ ಅಂತ, ಎಷ್ಟು ಅರ್ಥ ಆಗಿದೆ ಇವರಿಗೆ ಅನ್ನೋದ್ರ ಬಗ್ಗೆ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡೋದಕ್ಕೇನೆ ಅದು ಟೆಸ್ಟ್ ಕೊಡುವಂತಹದ್ದವರು. ಟೆಸ್ಟ್ ಪೇಪರು ರೆಡಿ ಮಾಡಿ ಎಷ್ಟು ಅರ್ಥ ಆಗಿದೆ ಅನ್ನೋದು ಅವರು ಬರೆಯೋ ಒಂದು ಆನ್ಸರ್ ಮೇಲೆ ಅರ್ಥ ಆಗ್ಬಿಡತ್ತೆ ಟೀಚರ್ಸ್ಗೆ ಅಲ್ವಾ. ಇಲ್ಲಿ ನಮಗೆ ಮುರುಳಿ ಓದಿಸ್ತಿದ್ದಾರೆ ಅಲ್ವಾ, ಥಿಯರಿ. ಬಾಬಾ ನಮಗೆಲ್ಲ ಥಿಯರಿ ಕೊಡ್ತಾರೆ, ಬಟ್ ಅವರನ್ನು ನೆನಪು ಮಾಡಿ ನಾವು ಪ್ರಾಕ್ಟಿಕಲಲ್ಲಿ ತರಬೇಕು, ಆಯ್ತಲ್ಲ. ಮತ್ತು ಬಾಬಾ ನಮಗೆ ಏನು ಮುರುಳಿ ತಿಳಿಸ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ, ಅಮೃತ ವೇಳೆ ಎದ್ದ ತಕ್ಷಣ ಯೋಗ ಮಾಡಿಸ್ತಾರೆ, ಶಕ್ತಿಯನ್ನು ತುಂಬುತ್ತಾರೆ, ಮತ್ತು ಮುರುಳಿಯನ್ನು ಓದಿಸ್ತಾರೆ ಅಲ್ವಾ. ಆ ಮುರುಳಿಯನ್ನು ಓದಿಸ್ತಾರೆ. ಜ್ಞಾನ ಯೋಗ ಎರಡು ಸಿಗ್ತಾ, ಮತ್ತು ದಿನನಿತ್ಯ ಮತ್ತು ರಾತ್ರಿ ಮಲಗೋವರೆಗೂ ಏನೇನು ಯಾವ್ಯಾವ ರೀತಿ ಇರಬೇಕು ಎಲ್ಲ ಮುರುಳಿಯಲ್ಲಿ ಇರುತ್ತೆ ನಮಗೆ ಅಲ್ವಾ, ಎಲ್ಲ ಮುರುಳಿಯಲ್ಲಿ ಇರುತ್ತೆ. ಮತ್ತು ಆ ರೀತಿಯಲ್ಲಿ ನಾವು ನಡೀತಾ ಹೋಗಬೇಕಾಗತ್ತೆ. ಬಾಬಾ ನುಡಿಸುವಂತಹ ಮುರುಳಿ ಒಂದೇ ಅವರು ಅಲ್ವಾ, 1 ಅವರ್ ಮುರುಳಿ ನುಡಿಸ್ತಾರೆ. ಸಾಕಾರವಾಣಿ ಕೇಳ್ತಿರೋ, ಅವ್ಯಕ್ತವಾಣಿ ಕೇಳ್ತಿರೋ 1 ಅವರು. ಬಟ್ ಆ ನೀವೇನು ಮುರುಳಿ ಓದಿದಿರಲ್ಲ ಅದಕ್ಕೆ ತಕ್ಕಾಗೆ ಪೇಪರು ತಗೋತಾರೆ, ಆ ದಿನ ಅಲ್ಲೇ ನಮಗೆ ಟೆಸ್ಟ್ಗಳು ಶುರು ಆಗ್ಬಿಡತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಸೆಕೆಂಡು ನೀವು ಎಕ್ಸಾಮ್ ಹಾಲಲ್ಲಿ ಇದ್ದೀನಿ ಅಂತ ಅರ್ಥ ಮಾಡ್ಕೊಂಡು. ನಾವು ಟೆಸ್ಟ್ ಅಂತ ಹೇಳ್ತೀವಿ, ಅದು ಕೂಡ ಕ್ವಶನ್ಸ್ ಇರುತ್ತೆ, ನಾವು ಬರೀತೀವಲ್ಲ. ಅಂದರೆ ಆ ಒಂದು ಟಾಪಿಕ್ ಒಂದು ಟಾಪಿಕ್ ಕಂಪ್ಲೀಟ್ ಆಯಿತು, ಒಂದು ಪಾಠ ಕಂಪ್ಲೀಟ್ ಆಯಿತು, ಮತ್ತು ಅದಕ್ಕೇನೆ ಟೆಸ್ಟ್ ಕೊಡ್ತಾರೆ ಟೀಚರ್ ಸ್ಕೂಲಲ್ಲಿ ಅಲ್ವಾ. ನಮಗೆಲ್ಲ ಕೊಡ್ತಿದ್ರು ಎಷ್ಟು ಅರ್ಥ ಆಗಿದೆ ಈ ಪಾಠದ ಬಗ್ಗೆ ಅಂತ. ಹಂಗೆ ಈ ದಿನದ ಒಂದು ಮುರುಳಿ ಓದಿಸ್ತಾರೆ ಆಯಿತಾ. ಮತ್ತು ಹಾಗೇನೆ ಆ ದಿನದಲ್ಲಿ ನಮಗೆ ಪರೀಕ್ಷೆ ತಗೋತಾರೆ. ಅದೇ ರೀತಿ ಬರುತ್ತೆ ಪರೀಕ್ಷೆ ನಮಗೆ. ಬಾಬಾ ಅದಕ್ಕೆ ಹೇಳ್ತಾರೆ, ನೀವು ಎಲ್ಲಿ ಒಂದು ಸೆಕೆಂಡು ನೀವು ಪರೀಕ್ಷೆಯನ್ನು ಬರಿಬೇಕು, ಪರೀಕ್ಷೆಯನ್ನು ನೀವು ಪಾಸ್ ಮಾಡಬೇಕಾಗತ್ತೆ. ಟೀಚರು ಏನು ಮಾಡ್ತಾರೆ, ಒಂದು ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ತಾರೆ, ಒಂದು ಟಾಪಿಕ್ಕು, ಒಂದು ಪಾಠ ಆಯಿತಾ. ಮತ್ತು ಹಂಗೇನೆ ಸ್ಟಾರ್ಟ್ ಮಾಡ್ತಾರೆ ಟೆಸ್ಟ್, ಎಷ್ಟು ಅರ್ಥ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ. ಇಲ್ಲಿ ಬಾಬಾ 1 ಅವರ್ ಮುರುಳಿ ಓದಿಸ್ತಾರೆ ಆಯಿತಾ. ಓದಿಸ್ಬಿಟ್ಟು 24 ಗಂಟೆ ಅಲ್ವಾ, 24 ಗಂಟೆಯಲ್ಲಿ 1 ಅವರ್ ಮುರುಳಿ ಓದಿಸ್ಬಿಟ್ಟು ಇನ್ನು 23 ಗಂಟೆ ಪರೀಕ್ಷೆನೇ ತಗೋತಾರೆ ಬಾಬಾ. ಟೀಚರಾಗಿ ಓದಿಸ್ತಿದ್ದಾರೆ, ಮತ್ತು ಅವ್ರು ಓದಿಸಿರೋದು ನನಗೆ ಎಷ್ಟು ಅರ್ಥ ಆಗಿದೆ ಅಂತ ಅವ್ರು ಚೆಕ್ ಮಾಡಬೇಕೋ ಬೇಡವೋ, ಮಾಡಬೇಕಲ್ವ, ಮತ್ತು ತಗೋತಾರೆ. ಹಾಗೆ ಬರುತ್ತೆ ನಮ್ಗೆ ಪೇಪರ್ಗಳು ಸಹ ಆ ದಿನದಲ್ಲಿ ಅಲ್ವಾ. ಅದು ನಮಗೆ ಟೆಸ್ಟನ್ನು ಕೊಡ್ತಾ ಹೋಗ್ತಾರೆ, ಎಷ್ಟೆಷ್ಟು ಅರ್ಥ ಆಗಿದೆ ಏನು ಅನ್ನುವಂಥದ್ದು. ಟೀಚರು ಪಾಠ ಮಾಡ್ತಾರೆ, ಮತ್ತು ಹಂಗೆ ಟೆಸ್ಟು ಸಹ ಕೊಡ್ತಾರೆ. ಅಂದರೆ ನಮಗೆ ಎಷ್ಟು ಅರ್ಥ ಆಗಿದೆ, ಮತ್ತು ಅದನ್ನು ಅವರು ತಿಳ್ಕೊಂಡು ಮತ್ತೆ ಇನ್ನೂ ಅರ್ಥ ಆಗಿದೆ ಚೆನ್ನಾಗಿ ಅಂದರೆ ಇನ್ನೂ ಜಾಸ್ತಿ ತಿಳಿಸೋದಕ್ಕೆ ಹೋಗ್ತಾರೆ ಅಲ್ವಾ. ಜ್ಞಾನ ಅಂದರೆ ಹಾಗೇನೆ
ಇನ್ನೂ ಅವರು ಅರ್ಥ ಆಗಿದೆ ಅಂತಂದರೆ ಮತ್ತೆ ನೆಕ್ಸ್ಟ್ ಒಂದು ಟಾಪಿಕ್ಗೆ ಹೋಗ್ತಾರೆ, ಇಲ್ಲ ಅಂದರೆ ಹೋಗಲ್ಲ. ಮತ್ತೆ ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾರೆ, ಇನ್ನೂ ಅರ್ಥ ಆಗಿಲ್ಲ ಇವ್ರಿಗೆ ಅಂತ ಅಲ್ವಾ. ಮತ್ತು ಬಾಬಾ ಪ್ರತಿದಿನ ಜ್ಞಾನದಲ್ಲಿ ತಿಳಿಸ್ತಾನೇ ಇರ್ತಾರೆ. ನಿಮ್ಮನ್ನು ನೀವು ಆತ್ಮ ಅಂತ ಹೇಳ್ಕೊಳ್ಳಿ, ತಿಳ್ಕೊಳ್ಳಿ, ನನ್ನನ್ನು ನೆನಪು ಮಾಡಿ. ಬಾಬಾ ಏನಪ್ಪ ಪ್ರತಿದಿನ ಇದನ್ನೇ ಹೇಳ್ತಾರಲ್ಲ, ಹೇಳಿದ್ದನ್ನೇ ಹೇಳ್ತಾರಲ್ಲ. ಎಲ್ಲಿವರೆಗೂ ನಾವು ಆ ಸ್ಥಿತಿ, ಆ ಸ್ವರೂಪದಲ್ಲಿ ನಾವು ಬರಲ್ವೋ ಅಲ್ಲಿವರೆಗೂ ಬಾಬಾ ಹೇಳ್ತಾನೇ ಇರ್ತಾರೆ. ಟೀಚರ್ ಹಂಗೆ ಅಲ್ವಾ, ನಮ್ಗೆ ಅದು ಅರ್ಥ ಆಗೋವರೆಗೂ ಅದನ್ನು ಬಿಡೋದಿಲ್ಲ ಅವರು. ಅರ್ಥ ಮಾಡಿಸಿ ಮುಂದೆ ಟಾಪಿಕ್ಗೆ ಹೋಗ್ತಾರೆ ಅವರು, ಅಲ್ಲಿವರೆಗೂ ಹೋಗೋದಿಲ್ಲಲ್ಲ. ಹಂಗೆ ಇಲ್ಲಿ ಬಾಬಾ ಅಷ್ಟೇ, ನಮ್ಗೆ ಅರ್ಥ ಮಾಡಿಸೋವರೆಗೂ ನಾವು ಅದನ್ನು ಧಾರಣೆಯಲ್ಲಿ ತರಬೇಕು, ಸ್ವರೂಪದಲ್ಲಿ ತರಬೇಕು, ಅಲ್ಲಿವರೆಗೂ ನೆಕ್ಸ್ಟ್ ಟಾಪಿಕ್ ಹೋಗಲ್ಲ ಅವರು. ಇಡೀ ವಿಶ್ವದಲ್ಲಿ ಯಾರೆಲ್ಲ ಬಾಬನ ಮಕ್ಕಳಾಗಿದ್ದಾರೆ ಎಲ್ಲರಿಗೂ ಒಂದೇ ಮುರಳಿ, ಒಂದೇ ವಿದ್ಯೆ, ಒಬ್ಬರೇ ಟೀಚರು ಅಲ್ವಾ. ಎಲ್ಲ ಅದರಲ್ಲೇ ಸಿಕ್ಬಿಡತ್ತೆ ನಮಗೆ ಜ್ಞಾನದಲ್ಲಿ ಅಲ್ವಾ. ನಮಗೆ 1 ಅವರ್ ಮುರುಳಿ ಓದಿಸ್ತಾರೆ, ಮತ್ತೆ ನಾವು ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅದನ್ನ ಅನ್ನೋದ್ರಲ್ಲಿ ಆ ಮುರುಳಿ ಪ್ರಕಾರವಾಗಿನೇ ಆ ದಿನ ಬಂದಿರುತ್ತೆ ಪರೀಕ್ಷೆಗಳು. ಕೆಲವ್ರಿಗೆ ಅನುಭವಗಳಾಗಿರುತ್ತೆ, ಕೆಲವರಿಗೆ ಅನುಭವಗಳು ಆಗಿರುತ್ತೆ. ಮತ್ತೆ ಅಲ್ಲಿ ನೋಡ್ತಾರೆ ಬಾಬಾ, ಚೆಕ್ ಮಾಡ್ತಾರೆ, ಪಾಸ್ ಅರ್ಥ ಆಗಿದೆಯಾ ಇಲ್ಲ, ಪಾಸ್ ಆಗಿದಾರೋ ಇಲ್ವೋ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ ಬಾಬಾರವ್ರಿಗೆ, ಶಿಕ್ಷಕ ಅಲ್ವಾ ಅವರು. ಆಮೇಲೆ ಏನು ಮಾಡ್ತಾರೆ, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಇವ್ರು ಇನ್ನೂ ಅದು ಧಾರಣೆಯಲ್ಲಿ ತರಲಿಲ್ಲ. ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನನ್ನ ನೆನಪು ಮಾಡಿ, ಸದಾ ದೇಹ ಅಂತ ನೋಡಬೇಡಿ, ಆತ್ಮಗಳನ್ನು ನೋಡಿ. ಮತ್ತೆ ನಾವು ಎಷ್ಟು ಧಾರಣೆಯಲ್ಲಿ ತಂದಿದ್ದೀವಿ, ಮತ್ತೆ ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ನಾವು ಅದನ್ನ ಧಾರಣೆಯಲ್ಲಿ ತರಬೇಕು. ತಂದಾಗ ಬಾಬಾ ಅದನ್ನ ಸ್ಟಾಪ್ ಮಾಡ್ತಾರೆ, ನೆಕ್ಸ್ಟ್ಗೆ ಹೋಗ್ತಾರೆ ಅವರು. ಅಲ್ಲಿವರೆಗೂ ಅವ್ರು ಹೇಳೋದು ಮಾತ್ರ ಬಿಡೋದೇ ಇಲ್ಲ. ನಾವು ಎಲ್ಲಿವರೆಗೂ ತಯಾರಾಗಲ್ಲ ಅಲ್ಲಿವರೆಗೂ ಬಾಬಾ ಹೇಳ್ತಾನೇ ಇರ್ತಾರೆ. ಎಲ್ಲ ಹೇಳ್ತಾರೆ, ಕೆಲವ್ರು ಹೇಳೋದು ಹಾಗೆ ಬಾಬಾ ಹೇಳಿದ್ದನ್ನೇ ಹೇಳ್ತಿರ್ತಾರೆ. ಪ್ರತಿದಿನ ಇದೇ ಬರುತ್ತೆ ಮುರುಳಿಯಲ್ಲಿ. ಹೌದು, ಪ್ರತಿದಿನ ಅದೇ ಮುರುಳಿಯಲ್ಲಿ ಬರುತ್ತೆ. ಮತ್ತೆ ನಾನು ಎಲ್ಲಿ ಅದನ್ನು ಧಾರಣೆ ಮಾಡ್ಕೊಂಡಿದ್ದೀನಿ, ನಾನು ಧಾರಣೆ ಮಾಡ್ಕೊಂಡ ತಾನೇ ಅದು ಬರದೇ ಇರೋದಕ್ಕೆ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ. ನಾವೆಲ್ಲ ಧಾರಣೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅದು ಬರೋದಿಲ್ಲ. ಅದು ಪ್ರತಿದಿನ ಹೇಳ್ತಾರೆ. ಮತ್ತೆ ಪ್ರತಿದಿನ ನಾವು ಧಾರಣೆ ಮಾಡ್ಕೊಂಡಿರ್ಬೇಕಲ್ಲ, ಬಂದಿರೋದಿಲ್ಲ ಅದು ನಮ್ಮಲ್ಲಿ. ಅದಕ್ಕೆ ಬಾಬಾ ಹೇಳೋದು, ನಮ್ಮ ಬಾಬಾರಿಗೇನು ಗೊತ್ತಾಗೋದಿಲ್ಲೇನೋ ನಾವು ಅದನ್ನ ಧಾರಣೆಯಲ್ಲಿ ತಂದಿದ್ದೀವಾ ಇಲ್ಲ ಅಂತ. ಟೀಚರ್ಗೆ ಗೊತ್ತಾಗತ್ತಲ್ಲ. ಸ್ಟೂಡೆಂಟ್ಗಳನ್ನು ನೋಡಿದ್ರೆ ಯಾರು ಚೆನ್ನಾಗಿ ಓದ್ತಾರೆ, ಯಾರು ಚೆನ್ನಾಗಿ ಓದಲ್ಲ, ಹೇಗೆ ಇದ್ದಾರೆ ಸ್ಟೂಡೆಂಟ್ಸು ಎಲ್ಲನೂ ಗೊತ್ತಾಗ್ಬಿಡುತ್ತೆ ಟೀಚರ್ಗೆ. ಹಾಗೇನೆ ಇಲ್ಲಿ ಬಾಬಾರವ್ರಿಗೆ ನಮ್ಮ ಬಗ್ಗೆ ಎಲ್ಲನೂ ಸಹ ಗೊತ್ತಾಗತ್ತೆ. ಎಲ್ಲವೂ ಸಹ ಈ ರೀತಿ ಜ್ಞಾನವನ್ನು ತಿಳಿಸ್ತಾ ಹೋಗ್ತಾರೆ, ಶ್ರೀಮತವನ್ನು ಕೊಡ್ತಾ ಹೋಗ್ತಾರೆ. ಅದನ್ನು ನಾವು ಧಾರಣೆಯಲ್ಲಿ ತರಬೇಕು ಅಂದರೆ ಯೋಗ ಬೇಕೇ ಬೇಕು, ನೆನಪು ಬೇಕೇ ಬೇಕು ಆಯಿತಾ. ನೆನಪು ಮಾಡ್ತಾ ಮಾಡ್ತಾ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ನಾವು ಬುದ್ಧಿಯಲ್ಲಿ ಧಾರಣೆ ಆಗ್ಬಿಡುತ್ತೆ. ಮತ್ತೆ ಅದು ಏನಾಗ್ಬಿಡುತ್ತೆ, ಬುದ್ಧಿಯಲ್ಲಿ ಧಾರಣೆ ಆಯಿತು ಅಂದರೆ ಅದು ಸ್ವರೂಪದಲ್ಲಿ ಬರುತ್ತೆ. ಅದಕ್ಕೆ ಧಾರಣೆ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಧಾರಣೆ ಸಬ್ಜೆಕ್ಟ್ ಇರುವಂಥದ್ದು. ಫಸ್ಟು ಜ್ಞಾನ, ಆಮೇಲೆ ಯೋಗ. ಜ್ಞಾನ ಯೋಗ ಎರಡೂ ಜೊತೆಗೆ ಇರಲೇಬೇಕು. ನೀವು ಯಾರಿಗಾದ್ರೂ ಜ್ಞಾನ ಹೇಳ್ಬೇಕಾದ್ರೂ ಅಲ್ಲಿ ಯೋಗ ಇರಲೇಬೇಕು, ಸ್ಮೃತಿ ಅಲ್ವಾ. ಯೋಗ ಮಾಡಬೇಕಾದ್ರೂ ನಾನು ಯಾರು ಅನ್ನೋ ಆತ್ಮದ ಒಂದು ಜ್ಞಾನನೂ ಇರಲೇಬೇಕು. ನಮ್ಮಪ್ಪ ಯಾರು, ನನ್ನ ಮನೆ ಯಾವುದು ಅನ್ನೋ ಜ್ಞಾನನೂ ಇರಲೇಬೇಕು ಅಲ್ವಾ. ಎರಡೂ ಸಹ ಇಂಪಾರ್ಟೆಂಟ್, ಬೇಕೇ ಬೇಕಿದೆ. ತಿಳುವಳಿಕೆನೂ ಬೇಕು, ಯೋಗನೂ ಸಹ ಬೇಕಾಗಿದೆ. ಬಾಬಾ ಮುರುಳಿಯಲ್ಲಿ ಹೇಳಿದಾರಲ್ಲ ಅಂತ ನಾವು ನೆನಪು ಮಾಡೋದಲ್ಲ, ಅದು ಅರ್ಥ ಆಗಬೇಕು, ಒಪ್ಕೋಬೇಕು, ಅದರಂತೆ ನಡ್ಕೋಬೇಕು ನಾವು. ಇದೇನು ಯಾವುದೋ ಒಂದು ಬುಕ್ಕಿನ ಒಂದು ವಿಷಯ ಅಲ್ಲ ಇದು. ಮುರಳಿ ಒಂದು ಬುಕ್ಕಿನ, ಅದು ನಮ್ಮದೇ ರಿಯಲ್ ಸ್ಟೋರಿ, ನಾವು ನಮ್ಮದದು ಸತ್ಯ ಒಂದು ಕತೆ, ಅದು ಸತ್ಯವಾದ ಕತೆ, ಅದು ಅಮರ ಕತೆ, ಅದು ನಮ್ಮದೇ ಆಗಿದೆ, ಬೇರೆ ಯಾರ್ದೋ ಅಲ್ಲ. ಅದು ಬಾಬಾ ಹೇಳ್ತಿರೋದು ನಮಗೇನೆ, ಬೇರೆ ಯಾರಿಗೂ ಅಲ್ಲ ಅದು ಅಲ್ವಾ. ಮತ್ತೆ ನಮಗೆ ಹೇಳ್ತಿದ್ದಾರೆ ನೀವು ಆತ್ಮಗಳು ಅಂದಮೇಲೆ ಹೌದು, ಅದು ನಮ್ಗೆ ಹೇಳ್ತಿದ್ದಾರೆ, ನಾವು ಆತ್ಮಗಳೇ. ಮತ್ತೆ ನಾನು ಒಪ್ಕೋಬೇಕು, ಹಾಗೆ ನಡ್ಕೋಬೇಕು. ನಾನು ನಿಮ್ಮ ತಂದೆ ಪರಮಾತ್ಮ, ಹೌದು ಅವ್ರು ನಮ್ಮಪ್ಪ ಪರಮಾತ್ಮನೇ, ಹಾಗೇನೆ ಅವ್ರನ್ನ ಒಪ್ಕೋಬೇಕು, ನಾನು ಅವರಂತೆ ನಡ್ಕೋಬೇಕು. ನಾನು ನಿಶ್ಚಯ, ಆತ್ಮನಿಶ್ಚಯ ಮತ್ತೆ ಪರಮಾತ್ಮನ ನಿಶ್ಚಯ ಆಯಿತು ಅಂದರೆ ಆಗ ಏನಾಗ್ಬಿಡುತ್ತೆ, ಎಲ್ಲ ಜ್ಞಾನದ ಒಂದು ನಿಶ್ಚಯ ಬಂದ್ಬಿಡುತ್ತೆ ನೋಡಿ ಅಲ್ವಾ. ಆ ಜ್ಞಾನದ ಮೂಲಕನೇ ನಿಶ್ಚಯ ಮಾಡಿಸ್ತಾರಲ್ಲ ಬಾಬಾ.
ನಿಶ್ಚಯ ಮಾಡಿಸ್ತಾರೆ ಜ್ಞಾನದ ಮೂಲಕ. ಆತ್ಮದ ಪರಿಚಯ ಕೊಡುತ್ತಾ, ಪರಮಾತ್ಮನ ಪರಿಚಯ ಕೊಡುತ್ತಾ ನಿಶ್ಚಯ ಮಾಡಿಸಿದ್ರು ಅಂತಂದ್ರೆ ಮತ್ತೆ ಎಲ್ಲಾ ಜ್ಞಾನನು ಸತ್ಯ ಇದು ಅಂತ ಎಲ್ಲ ಒಂದು ಇತಿಹಾಸ ಭೂಗಳು ಎಲ್ಲ ಫುಲ್ ಸ್ಟೋರಿನೇ ಇತಿಹಾಸನೇ ನಮಗೆ ನಿಶ್ಚಯ ಆಗ್ಬಿಡುತ್ತೆ, ಜ್ಞಾನನೇ ನಿಶ್ಚಯ ಆಗ್ಬಿಡುತ್ತೆ ನಮಗೆ. ಆಗ ಇದು ನಾವೇ ಹೀಗಿದ್ವಿ, ಇವಾಗ ಹೀಗಾಗಿದ್ದೀವಿ, ಮತ್ತೆ ನಾವು ಈ ರೀತಿ ಆಗ್ಬೇಕು, ಇದರ ಕಡೆ ಗಮನ ಹೋಗುತ್ತೆ. ನಮ್ಮ ಒಂದು ಗುರಿ ಉದ್ದೇಶ, ಇವಾಗ ಸ್ಕೂಲಲ್ಲಿ ಕಾಲೇಜಲ್ಲಿ ಹೋದ್ರು ಅಂದ್ರೆ ಒಂದು ಗುರಿ ಉದ್ದೇಶ ಇಟ್ಕೊಂಡು ಹೋಗ್ತಾರಪ್ಪ, ನಿಜ ತಾನೆ? ಗುರಿ ಉದ್ದೇಶ ಇಟ್ಕೊಂಡು ಹೋಗ್ತಾರೆ. ನಾನು ಈಗ ಒಂದು BSc ಒಂದು ಸಬ್ಜೆಕ್ಟ್ ತಗೊಳ್ಳಿ, ಕೋರ್ಸ್ ಇದೆ, ನಾನಿದು ಪಾಸ್ ಆಗಲೇಬೇಕು, ನಾನು BSc ಕೋರ್ಸ್ ತಗೋಬೇಕು, ನಾನು ಪಾಸ್ ಆಗಲೇಬೇಕು, ಯಾವುದು ಡ್ಯೂ ಇಟ್ಕೋಬಾರ್ದು, ಮತ್ತೆ ಸರ್ಟಿಫಿಕೇಟ್ ತಗೋಬೇಕು, ಮತ್ತೆ ಒಳ್ಳೆ ಜಾಬ್ ತಗೋಬೇಕು, ಎಲ್ಲ ಇರುತ್ತೆ. ಮತ್ತೆ ಹೈಯರ್ ಎಜುಕೇಷನ್ ಮಾಡೋದು ಇರ್ಬೋದು, ಇಲ್ಲ ಜಾಬ್ ಮಾಡೋದು ಇರ್ಬೋದು. ಕೆಲವರು ಮತ್ತೆ ಎಜುಕೇಷನ್ ಕರೆಸ್ಪಾಂಡೆನ್ಸಲ್ಲಿ ಮಾಡ್ಕೊಳ್ತಾ, ಡಿಸ್ಟೆನ್ಸ್ ಎಜುಕೇಷನಲ್ಲಿ ಮಾಡ್ಕೊಳ್ತಾ ಮತ್ತೆ ಏನು ಮಾಡ್ತಾರೆ, ಅವರು ಜಾಬ್ ಸಹ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತೆ ಎಲ್ಲದಕ್ಕೂ ಸಹ ಅದು ಪಾಸ್ ಆಗಿರ್ಬೇಕಲ್ಲ, ಅಂದ್ರೆ ಗುರಿ ಒಂದು ಉದ್ದೇಶ ಇಟ್ಟುಕೊಂಡು ಅವ್ರು ಏನು ಮಾಡ್ತಾರೆ, ಓದ್ತಾರೆ. ಇಲ್ಲೂ ಅಷ್ಟೇನೆ, ನಮ್ಮ ಒಂದು ಗುರಿ ಉದ್ದೇಶ ಏನಿದೆ ಹೇಳಿ? ನಮ್ಮ ಒಂದು ಗುರಿ ಉದ್ದೇಶ ಏನಿದೆ? ಪತಿತರಿಂದ ಪಾವನರಾಗುವಂಥದ್ದು, ಮತ್ತೆ ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡುವಂತಹದ್ದು, ಮತ್ತೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ, ಬ್ರಹ್ಮಬಾಬಾ ಸಮಾನ ಫರಿಸ್ತೆ ಆಗ್ಬೇಕು, ಶಿವಬಾಬಾ ಸಮಾನ ನಿರಾಕಾರಿ, ಬಾಪ್ ದಾದ ಸಮಾನ ಆಗ್ಬೇಕು. ಇವೆಲ್ಲ ಗುರಿ ಉದ್ದೇಶ ಇದೆ ಅಲ್ಲ. ಅಂದ್ರೆ ಮುಂಬರುವ ಪ್ರಪಂಚದಲ್ಲಿ ನಾವು ದೇವಿ ದೇವತೆಗಳಾಗಬೇಕು, ಅಂದ್ರೆ ಲಕ್ಷ್ಮೀನಾರಾಯಣನ್ ತರ ಆಗ್ಬೇಕು ಅನ್ನೋದಿದೆ. ಈಗ ಈ ಸಮಯದಲ್ಲಿ ಬ್ರಾಹ್ಮಣ ಜನ್ಮ ತಗೊಂಡು ಈ ಸಮಯದಲ್ಲಿ ನಾವೇನಾಗಬೇಕು, ಮುಂದೆ ಭವಿಷ್ಯದಲ್ಲಿ ಏನಾಗಬೇಕು, ನಾವು ಲಕ್ಷ್ಮೀನಾರಾಯಣ. ಓಕೆ, ಈ ಸಮಯದಲ್ಲಿ ನಾವೇನಾಗಬೇಕು, ತಂದೆಯ ಸಮಾನ ನಿರಾಕಾರಿ, ತಂದೆಯ ಸಮಾನ ನಾನು ನಿರಾಕಾರಿ ಆಗ್ಬೇಕು, ತಂದೆಯ ಸಮಾನ ಆಗ್ಬೇಕು ನಿರಾಕಾರಿ ರೂಪದಲ್ಲಿ, ಮತ್ತೆ ಬ್ರಹ್ಮಬಾಬಾ ಸಮಾನ ಫರಿಸ್ತೆ ಆಗ್ಬೇಕು ಅಲ್ವಾ? ಈ ಒಂದು ಗುರಿ ಉದ್ದೇಶ ಇಟ್ಕೋಬೇಕು ನಾವು. ಮತ್ತೆ ಈ 4 ಸಬ್ಜೆಕ್ಟ್ ಏನಿದೆ ಇದ್ರ ಕಡೆ ನಾವು ಗಮನನೇ ಕೊಡೋದಿಲ್ಲ. ಬರ್ತಾರೆ, ಸೆಂಟ್ರಿಗೆ ಬರೋದು, ಮುರಳಿ ಕೇಳೋದು, ಯೋಗ ಮಾಡೋದು, ಒಬ್ಬಟ್ಟು 4 ಸಬ್ಜೆಕ್ಟ್ ಇದೆ, ಟೀಚರ್ ಆಗಿ ಓದಿಸ್ತಿದ್ದಾರೆ, ಇದನ್ನ ಪಾಸ್ ಮಾಡಬೇಕು, ಬಾಬಾ ಪ್ರತಿದಿನ ಟೆಸ್ಟ್ ಕೊಡ್ತಾರೆ, ಇದೇನೂ ಸಹ ಗೊತ್ತಿರೋದಿಲ್ಲ. ನೋಡಿ, ಬಾಬಾ ಅವರು ಟೆಸ್ಟೇ ಕೊಡ್ತಾರೋ ಎಕ್ಸಾಮೇ ಕೊಡ್ತಾರೋ, ಬಟ್ ಆ ಸಮಯದಲ್ಲಿ ನಮ್ಗೆ ಸಹಾಯನೇ ಮಾಡೋದಿಲ್ಲ ಅವರು. ನಿಜ ತಾನೆ? ಸಹಾಯ ಮಾಡ್ತಾರೆ. ಈಗ ನೀವು ಸ್ಕೂಲಲ್ಲೇ ಇರ್ಬೋದು, ಕಾಲೇಜಲ್ಲೇ ಇರ್ಬೋದು, ಟೀಚರ್ ಎಲ್ಲ ಪಾಠ ಮಾಡಿದ್ದಾಗ್ತಾರೆ, ಟೆಸ್ಟ್ ಆದರೂ ಕೊಡ್ಬೋದು, ಮತ್ತೆ ಎಕ್ಸಾಮ್ ಆದರೂ ಕೊಡ್ಬೋದು ಅಲ್ಲ. ಅಲ್ಲಿ ಕ್ವಶನ್ಸ್ಗೆ ಕೊಡ್ತಾರೆ ಅವ್ರು ಕ್ವಶನ್ಸು, ನೀವು ಆನ್ಸರ್ ಮಾಡೋವಾಗ ಅವ್ರೇನು ಬಂದು ಹೇಳ್ಕೊಡ್ತಾರೇನು? ಸೈಲೆಂಟಾಗಿರ್ತಾರೆ. ಯಾಕಂದರೆ ಎಷ್ಟು ಅರ್ಥ ಆಗಿದೆ ನೋಡೋಣ, ಬರೀಲಿ ಅಂತ ಹೇಳ್ಬಿಟ್ಟು ಅವ್ರು ಹೆಲ್ಪ್ ಮಾಡೋದಿಲ್ಲ ನಮಗೆ. ಹಾಗೆ ಬಾಬಾ ನಮಗೆ ಪರೀಕ್ಷೆಗಳನ್ನು ಕೊಡ್ತಾರೆ. ಆತ್ಮಿಕವಾಗಿ ವಿಘ್ನಗಳು ಬರುತ್ತೆ, ಮಾಯೆಯಿಂದ ಆ ಸಮಸ್ಯೆ ಈ ಸಮಸ್ಯೆ, ಆ ಸಮಯದಲ್ಲಿ ಸಮಸ್ಯೆಗಳು ಬಂದಿರೋ ಸಮಯದಲ್ಲಿ ನನ್ನ ಸ್ಥಿತಿ ಯಾವ ರೀತಿ ಇದೆ, ಸ್ಮೃತಿ ಯಾವ ರೀತಿ ಇದೆ, ಸ್ಮೃತಿ ಇದೆಯೋ ಇಲ್ಲೋ, ಸ್ಥಿತಿ ಇದೆಯೋ ಇಲ್ಲೋ, ಧಾರಣೆ ಆಗಿದೆಯೋ ಇಲ್ಲೋ, ಆ ಸಮಯದಲ್ಲಿ ನಾವು ಹೇಗೆ ನಡ್ಕೋತೀವಿ, ಇದೆಲ್ಲ ನಮಗೆ ಪರೀಕ್ಷೆನೆ, ಆ ಟೆಸ್ಟೇ ಆಗಿರುತ್ತೆ ನಮ್ಗೆ ಆ ಸಮಯದಲ್ಲಿ. ನೋಡಿ, ಆ ಮುರುಳಿ ಇರುತ್ತಲ್ಲ, ಆ ಮುರುಳಿಯನ್ನು ಓದಿ ನೀವು ಆತ್ಮಿಕವಾಗಿ, ಪರಮಾತ್ಮ ನೆನಪಲ್ಲಿ ನೀವು ಅಷ್ಟು ನಶೆಯಿಂದ ಓದಿ, ಮತ್ತೆ ಆ ಒಂದು ಜ್ಞಾನಕ್ಕೆ ಮುರುಳಿಗೆ ತಕ್ಕ ಹಾಗೇನೆ ಪರೀಕ್ಷೆಗಳು ಬಂದಿರುತ್ತೆ. ನಾವು ಟೆಸ್ಟ್ ಮಾಡೋದಿಲ್ಲ, ನಮ್ಗೆ ನಾವು ಅದ್ರ ಕಡೆ ಗಮನ ಕೊಡೋದಿಲ್ಲ, ಅದಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಕೊಡ್ತಾರೆ, ಅದೇ ಥರದ ಟೆಸ್ಟ್ ಕೊಡ್ತಾರೆ. ಮತ್ತೆ ಆ ಸಮಯದಲ್ಲಿ ಬಾಬಾ ನಮಗೆ ಹೆಲ್ಪ್ ಮಾಡೋದಿಲ್ಲ. ಮತ್ತೆ ಜೊತೆಗೆ ಏನು ಅಂತಂದ್ರೆ, ನಾವು ಸ್ಮೃತಿಯಲ್ಲಿ ಇರ್ತೀವಿ ಅಂತಂದ್ರೆ ತಾನಾಗೆ ನಾವೇನು ತಿಳ್ಕೊಂಡಿದೀವಲ್ಲ ಅದು ಧಾರಣೆ ಆಗ್ತಾ ಅಂದ್ರೆ ಜಾಗೃತ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ನಾವು ಹೆಂಗಿರ್ತೀವಿ ಅನ್ನೋದು ಇವಾಗ ಅರ್ಥ ಆಗಿದೆ. ಬಾಬಾ ಈ ಥರ ಇರಿ ಅಂತ ಹೇಳಿದ್ದಾರೆ, ಅದು ಅರ್ಥ ಮಾಡ್ಕೊಂಡಿದ್ದೀವಿ. ಮತ್ತೆ ನಾವು ಯೋಗ ಚೆನ್ನಾಗಿ ಮಾಡ್ತಿದ್ದೀವಿ, ಮತ್ತೆ ಅದು ಬುದ್ಧಿಯಲ್ಲಿ ಧಾರಣೆ ಆಗಿದೆ. ಮತ್ತೆ ಅದು ಏನಾದರೂ ಒಂದು ಪರೀಕ್ಷೆ ಬಂತು ಅಂದ್ರೆ ಆ ಸಮಯದಲ್ಲಿ ನಾವು ಸಡನ್ನಾಗಿ ಆನ್ಸರ್ ಮಾಡಿಬಿಡ್ತೀವಿ. ನಾವು ಯಾಕೆ ಏನು ಅನ್ನೋ ಕ್ವಶನ್ಸೇ ನಾವು ಮಾಡೋದಿಲ್ಲ. ಯಾಕೆ ಬಂತು ಈ ಪರೀಕ್ಷೆ ನನಗೆ, ಯಾಕೆ ಆ ಥರ ಆಯಿತು, ಯಾಕೆ ಈ ಥರ ಆಯಿತು, ಬರೋದೇ ಇಲ್ಲ ಅಲ್ಲಿ. ಆವಾಗ ಅರ್ಥ ಆಗ್ಬಿಡ್ತಿದ್ದು ಪರೀಕ್ಷೆ ಬಂದಿದೆ ಅಂತ. ಬಾಬಾ ಏನು ಮುರುಳಿ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಂಗೆ ಪರೀಕ್ಷೆ ಬಂದಿದೆ. ಆ ಸಮಯದಲ್ಲಿ ನಾನು ಹೇಗೆ ನಡ್ಕೋಬೇಕು, ಆತ್ಮದಲ್ಲಿ ಶಕ್ತಿ ಇದ್ದರೆ ಮಾತ್ರನೇ ಅಲ್ಲಿ ನಾನು
ಪಾಸ್ ಆಗೋದಕ್ಕೆ ಸಾಧ್ಯ ಆಗ್ಬಿಡುತ್ತೆ. ಅದಕ್ಕೆ ಜ್ಞಾನ ಯೋಗ ಎರಡೂ ಇರಬೇಕು. ಜ್ಞಾನದ ಒಂದು ಶಕ್ತಿ, ಯೋಗದ ಒಂದು ಶಕ್ತಿನೂ ಸಹ ಬೇಕು. ಆಗ ನಾವು ಆ ಒಂದು ಟೆಸ್ಟ್, ಆ ಒಂದು ಪರೀಕ್ಷೆಯಲ್ಲಿ ನಾವು ಪಾಸ್ ಆಗೋದಕ್ಕೆ ಸಾಧ್ಯ. ನೀವೆಲ್ಲಿ ಹೆಜ್ಜೆ ಇಡ್ತೀರೋ ಅದು ಎಕ್ಸಾಮ್ ಹಾಲ್ ಅಂತ ತಿಳ್ಕೊಂಬಿಡಿ, ನೀವಿರೋ ಜಾಗನೇ ಎಕ್ಸಾಮ್ ಹಾಲ್ ಅಂತ ತಿಳ್ಕೊಂಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ ಬಾಬಾ. ಯಾಕೆಂದ್ರೆ ಬರ್ತಿರುತ್ತೆ, ಬಾಬಾ ಎಲ್ಲ ಜ್ಞಾನ ಕೊಟ್ಟಿದ್ದಾರಲ್ಲ, ಮತ್ತೆ ನಮಗೆ ಎಷ್ಟು ಅರ್ಥ ಆಗಿದೆ, ಎಷ್ಟು ಅರ್ಥ ಆಗಿದೆ, ಎಷ್ಟು ಧಾರಣೆ ಆಗಿದೆ, ಎಷ್ಟು ಶಕ್ತಿ ತುಂಬಿಕೊಂಡಿದ್ದಾರೆ ಅನ್ನೋದು ಟೆಸ್ಟ್ ಮಾಡೋದಕ್ಕೋಸ್ಕರ ಪರೀಕ್ಷೆಗಳು, ಟೆಸ್ಟ್ಗಳನ್ನು ನಮಗೆ ಟೆಸ್ಟ್ ಮಾಡ್ತಿರ್ತಾರೆ ಅವರು ನಮಗೆ. ಇದ್ರ ಕಡೆ ನಾವು ಗಮನ ಕೊಡಬೇಕು, ನಾವು ಕೊಡೋದಿಲ್ಲ ಅಷ್ಟೇ ಇದೆ ಅಂತ. ಮತ್ತೆ ಇಲ್ಲಿ ಗುರಿ ಉದ್ದೇಶ ಇಟ್ಕೊಂಡ್ಬಂದಿದ್ವಿ. 4 ಸಬ್ಜೆಕ್ಟ್ ಇದೆ. ಈ 4 ಸಬ್ಜೆಕ್ಟ್ ಪಾಸ್ ಆದರೆ ಮಾತ್ರನೇ, ಪಾಸ್ ವಿಧಾನರಾದರೆ ಮಾತ್ರನೇ ನಾನು ಲಕ್ಷ್ಮೀನಾರಾಯಣನ ಸಮಾನ ಆಗಕ್ಕೆ ಸಾಧ್ಯ, ಅವರ ರಾಜ್ಯದಲ್ಲಿ ಬರೋದಕ್ಕೆ ಸಾಧ್ಯ. ಇಲ್ಲಿ ನಾನು ಬಾಬ್ ಸಮಾನ, ಬ್ರಹ್ಮಬಾಬಾ ಸಮಾನ ಫರಿಸ್ತೆ ಆಗೋದಕ್ಕೆ, ಶಿವಬಾಬಾ ಸಮಾನ ನಿರಾಕಾರಿ ಆಗೋದಕ್ಕೆ ಸಾಧ್ಯ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆ ಒಂದು ಗುರಿ ಉದ್ದೇಶ ಇಟ್ಕೊಂಡೇ ನಾವು ಈ ವಿದ್ಯೆಯನ್ನು ನಾವು ಓದಬೇಕು. ಆಯ್ತಲ್ಲ? ಇಲ್ಲಿ ನಮಗೆ ಏನು ಬೇಕು? ಬ್ರಹ್ಮಬಾಬಾ ಸಮಾನ ಫರಿಸ್ತೆ ಆಗಬೇಕು ಕರ್ಮಾತೀತರಾಗಿ, ಶಿವಬಾಬಾ ಸಮಾನ ನಿರಾಕಾರಿ ಆಗಬೇಕು, ಬಾಪ್ ದಾದಾ ಸಮಾನ ಆಗಬೇಕು. ಈಗ ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣ ಆಗಬೇಕು, ಅವರ ಒಂದು ರಾಜ್ಯದಲ್ಲಿ ಸತ್ಯಯುಗದಲ್ಲಿ ನಾವು ಬರಬೇಕು, ದೈವಿ ಕುಲದಲ್ಲಿ ದೇವತೆಗಳಾಗಬೇಕು. ಇದೆ ಅಲ್ವಾ? ಮತ್ತೆ ಇದರ ಒಂದು ಗುರಿ ಉದ್ದೇಶ ಇಟ್ಟುಕೊಂಡೆ, ಈ ಗಮ್ಯವನ್ನು ಇಟ್ಟುಕೊಂಡೇ ನಾವೇನು ಮಾಡಬೇಕು? ಓದಬೇಕಾಗತ್ತೆ. ನಾವು ಜ್ಞಾನವನ್ನು ತಿಳ್ಕೋಬೇಕು, ಯೋಗವನ್ನು ಸಹ ನಾವು ಮಾಡಬೇಕು. ಯಾವಾಗ ನೋಡಿ ಜ್ಞಾನ ತಿಳ್ಕೊಂಡ್ವಿ, ಆಯ್ತಾ? ಮತ್ತೆ ಯೋಗನೂ ಸಹ ಆಯಿತು, ಯೋಗನೂ ಸಹ ಮಾಡ್ತಿದ್ದೀವಿ, ತಾನಾಗೆ ಅದು ಬುದ್ಧಿಯಲ್ಲಿ ಧಾರಣೆ ಆಯಿತು. ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಅಂತಂದರೆ ಬರೀ ಜ್ಞಾನವನ್ನೇ ಮಂಥನ ಮಾಡಬೇಕು, ಜ್ಞಾನರತ್ನಗಳನ್ನೇ ಕೇಳಬೇಕು, ಅದ್ರ ಬಗ್ಗೆನೇ ಮಾತಾಡಬೇಕು, ಅದ್ರ ಬಗ್ಗೆನೇ ಚಿಂತನೆ ಮಾಡಬೇಕು. ನಾವು ವ್ಯರ್ಥ ಕಡೆ ಹೋಗಬಾರ್ದು. ನಾವು ಯಾರ ಜೊತೆ ಆದರೂ ವ್ಯವಹರಿಸುವಾಗೂ ಸಹ ನಾವು ಜ್ಞಾನಯುಕ್ತವಾಗಿಯೇ ನಾವು ವ್ಯವಹರಿಸಬೇಕು. ಅರ್ಥ ಆಯ್ತಾ? ಆ ರೀತಿ ಜ್ಞಾನಯುಕ್ತವಾಗಿ ಮಾತಾಡಬೇಕು. ಸ್ಮೃತಿಯಲ್ಲಿದ್ದಾಗ ನಮಗೆ ಆ ವ್ಯರ್ಥ ಏನೇ ಮಾತಾಡಿದ್ರು ಕೂಡ ಅದು ನಾವು ಕೇಳಿಸ್ಕೊಳ್ಳೋದಿಲ್ಲ. ಮತ್ತು ಅದಕ್ಕೆ ತಕ್ಕ ಹಾಗೆ ಜ್ಞಾನಯುಕ್ತವಾಗಿ ನೀವು ಆನ್ಸರು ಕೂಡ ಅವ್ರಿಗೆ ಮಾಡಿರ್ತೀರ. ಜ್ಞಾನಯುಕ್ತವಾಗಿಯೇ ಕರ್ಮಗಳು, ಮಾತು, ಸಂಕಲ್ಪಗಳು ಎಲ್ಲವನ್ನ ಸಹ ನಾವು ಮಾಡ್ತಾ ಹೋಗಬೇಕು. ಜ್ಞಾನಯುಕ್ತವಾಗಿ ಜ್ಞಾನರತ್ನಗಳನ್ನೇ ನಾವು ಮನನ ಚಿಂತನೆ ಮಾಡುವಂಥದ್ದು. ಮತ್ತೆ ಬಾಯಲ್ಲಿ ಅವೇ ಬರಬೇಕು, ಕಲ್ಲುಗಳು ಬರಬಾರ್ದು, ರತ್ನಗಳು ಬರಬೇಕು ಅಂತಾರೆ ತಾನೇ ಬಾಬಾ. ಮತ್ತೆ ಅವೆಲ್ಲ ಅದು ಬರ್ತಿದೆ ಅಂತಂದ್ರೆ ಆಗ ಏನಾಗ್ಬಿಡುತ್ತೆ ಅಂದ್ರೆ ಅವೆಲ್ಲನೂ ಸಹ ನಮ್ಮಲ್ಲಿ ಬರ್ತಿದೆ ಅಂತಂದ್ರೆ ಅದು ಬುದ್ಧಿಯಲ್ಲಿ ಧಾರಣೆ ಆಗಿರುತ್ತೆ. ಅಂದ್ರೆ ಅದು ಎಷ್ಟು ನೀವು ಅದರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ಲ, ಆಗ ಬುದ್ಧಿ ಸ್ವಚ್ಛ ಆಗತ್ತೆ, ಆಗ ಜ್ಞಾನರತ್ನಗಳೇ ತುಂಬುತ್ತೆ. ಯೋಗ ಮತ್ತೆ ನೀವು ಯೋಗ ಜೊತೆಗೆ ನೆನಪು ಮಾಡ್ತಿರ್ತೀರ, ನೆನಪು ಮಾಡೋದ್ರಿಂದನೂ ಸಹ ಯೋಗದ ಶಕ್ತಿ, ಜ್ಞಾನದ ಶಕ್ತಿಯಿಂದ ಬುದ್ಧಿ ಪಾತ್ರೆ ಪವಿತ್ರ ಆಗ್ಬಿಡುತ್ತೆ. ಆಗ ಅವೆರಡು ಸಹ ಅಲ್ಲಿ ತುಂಬುತ್ತೆ. ಅರ್ಥ ಆಯ್ತಲ್ಲ? ಜ್ಞಾನನೂ ಅಲ್ಲಿ ಧಾರಣೆ ಆಗಿರುತ್ತೆ, ಯೋಗದ ಶಕ್ತಿನೂ ಅಲ್ಲಿ ಧಾರಣೆ ಆಗಿರುತ್ತೆ. ಅಂದ್ರೆ ಅಲ್ಲಿ ಅಳವಡಿಸ್ಕೊಳ್ಳುವಂಥದ್ದಲ್ಲ, ಅಲ್ಲಿ ಸಮಾವೇಶ ಆಗಿರುತ್ತೆ. ಜ್ಞಾನನೂ ಇರುತ್ತೆ, ಯೋಗನೂ ಇರುತ್ತೆ. ಯಾವಾಗ ಬುದ್ಧಿ ಕ್ಲೀನ್ ಅಂಡ್ ಕ್ಲಿಯರ್ ಇರಬೇಕು, ಬುದ್ಧಿ ಪಾತ್ರ ಪವಿತ್ರವಾಗಿರಬೇಕು. ಬರೀ ವ್ಯರ್ಥ ಅದು ಇದು ದೇಹ ಹಳೆ ಪ್ರಪಂಚದ ಎಲ್ಲ ಆಕರ್ಷಣೆಗಳು, ಯೋಚನೆಗಳು, ಚಿಂತೆಗಳು, ಮೋಹಗಳು, ಅವು ಇವುಗಳು ಎಲ್ಲ ತುಂಬಿಕೊಂಡಿದ್ದೀವಿ ಅಂತಂದ್ರೆ ಇವು ಕೂತ್ಕೊಳ್ಳೋಕೆ ಜಾಗ ಇರೋದಿಲ್ಲ ಅಲ್ಲಿ. ಇವು ಬರೀ ವೇಸ್ಟೇಜೇ ಇರುತ್ತಲ್ಲ, ಎಲ್ಲಿ ಕೂತ್ಕೊಳ್ಳೋದು? ಡಸ್ಟ್ಬಿನ್ನಲ್ಲಿ ಹೋಗ್ಬಿಟ್ಟು ಮುತ್ತು ರತ್ನಗಳು ಹಾಕ್ದಂಗೆ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಬೆಲೆನೇ ಇರೋದಿಲ್ಲ ಜ್ಞಾನರತ್ನಗಳಿಗೆ. ಮತ್ತೆ ನಾವು ಅವು ಇವು ತುಂಬ್ಕೊಂಡಿದೀವಿ ಅಂದ್ರೆ ಡಸ್ಟ್ಬಿನ್ನೇ ಅದು. ಬುದ್ಧಿ ಡಸ್ಟ್ಬಿನ್ ಆಗ್ಬಿಟ್ಟಿರುತ್ತೆ, ಬಂಗಾರದ ಪಾತ್ರೆ ಎಲ್ಲ ಆಗತ್ತೆ. ಮುತ್ತು ರತ್ನಗಳನ್ನ ಎಂತ ಒಳ್ಳೆ ಡಬ್ಬದಲ್ಲಿ ಎಷ್ಟು ಒಳ್ಳೆ ಸೇಫ್ಟಿ ಒಂದು ಇದರಲ್ಲಿ ಎತ್ತಿಡ್ತಾರೆ ಅಲ್ವಾ. ಮತ್ತೆ ಬುದ್ಧಿ ಅಷ್ಟು ಸೇಫ್ಟಿ ಲಾಕರ್ ಆಗಿರ್ಬೇಕು, ಆ ಥರ ಬಂಗಾರದ ಪಾತ್ರೆ ಆಗಿರ್ಬೇಕು. ಆಗ ಅದು ಜ್ಞಾನ ಯೋಗದ ಎರಡೂ ಸಹ, ಜ್ಞಾನ ಶಕ್ತಿ, ಯೋಗದ ಶಕ್ತಿ. ಜ್ಞಾನನೂ ಧಾರಣೆ ಅಲ್ಲಿ ಕೂತಿರುತ್ತೆ, ಯೋಗದ ಶಕ್ತಿನೂ ಅಲ್ಲಿ ಕೂತಿರುತ್ತೆ. ಆಯ್ತಾ? ಆವಾಗ ಸ್ವರೂಪದಲ್ಲಿ ಬರುತ್ತೆ. ಸ್ವರೂಪದಲ್ಲಿ ಬಂದಾಗ ಧಾರಣೆ ಆಗಿದೆ ಅಂತ ಅರ್ಥ ಆಯ್ತಲ್ಲ? ಸ್ವರೂಪದಲ್ಲಿ ಬರುತ್ತೆ ಅದು. ನಾನು ಆತ್ಮ,
ಅನ್ನೋದು, ಮತ್ತು ಪರಮಾತ್ಮನ ನೆನಪಲ್ಲಿ ಇರ್ತೀನಿ, ಮತ್ತು ಅದು ಶಕ್ತಿ ಅನ್ನುವಂಥದ್ದು, ಜ್ಞಾನ ಯೋಗ ಶಕ್ತಿ ಅನ್ನುವಂಥದ್ದು ವೃದ್ಧಿ ಆಗಿರುತ್ತಲ್ಲ, ಮತ್ತು ಇತರರನ್ನು ನಾನು ಆತ್ಮ ಅಂತ ನೋಡ್ತಿರ್ತೀನಿ, ಮತ್ತು ಅವ್ರ ಜೊತೆ ವ್ಯವಹರಿಸುವಾಗ ಆತ್ಮ ಅಂತ ವ್ಯವಹರಿಸ್ತಿರ್ತೀನಿ, ಮತ್ತು ಕರ್ಮಯೋಗಿಯಾಗಿ ಕರ್ಮಗಳನ್ನು ಮಾಡ್ತಿರ್ತೀನಿ, ಮತ್ತು ಬಾಬಾ ಹೇಳ್ದಂಗೆ ಅದ್ರ ರೀತಿಯಲ್ಲೇ ನಾನು ನಡೀತಿರ್ತೀನಿ. ಅದೇ ಸ್ವರೂಪದಲ್ಲಿ ತರುವಂಥದ್ದು. ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಂಡಿರ್ತೀನಿ, ಅಂದರೆ ಅದನ್ನು ಸ್ವರೂಪದಲ್ಲಿ ದೈವಿ ಗುಣಗಳನ್ನು ಸ್ವರೂಪದಲ್ಲಿ ತರುವಂಥದ್ದು. ಧಾರಣೆ ಅಂದ್ರೆ ಸ್ವರೂಪದಲ್ಲಿ ತರುವಂಥದ್ದು. ಅರ್ಥ ಆಯ್ತಲ್ಲ? ಮತ್ತು ಅದನ್ನು ನಾವು ಸ್ವರೂಪದಲ್ಲಿ ತರಬೇಕು. ಆ ಸ್ವರೂಪದಲ್ಲಿ ನಾವು ಯಾವಾಗ ಎಲ್ಲಿ ಜ್ಞಾನ ಯೋಗ ಸಂಪನ್ನತೆ ಇರುತ್ತೋ ಅಲ್ಲಿ ಸ್ವರೂಪನೂ ತಯಾರಾಗತ್ತೆ. ಅದೇ ಧಾರಣೆ. ಎಲ್ಲಿ ಧಾರಣೆ ಸ್ವರೂಪ ಇರುತ್ತೆ ಅಲ್ಲಿ ಸೇವೆನೂ ಸಹ ಆಗ್ತಿರುತ್ತೆ, ಲಿಂಕ್ ಇರುತ್ತೆ. ಜ್ಞಾನಕ್ಕೂ ಯೋಗಕ್ಕೂ ಧಾರಣೆಗೂ ಸೇವೆಗೂ ಲಿಂಕ್ ಇದೆ. ಇಲ್ಲಿ 4 ಸಬ್ಜೆಕ್ಟ್, ಒಂದೊಂದಕ್ಕೂ ಲಿಂಕ್ ಇದೆ. ಆದ್ದರಿಂದ ಇಲ್ಲಿ ನೀವು ಧಾರಣೆ ಆಯಿತು, ಸ್ವರೂಪದಲ್ಲಿ ನೀವು ತಂದ್ರಿ ಅಂದರೆ ಆ ಸ್ವರೂಪನೇ ಸೇವೆ ಮಾಡ್ತಿರುತ್ತೆ. ನಾನು ಆತ್ಮಿಕ ಸ್ವರೂಪದಲ್ಲಿ ಬಂದೆ, ಪರಮಾತ್ಮನ ಸ್ಮೃತಿಯಲ್ಲಿ ಇರ್ತಾ ಆತ್ಮಿಕ ಸ್ವರೂಪದಲ್ಲಿ ಬಂದೆ, ಮತ್ತು ಆತ್ಮದ ಗುಣಗಳೇ ಕೆಲಸ ಮಾಡ್ತಿರುತ್ತಲ್ಲಿ, ಮತ್ತು ಎಲ್ಲರಿಗೂ ಶಾಂತಿ, ಪವಿತ್ರತೆ, ಪ್ರೀತಿ, ಸುಖ, ಆನಂದನೇ ಹೋಗ್ತಿರುತ್ತೆ. ಮತ್ತು ಅದೇ ರೀತಿಯೇ ನಾನು ವ್ಯವಹಾರನೂ ಸಹ ಮಾಡ್ತಿರ್ತೀನಿ, ಸೇವೆ ಆಗ್ತಿರುತ್ತೆ. ಮತ್ತು ಸೇವೆ ಅಂತಂದಾಗ ಮತ್ತೆ ಜ್ಞಾನವನ್ನು ಇತರರಿಗೆ ತಿಳಿಸುವಂತಹದ್ದು ಅಲ್ವಾ. ಬಾಬಾ ಏನು ನಮಗೆ ಕೊಟ್ಟಿದ್ದಾರೆ ಜ್ಞಾನ, ಅದು ಬುದ್ಧಿಯಲ್ಲಿದ್ದಾಗ, ಯೋಗ ಶಕ್ತಿ ಇದ್ದಾಗ ಅದು ಇತರರಿಗೆ ತಿಳಿಸೋದಕ್ಕೂ ಸಹ ಈಸಿ ಆಗುತ್ತೆ. ಅದು ಜ್ಞಾನದ ಸೇವೆ ಆಗ್ತಾ ಹೋಗುತ್ತೆ. ಧಾರಣೆ ಆಗಿದ್ದಾಗಲೇ ನೋಡಿ, ಜ್ಞಾನ ತಿಳ್ಕೊಂಡಿದ್ದೀವಿ ನಿಜ, ಬಟ್ ಯೋಗ ಇಲ್ಲ ಅಂದರೆ ಬಾಬಾ ಸೇವೆ ಮಾಡಿಸ್ಕೊಳ್ಳಲ್ಲ ನಮ್ಮ ಕೈಯಲ್ಲಿ. ಯೋಗ ಶಕ್ತಿ ಇಲ್ಲ ಅಂದರೆ ನಮ್ಮ ಹತ್ರ ಸೇವೆ ಮಾಡಿಸ್ಕೊಳ್ಳೋದು. ಯಾಕಂದರೆ ಇತರರ ಕಲ್ಯಾಣ ಆಗಬೇಕಲ್ಲ. ಯೋಗ ಶಕ್ತಿನೇ ಇಲ್ಲ ಅಂದರೆ ಸುಮ್ಮನೆ ಹೇಳ್ಕೊಂಡು ಹೋಗಿರ್ತೀವಿ ಅಷ್ಟು. ನಾವು ದೇಹಾಭಿಮಾನದಲ್ಲಿ ಹೇಳ್ದಂಗೆ ಆಗಿರುತ್ತೆ ಅವ್ರಿಗೆ, ಅವ್ರು ಕೇಳ್ಕೊಂಡು ಹೋಗಿರ್ತಾರೆ, ಮತ್ತು ಅವ್ರ ಕಲ್ಯಾಣ ಎಲ್ಲಾಗತ್ತೆ. ಆತ್ಮಿಕ ಸ್ಮೃತಿ ಪರಮಾತ್ಮನ ಸ್ಮೃತಿಯಲ್ಲಿ ಇರುತ್ತಾ ಯೋಗದ ಶಕ್ತಿಯಿಂದ ನಾವು ಜ್ಞಾನವನ್ನು ತಿಳಿಸ್ಬೇಕು. ಆಗ ಅವರಲ್ಲಿ ಧಾರಣೆ ಆಗುತ್ತೆ, ಆ ಆತ್ಮದ ಕಲ್ಯಾಣ ಆಗುತ್ತೆ. ಇಲ್ಲಾಂದರೆ ಆಗೋದಿಲ್ಲ. ಅದಕ್ಕೆ ನೋಡಿ, ಯೋಗ ಇಲ್ಲ ಅಂತಂದರೆ ಬಾಬಾ ಜ್ಞಾನದ ಸೇವೆನೂ ಮಾಡಿಸೋದಿಲ್ಲ. ಬಾಬಾ ಯಾವ ಸೇವೆನೂ ಮಾಡಿಸೋದಿಲ್ಲ, ಸೇವೆ ಇಲ್ಲ. ಮಾಯೆ ನಮಗೆ ಪರೀಕ್ಷೆ ಆಗಿ ಬರುತ್ತೆ. ಅಲ್ಲಿ ಏನು ಪರೀಕ್ಷೆ? ಯಾವುದು? ನಮ್ಮಲ್ಲಿರುವಂಥ ಬಲಹೀನತೆಗಳೇ ಪರೀಕ್ಷೆ ಆಗಿ ಬರುತ್ತೆ, ಸೇವೆ ಮಾಡಿಸಲ್ಲ. ಮಾಯ ಆ ವಿಘ್ನ ಈ ವಿಘ್ನ ಇಂಥದ್ದೆಲ್ಲ ಹಾಕ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಆದ್ದರಿಂದ ಯೋಗ ಜ್ಞಾನ ಇದ್ರೂ ಯೋಗ ತುಂಬ ಇಂಪಾರ್ಟೆಂಟು. ಮುರಳಿಯನ್ನು ನೀವು ಕೇಳ್ತಾ ಇದ್ರೂ ಸಹ ಯೋಗ ಇಲ್ಲ ಅಂತಂದರೆ ಮುರಳಿ ಧಾರಣೆ ಆಗೋದಿಲ್ಲ, ಬುದ್ಧಿಯಲ್ಲಿ ಅರ್ಥನೂ ಆಗೋದಿಲ್ಲ, ಮತ್ತು ಅದು ಸ್ವರೂಪದಲ್ಲೂ ಬರೋದಿಲ್ಲ, ಮತ್ತು ಸೇವೆನೂ ನೀವು ಮಾಡೋಕ್ಕಾಗೋದಿಲ್ಲ. ಆಯಿತಾ? ಜ್ಞಾನದ ಒಂದು ಸೇವೆಯನ್ನು ನೀವು ಮಾಡ್ತಾ ಹೋಗ್ಬೋದು. ಅದೇ ರತ್ನಗಳೇ ಬರ್ತಿರುತ್ತೆ. ಆಯಿತಾ? ಮಾತಾಡೋವಾಗೂ ಜ್ಞಾನಯುಕ್ತವಾಗಿ ಮಾತಾಡ್ತಿರ್ತೀರಾ, ಸಂಕಲ್ಪಗಳು ಜ್ಞಾನಯುಕ್ತವಾಗಿರುತ್ತೆ, ಕರ್ಮಗಳು ಜ್ಞಾನಯುಕ್ತ. ಅಂದರೆ ಅಲ್ಲಿ ಬಾಬಾ ಏನು ಹೇಳಿದ್ದಾರೆ ಆ ರೀತಿಯಲ್ಲೇ ನೀವು ಮಾಡ್ತಾ ಹೋಗ್ತೀರಾ. ಜೊತೆಗೆ ಯೋಗ ಇರುತ್ತಲ್ಲ, ಯೋಗ ಶಕ್ತಿ ಇದ್ದಾಗ ಇದು ಜ್ಞಾನನೂ ಸಹ ಅದು ಧಾರಣೆಯಲ್ಲಿ ಬರುವಂತಹದ್ದು. ಮತ್ತು ಯೋಗ ಇವೆರಡೂ ಸಹ ಅದು ಕಂಬೈನ್ಡ್ ಆಗಿರಬೇಕು ಕೂಡ. ಅರ್ಥ ಆಯ್ತಲ್ಲ? ಜ್ಞಾನದ ಜೊತೆಗೆ ನಾನು ಆತ್ಮ ಅನ್ನೋ ತಿಳುವಳಿಕೆಯ ಜೊತೆಗೆ ಸ್ಮೃತಿಯನ್ನು ಶಕ್ತಿನೂ ಬೇಕು ಅಲ್ವಾ. ಇವೆರಡೂ ಸಹ ಇರಬೇಕಾಗತ್ತೆ. ಆಗ ಸೇವೆನೂ ಸಹ ಆಗ್ತಾ ಹೋಗುತ್ತೆ. ಮತ್ತು ಜ್ಞಾನ ಇತರರಿಗೆ ತಿಳಿಸುವಂತಹದ್ದು ಇವೆಲ್ಲ ಮಾಡ್ತಾ ಹೋಗ್ತೀವಿ. ಹೆಚ್ಚೆಚ್ಚು ನಮ್ಮ ಬುದ್ಧಿಯಿಂದ ಇತರರಿಗೆ ಕೊಡ್ತಾ ಹೋಗ್ತೀವಿ ನಾವು ನಮ್ಮಲ್ಲಿರೋ ಜ್ಞಾನವನ್ನು ನಿಮಿತ್ತವಾಗಿ, ಅಷ್ಟು ನಮ್ಮ ಬುದ್ಧಿಯಲ್ಲಿ ಇನ್ನೂ ಹೆಚ್ಚಿಗೆ ಜ್ಞಾನ ಧಾರಣೆ ಆಗ್ತಾ ಹೋಗುತ್ತೆ, ಇನ್ನೂ ವೃದ್ಧಿ ಆಗ್ತಾ ಹೋಗುತ್ತೆ. ಆಯಿತಾ? ಮತ್ತು ಎಲ್ಲ ಥರದ ಒಂದು ಸೇವೆ, ಸ್ವಯಂ ಸೇವೆನೂ ತಾನೇ ಸ್ವಯಂ ಸೇವೆ ನಡೀತಿರುತ್ತೆ. ಸೇವೆ ಅಂತಂದಾಗ ಸ್ವಯಂ ಸೇವೆ ಬರುತ್ತೆ, ವಿಶ್ವ ಸೇವೆ ಬರುತ್ತೆ, ಯಜ್ಞ ಸೇವೆ ಬರುತ್ತೆ, ಮನಸಾ ಸೇವೆ ಬರುತ್ತೆ. ಸ್ವಯಂ ಸೇವೆನೂ ಆಗ್ತಿರುತ್ತೆ, ಅಂದರೆ ನನ್ನ ಕಲ್ಯಾಣನೂ ಆಗ್ತಿರುತ್ತೆ, ನನ್ನ ಒಂದು ಸ್ವರೂಪದಿಂದ ವೈಬ್ರೇಷನಿಂದ ಈ ವಿಶ್ವದ ಆತ್ಮಗಳಿಗೂ ಹೋಗ್ತಿರುತ್ತಲ್ಲ ಅವರ ಕಲ್ಯಾಣನೂ ಆಗ್ತಿರುತ್ತೆ. ಜೊತೆಗೆ ಯಜ್ಞ ಕಲ್ಯಾಣನೂ ನಾವು ಮಾಡೋದಕ್ಕೆ ಅವಾಗ ನಾವು ನಿಮಿತ್ತ ಆಗಿರ್ತೀವಿ. ಯಜ್ಞದಲ್ಲಿ ಯಾವುದೇ ಥರದ ಒಂದು ಸೇವೆ ಇದ್ದರೂ ಕೂಡ ನಾವು ಮಾಡೋದಕ್ಕೆ, ಯಜ್ಞ ಅಂದರೆ ಸೆಂಟರ್ ಗೊತ್ತಿದೆ ಅಲ್ಲ, ಮಧುಬನ ಇರ್ಬೋದು, ಯಾವುದೇ ಸೆಂಟರ್ಗಳಿರ್ಬೋದು, ಆ ಸೇವೆಯನ್ನು ನಾವು ಮಾಡೋದಕ್ಕೆ ನಿಮಿತ್ತ ಆಗ್ತೀವಿ. ಜೊತೆಗೆ ಮನಸಾ ಸೇವೆ, ಮನಸ್ಸು ಸಹ ಶಕ್ತಿಶಾಲಿಯಾಗಿರುತ್ತಲ್ಲ ಯೋಗ ಜ್ಞಾನದಿಂದ ಸಂಪನ್ನ ಆಗಿದ್ದಾಗ.
ಮನಸ್ಸು ಶಕ್ತಿಶಾಲಿಯಾಗಿದೆ ಅಂದರೆ ಅಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಇರಬೇಕು. ಮನಸ್ಸು ಶಕ್ತಿಶಾಲಿಯಾಗಿರಬೇಕು, ಶುದ್ಧ ಸಂಕಲ್ಪಗಳ ಸ್ಟಾಕ್ ಇರಬೇಕು, ಪವಿತ್ರತೆ ಸಂಕಲ್ಪಗಳಿರಬೇಕು, ಅಶುದ್ಧತೆ ಇರಬಾರ್ದು. ಇಲ್ಲಾಂದ್ರೆ ಮನಸ್ಸ ಸೇವೆ ಮಾಡೋಕ್ಕಾಗೋದಿಲ್ಲ. ಪವಿತ್ರವಾಗಿದ್ದಾಗ ಶುದ್ಧ ಸಂಕಲ್ಪಗಳು, ಶುಭ ಭಾವನೆಯ ಒಂದು ಸಂಕಲ್ಪಗಳು ಸ್ಟಾಕ್ ಜಮಾ ಆಗಿದ್ರೆ ಮಾತ್ರ ಮನಸ್ಸ ಸೇವೆನೂ ಸಹ ನಾವು ಮಾಡೋದಕ್ಕಾಗತ್ತೆ. ಯಾವಾಗ ಜ್ಞಾನನೂ ಇರುತ್ತೆ, ಯೋಗನೂ ಇರುತ್ತೆ, ಅದ್ರ ಪ್ರಕಾರ ಸ್ವರೂಪನೂ ತಯಾರಾಗಿರುತ್ತೆ, ಧಾರಣೆ ಆಗಿರುತ್ತೆ, ಮತ್ತು ಸೇವೆನೂ ಸಹ ಆಗ್ತಿರುತ್ತೆ. ಒಂದಕ್ಕೊಂದಕ್ಕೆ ಇಲ್ಲಿ ಲಿಂಕ್ ಇದೆ. ಅರ್ಥ ಆಯ್ತಲ್ಲ? ಈ 4 ಸಬ್ಜೆಕ್ಟ್ ಕಡೆ ನಾವು ಏನು ಮಾಡಬೇಕಾಗತ್ತೆ, ಗಮನ ಕೊಡಬೇಕಾಗತ್ತೆ. ನಾವು ಬಂದ್ವಿ, ಬಾಬಾರವ್ರ ಮಗುವಾಗಿದ್ದೀವಿ ನಿಜ, ಆದರೆ ಇಲ್ಲಿ ಏನಕ್ಕೋಸ್ಕರ ಬಾಬಾ ಬಂದಿದ್ದಾರೆ, ಏನು ಮಾಡ್ತಿದ್ದಾರೆ, ಇದೆಲ್ಲನೂ ಸಹ ನಾವು ತಿಳ್ಕೊಬೇಕಲ್ಲ. ಅಲ್ಲಾದರೆ ಹೊರಗಡೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂತ, ಆ ಯೂನಿವರ್ಸಿಟಿ ಅಂತ ಎಲ್ಲ ಇರುತ್ತೆ. ಇಲ್ಲಿ ನಮಗೆ ಒಂದೇ ಯೂನಿವರ್ಸಿಟಿ, ಈಶ್ವರೀಯ ಯೂನಿವರ್ಸಿಟಿ, ಪರಮಾತ್ಮನ ಯೂನಿವರ್ಸಿಟಿ. ಇಲ್ಲಿ ನಾವು ಓದ್ತಿದ್ದೀವಿ, ನಾವು ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೀವಿ, ನೆನಪಿಟ್ಕೋಬೇಕು. ಮತ್ತು ವಿದ್ಯಾರ್ಥಿಗಳಾದಮೇಲೆ ನಾವು ನಿಮಿತ್ತ ಸೇವಾದಾರಿಗಳಾಗಿರ್ತೀವಿ. ಬಾಬಾ ನಮ್ಗೆ ಏನು ಕೊಡ್ತಾರೆ ಅದನ್ನು ಇತರರಿಗೆ ತಿಳಿಸೋದಕ್ಕೆ ನಾವು ನಿಮಿತ್ತ ಸೇವಾದಾರಿಗಳು. ಆದರೆ ಬಾಬಾ ಏನು ಹೇಳ್ತಾರೆ, ನಮ್ಮನ್ನು ನಿಮಿತ್ತವಾಗಿರ್ತಾರೆ, ಆದರೆ ಅವರೇ ಶಿಕ್ಷಕ. ಅರ್ಥ ಆಯ್ತಲ್ಲ? ಇಲ್ಲಿ ಎಲ್ಲವೂ ಸಹ ಸಮಾಪ್ತಿ ಆಗ್ತಾ ಹೋಗುತ್ತಲ್ಲ ಜ್ಞಾನ ಯೋಗದಿಂದ. ನಾನು, ನನ್ನದು, ನನ್ನವರು ಎಲ್ಲ ಸ್ಥೂಲವಾಗಿ ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ಮನಸ್ಸು ಬುದ್ಧಿಯಿಂದ ಎಲ್ಲ ಹೋಗ್ತಾ ಹೋಗುತ್ತೆ. ಆಗ ನಾವು ಅಂತಿಮಕ್ಕೆ ನೋಡಿ, ಬಾಬಾ ಪರೀಕ್ಷೆಗಳು ತಗೊಳ್ತಿರ್ತಾರೆ, ಅಂತಿಮದಲ್ಲಿ ಪರೀಕ್ಷೆ ಬರುತ್ತೆ. ಆವಾಗ ನಮಗೆ ಈಸಿ ಪಾಸ್ ಆಗೋದಕ್ಕೆ. ಯಾಕಂದರೆ ಇವಾಗಿಂದಲೇ ಪರೀಕ್ಷೆಗಳನ್ನು ತಗೊಂಡು ಪಾಸಾಗಿ ಲಾಸ್ಟಲ್ಲಿ ಈಸಿಯಾಗಿ ಪಾಸ್ ಆಗಿಬಿಡ್ತೀವಿ. ಅರ್ಥ ಮಾಡ್ಕೋಬೇಕು. ನಮಗೇನೇ ಒಂದು ವಿಘ್ನ ಸಮಸ್ಯೆ ಬರ್ತಿದೆ ಅಂದರೆ ಪರೀಕ್ಷೆ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಪರೀಕ್ಷೆ ಬಂದಾಗ ನಾವೇನು ಮಾಡ್ತೀವಿ ಹೇಳಿ? ಪರೀಕ್ಷೆ ಬರುತ್ತೆ, ಸ್ಕೂಲಲ್ಲಿ ಪರೀಕ್ಷೆ, ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಯಾಕೆ ಈ ಕ್ವಶನ್ ಕೊಟ್ಟರು ಅಂತ ನಾವು ಕ್ವಶನ್ ಮಾಡ್ತೀವಾ? ಯಾಕೆ ಈ ಥರ ಬಂತು ಕ್ವಶನ್, ಯಾಕೆ ಈ ಥರ ಕೊಟ್ಟಿದ್ದಾರೆ, ಯಾಕೆ ಈ ಥರ ಎಕ್ಸಾಮ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಹತ್ಕೊಂಡು ಬೇಜಾರು ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಇತರರಿಗೆ ಹೇಳ್ಕೊಂಡು ಚಿಂತೆ ಮಾಡ್ಕೊಂಡು ಕೂತ್ಕೋತೀವಾ? ಕ್ವಶನ್ ಎಕ್ಸಾಮ್ ಹಾಲು ಅಂತ ಗೊತ್ತಿರುತ್ತೆ, ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ನಮಗೇನು ಆನ್ಸರ್ ಗೊತ್ತೋ ಅದನ್ನು ನಾವು ಬರಿತೀವಿ, ಬರ್ತಿರ್ತೀವಿ. ಯಾಕೆ ಏನು ಅಂತ ನಾವು ಕ್ವಶನ್ ಕೇಳೋದಿಲ್ಲ ಅಲ್ವಾ? ಕ್ವಶನ್ಗೆ ಆನ್ಸರ್ ಮಾಡಬೇಕಷ್ಟೆ. ಯಾಕೆ ಈ ಕ್ವಶನ್ ಬಂತು ಅಂತ ನಾವೇನು ಕ್ವಶನ್ ಕೇಳೋದಿಲ್ಲ. ಹಾಗೆ ಇಲ್ಲಿ ನಮಗೆ ಸಮಸ್ಯೆ, ಪರಿಸ್ಥಿತಿಗಳು, ವಿಘ್ನಗಳು ಬಂದಿದೆ ಅಂದರೆ ಅದು ನಮಗೆ ಪರೀಕ್ಷೆ. ಯಾಕೆ ಈ ಥರ ಬಂತು, ಯಾಕೆ ನನಗಿಂಥ ಗತಿ ಬಂತು, ಯಾಕೆ ಈ ಥರ ಕಷ್ಟ ಬಂತು, ಯಾಕೆ ಈ ಥರ ನೋವು, ಯಾಕೆ ಈ ಥರ ಸಮಸ್ಯೆಗಳು, ಅದು ಎಲ್ಲ ಪರೀಕ್ಷೆ, ಕ್ವಶನ್ಸ್ ಅವೆಲ್ಲನೂ ಸಹ. ಅದು ಯಾಕೆ ಅಂತ ಕೂರೋ ಬದಲು ಅದಕ್ಕೆ ಆನ್ಸರ್ ಮಾಡಬೇಕಷ್ಟೆ ನಾವು. ಆನ್ಸರ್ ನಾವು ಯಾವಾಗ ಮಾಡೋಕ್ಕೆ ಸಾಧ್ಯ? ಜ್ಞಾನ, ಯೋಗ, ಧಾರಣೆ ಇದ್ದಾಗ. ಅರ್ಥ ಆಯ್ತಲ್ಲ? ಜ್ಞಾನ, ಯೋಗ, ಧಾರಣೆ ಇದ್ದಾಗ ಅದೇನಾಗ್ಬಿಡುತ್ತೆ, ನಾವು ಅವಾಗ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬುದ್ಧಿಯಲ್ಲಿ ಧಾರಣೆ ಆಗಿರ್ಬೇಕದು. ಆಗ ನಾವು ಬುದ್ಧಿಯಲ್ಲಿ ಧಾರಣೆ ಆಗಿದೆ ಅಂದರೆ ಆ ಸಮಯಕ್ಕೆ ನಾವು ಸ್ವರೂಪದಲ್ಲಿ ಬಂದ್ಬಿಡ್ತೀವಿ. ಆ ಸ್ವರೂಪನೇ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಆ ಸ್ವರೂಪನೇ ಏನಾಗಿರುತ್ತೆ? ಆನ್ಸರ್ ಆಗಿರುತ್ತೆ. ಆಗ ಅದನ್ನು ನಾವು ಈಸಿಯಾಗಿ ಅದ್ರ ಮೇಲೆ ವಿಜಯವನ್ನು ನಾವು ಪಡ್ಕೊಳ್ಳುವಂತಹದ್ದು. ಪಾಸ್ ಆದ್ವಿ ಆಗ ನಾವು ಆ ಒಂದು ಆ ಸಮಯದ ಒಂದು ಪರೀಕ್ಷೆಯನ್ನು ನಾನು ಪಾಸ್ ಮಾಡಿಬಿಟ್ಟೆ. ಬಾಬಾ ಪಾಸ್ ಮಾಡಿಸ್ಬಿಡ್ತಾರೆ. ಅಂದರೆ ಆ ಸಮಯದಲ್ಲಿ ಅದಕ್ಕೆ ಬಾಬಾ ಹೇಳ್ತಾರೆ ಸ್ಮೃತಿಯಲ್ಲಿರಬೇಕು. ಸ್ಮೃತಿ, ಆತ್ಮಿಕ ಸ್ಮೃತಿ, ಬಾಬಾರವರ ಸ್ಮೃತಿಯಲ್ಲಿದ್ದಾಗ ಬಾಬಾ ನಮಗೆಲ್ಲ ತಿಳಿಸಿರ್ತಾರೆ ಜ್ಞಾನ. ಆ ಟೈಮ್ಗೆ ಟಕ್ಕಂತ ಏನು ಮಾಡಿಬಿಡ್ತಾರೆ ಗೊತ್ತಾ? ಆ ಬುದ್ಧಿಯಲ್ಲಿ ಏನಾಗ್ಬಿಡುತ್ತೆ, ಟಚ್ ಕೊಟ್ಬಿಡ್ತಾರೆ, ಈ ರೀತಿ ಇರಬೇಕು ಅಂತ. ಬಾಬಾ ಸ್ಮೃತಿಯಲ್ಲಿ ಇರ್ತೀವಲ್ಲ ನಾವು, ಪಾಯಿಂಟ್ಗಳು ಸಹ ಬಾಬಾ ನಮ್ಗೆ ತಿಳಿಸಿರ್ತಾರೆ. ಅರ್ಥ ಆಯ್ತಲ್ಲ? ಮತ್ತು ಅದರ ಒಂದು ಟಚ್ ಕೊಡ್ತಾರೆ. ಆ ಸಮಯದಲ್ಲಿ ಯೋಗ ಶಕ್ತಿನೂ ಇರುತ್ತೆ, ಜ್ಞಾನ ಶಕ್ತಿನೂ ಇರುತ್ತೆ, ಜೊತೆಗೆ ಸ್ಮೃತಿ ಮಾಡ್ತಿರ್ತೀವಿ. ಆವಾಗ ಏನು ಮಾಡಿಬಿಡುತ್ತೆ, ಆ ಸಮಸ್ಯೆ ಬಂದಾಗ, ವಿಘ್ನ ಬಂದಾಗ ಅದನ್ನು ನಾವು ಈಸಿಯಾಗಿ ನಾವು ಪಾರ್ ಮಾಡ್ಬೋದು ಕೂಡ ಆ ಸಮಸ್ಯೆಯನ್ನು. ಅರ್ಥ ಆಯ್ತಲ್ಲ? 4 ಸಬ್ಜೆಕ್ಟ್ಗಳು ಕಡೆನೂ ನಾವು ಗಮನ ಕೊಡಬೇಕು. ಒಂದು ಫೇಲ್ ಆದರೂ ಫೇಲೇ ನಾವು. ಪಾಸ್ ವಿತ್ ಆನರ್ ಆಗಿ ಲಾಸ್ಟಲ್ಲಿ ನಾವು ಅಂತಿಮ ಪರೀಕ್ಷೆಯಲ್ಲೂ ಸಹ, ಅಂತಿಮ ಪರೀಕ್ಷೆನೂ ಹೇಳಿದ್ದಾರೆ, ನಷ್ಟಮೋಹ ಅಂತ ಹೇಳಿದ್ದಾರೆ. ಅಂದರೆ ಯಾರಲ್ಲಿ ಯಾವ ಬಲಹೀನತೆಗಳಿರುತ್ತೋ ಅದರ ಪ್ರಕಾರವಾಗಿಯೇ ಬರೋದು ನಮಗೆ ಪರೀಕ್ಷೆಗಳು. ನಮ್ಮಲ್ಲಿ ಯಾವುದಾದ್ರೂ ತುಂಬ ಕೋಪದ ಒಂದು ವಿಕಾರ ಜಾಸ್ತಿ ಇರುತ್ತೆ, ಅದರಲ್ಲಿ ನಾನು ಬಲಹೀನ ಆಗಿರ್ತೀನಿ, ಅದ್ರ ಕಡೆನೇ ಬರುತ್ತೆ, ಅದ್ರ ಪ್ರಕಾರವಾಗಿಯೇ ಬರುತ್ತೆ ಸಮಸ್ಯೆಗಳು. ಅರ್ಥ ಆಯ್ತಾ? ನಮ್ಮಲ್ಲಿ ಯಾವ ಒಂದು ಬಲಹೀನತೆ ಜಾಸ್ತಿ ಇರುತ್ತೆ, ಬಲಹೀನತೆಗಳು, ನಮ್ಮಲ್ಲಿರೋ ಬಲಹೀನತೆಗಳೇ ನಮಗೆ ವಿಘ್ನಗಳು, ಪರೀಕ್ಷೆಗಳು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು.
ನಾವು ಮಾಯೆ ಮಾಯೆ ಅಂತ ಯಾರ್ಯಾರನೋ ಮಾಯೆ ಎಲ್ಲೋ ಇದೆ ರಾವಣ ಅಂತೇಳಿ ಬೈಕೊಂಡ್ಬಿಡೋದು. ರಾವಣನಿಗೆ 10 ತಲೆ ಇದೆ, ರಾವಣ ಹಂಗ್ ಮಾಡ್ಬಿಡ್ತಾನೆ, ರಾವಣ ಹಿಂಗ್ ಮಾಡ್ಬಿಡ್ತಾನೆ ಅಂತ ಹೇಳ್ತೀವಿ. ರಾವಣ ಯಾರು? ನಮ್ಮಲ್ಲಿರುವಂತಹದ್ದೇ ಅಲ್ಲ ಬಲಹೀನತೆಗಳೇ ಅಲ್ವಾ ರಾವಣ, ನಮ್ಮಲ್ಲಿರುವಂಥ ವಿಕಾರಗಳೇ ಅಲ್ವಾ. ಎಲ್ಲೋ ಇಲ್ಲ ರಾವಣ, ಎಲ್ಲೋ ಇಲ್ಲ ಮಾಯೆ, ನಮ್ಮಲ್ಲೇ ಇರುತ್ತೆ. ನಮ್ಮ ಒಂದು ಹಳೆಯ ಸ್ವಭಾವ ಸಂಸ್ಕಾರಗಳು, ನಮ್ಮಲ್ಲಿರುವಂತಹ ಬಲಹೀನತೆಗಳೇ ಮಾಯೆ ರಾವಣ ಆಗಿದೆ. ಅವೇ ಬರುವಂಥ ಅದೇ ಪರೀಕ್ಷೆ ರೂಪದಲ್ಲಿ ನಮ್ಮ ಹತ್ರ ಬರುತ್ತೆ. ಅರ್ಥ ಆಯ್ತಲ್ಲ? ನಾವಿಲ್ಲಿ ಕಾಲೇಜಲ್ಲಿ ಓದ್ತಿದ್ದೀವಿ ಅಂತಂದರೆ ಕಾಲೇಜಲ್ಲಿ ಓದ್ತಿದ್ದೀವಿ ಅಂತಂದರೆ ಟೆಸ್ಟ್ಗಳು ಟೀಚರು ಮಾಡ್ತಾರೆ, ಪರೀಕ್ಷೆಗಳು ಅಂದರೆ ಮಧ್ಯ ಮಧ್ಯದಲ್ಲಿ ಈಗ ಪ್ರಿಪ್ರೇಟರಿ ಎಕ್ಸಾಮ್ ಅಂತೆ ಅದು ತಗೊಳ್ತಿರ್ತಾರೆ, ಆಮೇಲೆ ಫೈನಲ್ ಎಕ್ಸಾಮ್ ಇರುತ್ತೆ ಅಲ್ವಾ. ಟೆಸ್ಟ್ಗಳು ಇಂಟರ್ನಲ್ಸು ಎಲ್ಲ ನಡೀತಿರುತ್ತಲ್ಲ, ಮತ್ತು ಇವೆಲ್ಲನೂ ಇರುತ್ತೆ ನಮಗೆ ಇಲ್ಲೂ ಸಹ ಪರೀಕ್ಷೆಗಳು. ಏನೇ ಒಂದು ನಮಗೆ ಪರಿಸ್ಥಿತಿ ವಿಘ್ನ ಸಮಸ್ಯೆ ರೂಪದಲ್ಲಿ ನಮ್ಮ ಮುಂದೆ ಬರ್ತಿದೆ ಅಂತಂದರೆ ಅದನ್ನು ನಾವು ಪರೀಕ್ಷೆ ಅಂತ ತಿಳಿಬೇಕು. ಬಾಬಾ ಹೇಳ್ತಾರೆ, ಯಾರಿಗೂ ನಿಂದನೆ ಮಾಡಬೇಡಿ ಮಕ್ಕಳೇ, ಎಲ್ಲರಿಗೂ ಆಶೀರ್ವಾದಗಳನ್ನು ಕೊಡಿ ಅಂತ ಹೇಳ್ತಾರೆ. ಆಯಿತಾ? ಮುರುಳಿಯಲ್ಲಿ ಕೊಟ್ಟಿದ್ದಾರೆ ಇವತ್ತು. ಮತ್ತು ಅದೇ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತೆ, ಯಾರಾದರೂ ಬಂದು ನಿಮ್ಮನ್ನು ನಿಂದನೆ ಮಾಡ್ತಿರ್ತಾರೆ. ಆಯಿತಾ? ನಿಂದನೆ ಮಾಡೋಕ್ಕೆ ಬರ್ತಾರೆ. ಆ ಸಮಯದಲ್ಲಿ ನಾನು ನಿಂದನೆ ಮಾಡ್ತೀನಾ ಮಾಡಲ್ವಾ ಅನ್ನೋದೇ ನನ್ನ ಮೇಲೆ, ಅಂದರೆ ಅದು ಪರೀಕ್ಷೆ ಆಗಿರುತ್ತೆ. ಅವ್ರು ನಿಂದನೆ ಮಾಡೋಕ್ಕೆ ಬರ್ತಾರಲ್ಲ, ಆ ಸಮಯದಲ್ಲಿ ನಾನು ನಿಂದನೆ ಮಾಡಲಿಲ್ಲ, ಶುಭ ಭಾವನೆ ಇಟ್ಟಿದ್ದೆ, ಆಶೀರ್ವಾದಗಳು ಕೊಡ್ತಿದ್ದೀನಿ ಅಂದರೆ ನಾನು ಪಾಸು. ಆಯಿತಾ? ಆ ಸಮಯದಲ್ಲಿ ನಾನು ಮತ್ತೆ ನಿಂದನೆ ಮಾಡಿಬಿಟ್ಟೆ ಅಂದರೆ ನಾನು ಫೇಲು, ಅಂದರೆ ನನಗಿನ್ನೂ ಅದು ಆ ಶಕ್ತಿ ಬಂದಿಲ್ಲ, ಅದಿನ್ನೂ ನನ್ನಲ್ಲಿ ಧಾರಣೆ ಆಗಿಲ್ಲ. ಶುಭ ಭಾವನೆ ಆಶೀರ್ವಾದಗಳು ಕೊಡುವಂತಹಷ್ಟು ಆ ಸ್ಟಾಕ್ ಇನ್ನೂ ನನ್ನಲ್ಲಿ ಜಮಾ ಆಗಿಲ್ಲ, ಅದಿನ್ನೂ ಆ ಶಕ್ತಿ ನನ್ನಲ್ಲಿ ಬಂದಿಲ್ಲ, ವೃದ್ಧಿ ಆಗಿಲ್ಲ ಇನ್ನೂ, ಅದರಿಂದ ನಾನು ಫೇಲ್ ಆಗಿಬಿಟ್ಟೆ. ಆಗ್ತಾಯ್ತಾ? ಆತ್ಮಿಕ ಶಕ್ತಿ ನೋಡಿ, ಸ್ಮೃತಿಯ ಶಕ್ತಿ ಜಾಸ್ತಿ ಇದ್ದಾಗ ನಿರಂತರವಾಗಿ ಸ್ಮೃತಿ ಇರುತ್ತೆ ನಮ್ಮಲ್ಲಿ. ಸ್ಮೃತಿಯ ಒಂದು ಸ್ಟಾಕ್ ಜಮಾ ಇರಬೇಕು. ನಾನು ಆತ್ಮನ ಸ್ಮೃತಿ ನಾವು ಮಾಡ್ತಿರ್ತೀವಲ್ಲ, ಪರಮಾತ್ಮನ ಸ್ಮೃತಿ, ಆ ಒಂದು ಯೋಗದ ಶಕ್ತಿ ಜಾಸ್ತಿ ಇತ್ತು ಅಂತಂದರೆ ಅದರ ಒಂದು ಬಲ ನಮ್ಮಲ್ಲಿ ಇರುತ್ತೆ, ಅದರ ಒಂದು ಸ್ಟಾಕ್ ಜಮಾ ಆಗಿರುತ್ತೆ, ನಿರಂತರವಾಗಿ ಅದು ನಮ್ಮಲ್ಲಿ ಇರೋದಕ್ಕೆ ಸಾಧ್ಯ ಆಗತ್ತೆ. ಆಗ ಅದು ನಾವು ಆತ್ಮ ಅಂತ ಎಂತಹ ಪರಿಸ್ಥಿತಿ ಸಮಯ ಬಂದರೂ ಕೂಡ ಅದು ಸ್ಟಾಕ್ ಇರುತ್ತಲ್ಲ, ಆ ಸಮಯದಲ್ಲಿ ಅದೇನಾಗ್ಬಿಡುತ್ತೆ, ಜಾಗೃತ ಆಗ್ಬಿಡುತ್ತೆ, ಅದು ಬಂದ್ಬಿಡುತ್ತೆ ಈಚೆ. ಆತ್ಮನ ಸ್ಮೃತಿ ಬಂದ್ಬಿಡುತ್ತೆ, ಅದು ತರಿಸ್ಬಿಡುತ್ತೆ ನೆನಪು. ಪರಮಾತ್ಮನ ಸ್ಮೃತಿನೂ ಸಹ ಬಂದ್ಬಿಡುತ್ತೆ, ಮತ್ತು ಜ್ಞಾನ ಸಹ ಅದು ಆ ಸಮಯದಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಸಹ ಬುದ್ಧಿಗೆ ಗೊತ್ತಾಗ್ಬಿಡುತ್ತೆ. ಆ ಬುದ್ಧಿ ಜೋಳಿಗೆಯಲ್ಲಿ ನಾವು ತುಂಬಿಕೊಂಡಿರೋದನ್ನು ನಾವು ಅದನ್ನು ಸ್ವರೂಪದಲ್ಲಿ ತರಬೇಕು. ಅದಕ್ಕೆ ಯೋಗ ಶಕ್ತಿನೇ ಇಂಪಾರ್ಟೆಂಟ್ ಆಗಿದೆ. ಆಯ್ತಲ್ಲ? ನಾವು ಇಲ್ಲಿ ಈಶ್ವರೀಯ ವಿದ್ಯಾರ್ಥಿಗಳು ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದು. ಮತ್ತು ಆತ್ಮಿಕ ಸೇವಾದಾರಿಗಳು ಸಹ ನಾವು ಇಲ್ಲಿ ಅಲ್ವಾ. ಇಲ್ಲಿ ಆತ್ಮಕ್ಕೆ ಬಾಬಾ ಬಂದು ಇಲ್ಲಿ ನಮಗೆ ವಿದ್ಯೆಯನ್ನು ಕೊಡ್ತಿದ್ದಾರೆ ಹೊರತು ಶರೀರಕ್ಕೆ ಅಲ್ಲ. ಇದನ್ನು ನಾವು ಯಾವತ್ತೂ ಮರಿಬಾರದು. ಆತ್ಮಕ್ಕೆ ಶಿಕ್ಷಣ ಕೊಡ್ತಿದ್ದಾರೆ, ಶರೀರಕ್ಕೆ ಅಲ್ಲ. ಪರಮಾತ್ಮ ಆತ್ಮಕ್ಕೆ ಶಿಕ್ಷಣವನ್ನು ಕೊಡ್ತಿರುವಂತಹದ್ದು. ಆತ್ಮವನ್ನ ರಾಜನಾಗಿ ಮಾಡ್ಬೇಕಿಲ್ಲಿ. ಇಷ್ಟು ಅರ್ಧಕಲ್ಪದಿಂದ ಬಿಕಾರಿಯಾಗಿತ್ತು, ಗುಲಾಮನಾಗಿತ್ತು ಆತ್ಮ, ಈಗ ರಾಜನಾಗಿ ಮಾಡಬೇಕು ಬಾಬಾ. ಅದರಿಂದನೇ ಆತ್ಮಕ್ಕೆ ಜ್ಞಾನವನ್ನು ಕೊಡ್ತಿದ್ದಾರೆ. ಅದಕ್ಕೆ ರಾಜಯೋಗ ಶಿಕ್ಷಣ, ರಾಜರನ್ನಾಗಿ ಮಾಡುವಂತಹ ಶಿಕ್ಷಣವನ್ನು ಬಾಬಾ ಇಲ್ಲಿ ಕೊಡ್ತಿದ್ದಾರೆ ಜ್ಞಾನ ಯೋಗದ ಮೂಲಕ. ಇಲ್ಲಿ ನೆನಪು ಎಷ್ಟು ಮುಖ್ಯನೋ ಜ್ಞಾನನೂ ಮುಖ್ಯನೋ. ನೋಡಿ, ಜ್ಞಾನ ಈಗ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡಿ ಅಂತ ಬಾಬಾ ಜ್ಞಾನ ಕೊಟ್ಟಿಲ್ಲ ಅಂದರೆ, ಆ ಜ್ಞಾನ ತಿಳಿಸಿಲ್ಲ ಅಂದರೆ ನಾವು ನೆನಪು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಬಟ್ ನೆನಪು ಮಾಡಿದ್ರೆ ಮಾತ್ರನೇ ನಾವು ಆತ್ಮದ ಒಂದು ಸ್ವರೂಪದಲ್ಲಿ ಬರೋಕ್ಕೆ ಸಾಧ್ಯ, ಪರಮಾತ್ಮನ ಒಂದು ಸ್ಮೃತಿಯಲ್ಲಿ ಬರೋದಕ್ಕೂ ಸಹ ನಾವು ಸಾಧ್ಯ ಆಗತ್ತೆ. ಬಾಬಾ ಹೇಳಿದ್ರು, ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನನ್ನನ್ನು ನೆನಪು ಮಾಡಿ ಅಂತ. ಜ್ಞಾನ ಏನೋ ತಿಳ್ಕೊಂಡ್ವಿ, ಬಟ್ ಅದನ್ನು ನಾವು ಪ್ರಾಕ್ಟಿಕಲಲ್ಲಿ ತರಬೇಕು, ಪುರುಷಾರ್ಥ ಮಾಡಬೇಕು. ಆವಾಗ ಅದೇನಾಗುತ್ತೆ, ಆತ್ಮದಲ್ಲಿ ಶಕ್ತಿ ತುಂಬುತ್ತೆ. ಆಗ ಏನಾಗ್ಬಿಡುತ್ತೆ, ಆ ಸ್ವರೂಪದಲ್ಲಿ ನಾವು ಬರ್ತಾ ಹೋಗ್ತೀವಿ. ನಾನು ಆತ್ಮ ಅನ್ನುವಂಥದ್ದು ಧಾರಣೆ ಆಗ್ತಾ ಹೋಗುತ್ತೆ, ಸ್ವರೂಪದಲ್ಲಿ ನಾವು ಬರ್ತಾ ಹೋಗ್ತೀವಿ ನಾವು. ಇಲ್ಲ ಅಂದರೆ ಆಗೋದಿಲ್ಲ. ಪರಮಾತ್ಮನ ಸ್ಮೃತಿಯಿಂದ ಮಾತ್ರ ಆತ್ಮದ ಒಂದು ಶಕ್ತಿ, ಆತ್ಮದ ಒಂದು ಸ್ಮೃತಿ ವೃದ್ಧಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಆತ್ಮದ ಶಕ್ತಿ ವೃದ್ಧಿ ಆಗಬೇಕು, ಸ್ಮೃತಿ ವೃದ್ಧಿ ಆಗಬೇಕು, ಆತ್ಮದ ಸ್ವರೂಪ
ತಯಾರಾಗಬೇಕು ಅಂತಂದರೆ ಪರಮಾತ್ಮನ ಸ್ಮೃತಿನೇ ಆಧಾರ ಆಗಿರುತ್ತೆ. ಅದಕ್ಕೆ ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ಅವರನ್ನು ನೆನಪು ಮಾಡ್ತೀವಿ ಅಂತಂದರೆ ಆತ್ಮದಲ್ಲಿ ಶಕ್ತಿ ಬರುತ್ತೆ. ಆಗ ನಾವು ಏನು ಮುರುಳಿಯನ್ನು ನಾವು ಕೇಳ್ತೀವಿ ಆವಾಗ ಅದು ಧಾರಣೆ ಆಗುತ್ತೆ ಬುದ್ಧಿಯಲ್ಲಿ. ಆ ಬುದ್ಧಿಯಲ್ಲಿ ಧಾರಣೆ ಆದಾಗ ನಾವು ಅದನ್ನು ಕಾರ್ಯರೂಪದಲ್ಲಿ ಸ್ವರೂಪದಲ್ಲೂ ನಾವು ತರ್ತೀವಿ. ಆಗ ಸ್ವರೂಪದಲ್ಲಿ ತರ್ದ್ವಿ, ನಾವು ಧಾರಣೆ ಮಾಡಿದ್ವಿ ಅಂದರೆ ಇತರರಿಗೆ ಸೇವೆ ಮಾಡೋದಕ್ಕೂ ಸಹ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಧಾರಣೆ ಇಲ್ಲ ಅಂದರೆ ಇತರರಿಗೆ ನಾವು ಸೇವೆ ಮಾಡೋಕ್ಕಾಗೋದಿಲ್ಲ ಅಲ್ವಾ ನಿಮಿತ್ತವಾಗಿ. ಈಗ ನನ್ನಲ್ಲಿ ಆತ್ಮದ ಧಾರಣೆ ಇಲ್ಲ ಅಂದರೆ ನಾನು ಇತರರಿಗೆ ಹೋಗ್ಬಿಟ್ಟು ಆತ್ಮ ಅಂತ ಹೇಳಿದ್ರು ಅವ್ರಿಗೆ ಧಾರಣೆ ಆಗೋದಿಲ್ಲ. ನನ್ನಲ್ಲಿ ಆ ಶಕ್ತಿ ಇರಬೇಕು, ಧಾರಣಾ ಶಕ್ತಿ, ಆವಾಗ ಇತರರಿಗೆ ಹೋಗಿ ಹೇಳೋದಕ್ಕೆ ಸಾಧ್ಯ. ಧಾರಣೆ ಯಾವಾಗ ಆಗುತ್ತೆ? ಯೋಗ ಇದ್ದಾಗಲೇ ತಾನೇ. ಎಲ್ಲದಕ್ಕೂ ಮೂಲ ಆಧಾರನೇ ಯೋಗ ಆಗಿದೆ. ಜ್ಞಾನ ನೀವೆಷ್ಟೇ ಕೇಳಿ ಯೋಗ ಇಲ್ಲ ಅಂದರೆ ಜ್ಞಾನ ಧಾರಣೆ ಆಗೋದಿಲ್ಲ, ಸ್ವರೂಪದಲ್ಲಿ ಬರೋದಿಲ್ಲ. ಜ್ಞಾನ ಬಾಬಾ ಹೇಳ್ತಾರೆ, ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಿ, ಶಾಂತಿ ಸ್ವರೂಪರು, ನೀವು ಶಕ್ತಿ ಸ್ವರೂಪರು, ಪವಿತ್ರ ಸ್ವರೂಪರು. ಮತ್ತೆ ನಾನು ಯೋಗ ಮಾಡಿಲ್ಲ ಅಂದರೆ ಆ ಸ್ವರೂಪದಲ್ಲಿ ನಾನು ಬರೋಕ್ಕಾಗೋದಿಲ್ಲ. ಮತ್ತೆ ನಾನು ಕೇಳಿದೆ ಅಷ್ಟೇ, ನಾನು ಶಾಂತಿ ಸ್ವರೂಪ ಆಗಿದ್ದೀನಿ, ನಾನು ಶಕ್ತಿ ಸ್ವರೂಪ ಆಗಿದ್ದೀನಿ, ನಾನು ಕೇಳಿದೆ ಅಷ್ಟೇ. ಬಟ್ ಆ ಸ್ವರೂಪದಲ್ಲಿ ನಾನು ಬರಬೇಕು ಅಂತಂದರೆ ನಾನು ಯೋಗ ಮಾಡಬೇಕು. ನಾನು ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿ ನಾನು ಆ ಸ್ವರೂಪದಲ್ಲಿ ಸ್ಥಿತನಾಗಬೇಕು. ಆಗ ಆತ್ಮದಲ್ಲಿ ನಾನು ಶಾಂತಿ ಗುಣ ಇದೆ ಅಲ್ವಾ, ಆ ಒಂದು ಸ್ವಧರ್ಮ ಇದೆಯಲ್ಲ, ಅದರಲ್ಲಿ ಶಕ್ತಿ ಬರುತ್ತೆ. ಆಗ ನಾನು ಶಾಂತ ಸ್ವರೂಪ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಧಾರಣೆ ಆಗಬೇಕಲ್ಲ, ಅದು ಗುಣ, ಆ ಶಕ್ತಿ ಧಾರಣೆ ಆದಾಗ ಅದು ಈಚೆ ಕಾಣುತ್ತೆ. ಆಯ್ತಾ? ಅದನ್ನೇ ಸ್ವರೂಪ, ಅದೇ ಸ್ವರೂಪದಲ್ಲಿ ತನ್ನಿ ಅಂತ ಅದಕ್ಕೆ ಹೇಳೋದು. ಅದನ್ನೇ ಧಾರಣೆಯಲ್ಲಿ ತನ್ನಿ ಅಂತ ಹೇಳ್ತಾರೆ. ಅದು ಈಚೆ ಕಾಣುತ್ತೆ. ಫಸ್ಟ್ ಬುದ್ಧಿಯಲ್ಲಿ ಧಾರಣೆ ಆದಾಗ ಆಗ ಸ್ವರೂಪದಲ್ಲಿ ಈಚೆ ಬರುತ್ತೆ. ಬುದ್ಧಿಯಲ್ಲಿ ನಾವು ಅದು ಅರ್ಥನೂ ಆಗ್ಬೇಕಲ್ಲ, ನಮಗೆ ಅರ್ಥ ಆಗುತ್ತೆ, ಅದು ಕೂತ್ಕೊಳ್ಳುತ್ತೆ ಬುದ್ಧಿಯಲ್ಲಿ. ಅದನ್ನೇ ನಾವು ಬುದ್ಧಿ ಧಾರಣೆ ಅಂತ ನಾವು ಹೇಳುವಂಥದ್ದು. ಇಲ್ಲಾಂದ್ರೆ ಅರ್ಥನೇ ಆಗಲ್ಲ. ಒಂದು ಕಿವಿಯಲ್ಲಿ ಹೋಗಿ ಇನ್ನೊಂದು ಕಿವಿಯಲ್ಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಬಿಟ್ಟಿರ್ತೀವಿ. ಅಲ್ಲಿ ಕೂರ್ಬೇಕು ಅಂತಂದ್ರೆ ಅಲ್ಲಿ ಧಾರಣೆ ಆಗ್ಬೇಕು. ಅದು ಯಾವಾಗ ಧಾರಣೆ ಆಗುತ್ತೆ? ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿಯಲ್ಲಿದ್ದಾಗ. ಅದಕ್ಕೆ ಎಲ್ಲದಕ್ಕೂ ಆಧಾರ ಸ್ಮೃತಿನೇ ಮಕ್ಕಳೇ ಅಂತ ಬಾಬಾ ಹೇಳುವಂಥದ್ದು. ಅರ್ಥ ಆಯ್ತಲ್ಲ? ಎಲ್ಲಿ ಜ್ಞಾನ ಯೋಗ ಎರಡೂ ಇದೆ ಅಂದರೆ ಸ್ವರೂಪನೂ ಗ್ಯಾರಂಟಿ, ಅಂದರೆ ಧಾರಣೆ ಗ್ಯಾರಂಟಿ, ಮತ್ತು ಸೇವೆನೂ ಸಹ ಗ್ಯಾರಂಟಿ. ಅಲ್ಲಿ ಬೇಹದ್ದಿನ ಸೇವೆ ಎನ್ನುವಂತಹದ್ದು ಸಹ ನಡೀತಿರುತ್ತೆ. ಮನಸ ವಾಚ ಕರ್ಮಣ ಎಲ್ಲದರಿಂದನೂ ಆತ್ಮಿಕವಾಗಿ ಪರಮಾತ್ಮನ ಸ್ಮೃತಿಯಲ್ಲಿರ್ತಾ ನಾವು ಸೇವೆಯನ್ನು ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಹೊರಗಡೆ ಹೇಗೆ ಕಾಲೇಜುಗಳಿದ್ದಾವೆ, ಹೇಗೆ ಕೋರ್ಸಸ್ ಇದೆ, ಹಾಗೆ ಇಲ್ಲಿ ನಮಗೆ ಇದು ಈಶ್ವರೀಯ ಕಾಲೇಜು, ಇಲ್ಲಿ ಕೋರ್ಸ್ ಇದೆ ರಾಜಯೋಗ ಅಂದರೆ ಅಲ್ಲಿ ಹೇಗೆ BCom BSc BA ಅಲ್ವಾ, ಆ ಥರ ಎಲ್ಲ ಯಾವ ರೀತಿ ಇದೆ ಇಲ್ಲಿ ಈ ಥರ ಇದೆ. ಅರ್ಥ ಆಯ್ತಲ್ಲ? ರಾಜಯೋಗ ಕೋರ್ಸ್ ಇದೆ. ಇಲ್ಲಿ ನಾವು 7 days ಕೋರ್ಸ್ ತಗೊಂಡಾದ್ಮೇಲೆ ಮತ್ತೆ ಮುರುಳಿಯನ್ನು ಓದ್ತಾ ಯೋಗವನ್ನು ಮಾಡ್ತಾ ಎರಡನ್ನೂ ಸಹ ನಾವು ಜೊತೆಯಲ್ಲಿ ಧಾರಣೆ ಮಾಡ್ಕೊಳ್ತಾ ಯೋಗ ನೋಡಿ, ಯೋಗ ಇತ್ತು ಅಂದರೆ ನಾವು ಕೇಳಿರೋ ಜ್ಞಾನನೂ ಧಾರಣೆ ಆಗುತ್ತೆ. ಮತ್ತೆ ನಾವು ಯೋಗದ ಮಾಡ್ತಾ ಯೋಗ ಅಂದರೆ ನೆನಪು ಸಹ ಧಾರಣೆ ಆಗುತ್ತೆ. ಅಂದರೆ ಏನು, ನೆನಪು ಆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜ್ಞಾನ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಜ್ಞಾನದ ಶಕ್ತಿ, ನೆನಪಿನ ಶಕ್ತಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಜ್ಞಾನದಿಂದ ಸಂಪನ್ನ, ಯೋಗದಿಂದ ಸಂಪನ್ನ ಆಗಬೇಕು ಅಂತ ಅದಕ್ಕೆ ಹೇಳುವಂಥದ್ದು. ಇಲ್ಲಿ 4 ಸಬ್ಜೆಕ್ಟು ಸಹ ನಾವು ಪಾಸ್ ಆಗಲೇಬೇಕು. ಒಂದು ಫೇಲ್ ಆದರೂ ಫೇಲ್, ಗೌರವಪೂರ್ವಕವಾಗಿ ನಾವು ಪಾಸ್ ವಿತ್ ಆನರ್ ಅಂದರೆ ಗೌರವಪೂರ್ವಕವಾಗಿ ನಾವು ಪಾಸ್ ಆಗುವಂಥದ್ದು. ಇಲ್ಲ ಅಂತಂದರೆ ಶಿಕ್ಷೆ ಭೋಗಿಸಿ ನಾವು ಪಾಸ್ ಆಗಬೇಕಾಗುತ್ತೆ. ಆಗ ಪದವಿನೂ ಕಡಿಮೆ ಅಲ್ವಾ. ಮತ್ತೆ ನೋಡಿ, ಅಲ್ಲಿ ನಾವು ಫೇಲ್ ಆಗಿಬಿಡ್ತೀವಿ, ಮತ್ತೆ ಕಟ್ಟಿ ಮತ್ತೆ ಪಾಸ್ ಮಾಡ್ಕೋತೀವಿ, ರಿಪೀಟರ್ ಅಂತ ಬಂದ್ಬಿಡುತ್ತೆ. ನಿಜ ತಾನೇ? ರಿಪೀಟರ್ ಅಂತ ಹಾಕ್ಬಿಡ್ತಾರೆ. ಒಂದೇ ಸರಿ ಪಾಸ್ ಆಗಲ್ವಲ್ಲ ನಾವು, ರಿಪೀಟರ್ ಅಂತ ಹಾಕ್ತಾರೆ. ಮತ್ತೆ ನಾವಲ್ಲಿ ಕಟ್ಟಿ ಬರೀತೀವಿ, ಆದರೆ ಇಲ್ಲಿ ಕಟ್ಟಿ ಬರದಂಗೂ ಬರೆಯೋಕ್ಕೂ ಆಗಲ್ವೇ, ಒಂದೇ ಸರಿ ಆಗಬೇಕಿಲ್ಲ. ಅಂತಿಮದಲ್ಲೇ ರಿಸಲ್ಟ್ ಇಲ್ಲಿ ನಮಗೆ ಗೊತ್ತಾಗುವಂಥದ್ದು. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಬಾಬಾರವರ ಮನೆಗೆ, ಬಾಬಾರವರ ಮಕ್ಕಳಾಗಿದ್ದೀವಿ ಅಂದರೆ ನಮ್ಮ ಒಂದು ಗುರಿ ಉದ್ದೇಶ, ಬಾಬಾ ಏನಕ್ಕೆ ಬಂದಿದ್ದಾರೆ, ಅವರ ಉದ್ದೇಶ ಎಲ್ಲ ನಾವು ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ನಾವು ಇದರಲ್ಲಿ ಮುಂದುವರೆಯೋದಕ್ಕೆ ಸಾಧ್ಯ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಧಾರಣೆ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಆಗೋದಿಲ್ಲ. ಇಲ್ಲಾಂದರೆ ಎಲ್ಲರೂ ಕೇಳ್ದಂಗೆ ನಾವು ಕೇಳ್ತಿದ್ದೀವಿ ಬಿಡು ಅಂತ ಹೋಗ್ತಿರ್ತೀವಿ. ನಮಗೆಲ್ಲರಿಗೂ ಗೊತ್ತಿದೆ, ಪವಿತ್ರವಾದ ಪ್ರಪಂಚವನ್ನು ಭಾರತದಲ್ಲಿ ತರಬೇಕು, ಅದಕ್ಕೆ ನಾವು ನಿಮಿತ್ತ ಆಗಿದ್ದೀವಿ. ನಾವು ಪವಿತ್ರರಾಗಬೇಕು,
ಮತ್ತು ಇಡೀ ವಿಶ್ವವನ್ನು ನಾವು ಪವಿತ್ರವಾಗಿ ಮಾಡಬೇಕು, ಎಲ್ಲ ಜವಾಬ್ದಾರಿ ಇದೆ, ಪರಿವರ್ತನೆ ಮಾಡೋದು ಎಲ್ಲನೂ ಸಹ ಇದೆ. ಮತ್ತು ಈ ಸಬ್ಜೆಕ್ಟ್ಗಳ ಮೂಲಕನೇ ನಾವು ಮಾಡೋಕ್ಕೆ ಸಾಧ್ಯ ಆಗೋದು. ಅದಕ್ಕೆ ಈ ಸಬ್ಜೆಕ್ಟ್ಗಳ ಕಡೆ ಗಮನ ಕೊಡಬೇಕು ನಾವು. ಜ್ಞಾನದಲ್ಲಿ ಎಷ್ಟು ಪರ್ಸೆಂಟ್, ಯೋಗದಲ್ಲಿ ಎಷ್ಟು ಪರ್ಸೆಂಟ್, ಧಾರಣೆಯಲ್ಲಿ ಎಷ್ಟು ಪರ್ಸೆಂಟ್, ಸೇವೆಯಲ್ಲಿ ಎಷ್ಟು ಪರ್ಸೆಂಟ್. ಸೇವಾ ಅಂತಂದಾಗ ಮನಸಾ ಸೇವೆನೂ ಮಾಡ್ತಿರ್ಬೇಕು, ವಾಚಾ ಸೇವೆನೂ ಮಾಡ್ತಿರ್ಬೇಕು, ಕರ್ಮಣ ಸೇವೆನೂ ಮಾಡ್ತಿರ್ಬೇಕು. ಆಯ್ತಾ? ಕರ್ಮಣ ಅಂತಂದಾಗ ಸಂಬಂಧ ಸಂಪರ್ಕದ ಜೊತೆನೂ ಸಹ ಸೇವೆ ಅನ್ನೋವಂಥದ್ದು ಬಂದ್ಬಿಡುತ್ತೆ. ಅದು ಸೇವೆ ಅಂತ. ಕರ್ಮಣ ಅಂದಾಗ ಸಂಬಂಧ ಸಂಪರ್ಕಗಳು ಸಹ ಬಂದ್ಬಿಡುತ್ತೆ. ಆಯ್ತಾ? ಮತ್ತೆ ಗುಣಗಳಿಂದ ಸೇವೆ, ಜ್ಞಾನದಿಂದ ಸೇವೆ, ಯೋಗದಿಂದ ಸೇವೆ, ಎಲ್ಲ ಥರದ್ದು ಬರುತ್ತೆ. ವೃತ್ತಿಯಿಂದ ಸೇವೆ, ದೃಷ್ಟಿಯಿಂದ ಸೇವೆ, ಸಂಕಲ್ಪಗಳಿಂದ ಸೇವೆ, ನಮ್ಮ ಗುಣಗಳು ಎಲ್ಲ ಒಂದು ಶಕ್ತಿ ಎಲ್ಲದರಿಂದನೂ ಸೇವೆ ಅನ್ನೋಂತಹದ್ದು ನಡೀತಾ ಹೋಗುತ್ತೆ. ಅರ್ಥ ಆಯ್ತಾ? ಯಾವಾಗ ಜ್ಞಾನ ಯೋಗ ಧಾರಣೆ ಇದೆ ಅಂದರೆ ಸೇವೆ ತಾನಾಗೇ ಆಗ್ತಾ ಹೋಗುತ್ತೆ. ಎಲ್ಲ ಥರದ ಸೇವೆನೂ ಸ್ವಸೇವೆ ಜೊತೆಗೆ ವಿಶ್ವ ಸೇವೆನೂ ಸಹ ಆಗ್ತಾ ಹೋಗುತ್ತೆ. ಪ್ರಕೃತಿಗೂ ಸಹ ಸೇವೆ ಆಗ್ತಾ ಹೋಗುತ್ತೆ. ಎಲ್ಲನೂ ಸಹ ನಮ್ಮ ಕೈಯಲ್ಲೇ ಇದೆ. ಅರ್ಥ ಆಯ್ತಲ್ಲ? ನಾವು 7 days ಕೋರ್ಸ್ ತಗೊಂಡ್ವಿ ಅಂದರೆ ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮನ್ನು ಇಲ್ಲಿವರೆಗೂ ಕರೆದಿದ್ದಾರೆ, ಮತ್ತೆ ಕರ್ಕೊಂಬಂದಿದ್ದಾರೆ, ನಮಗೆ ಕೋರ್ಸ್ ಕೊಟ್ಟಿದ್ದಾರೆ ಅಂತ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಆಯಿತಾ? ತಂದೆ ಶಿಕ್ಷಕ, ಬರೀ ಶಿಕ್ಷಕನಾಗಿ ಓದಿಸೋದಿಲ್ಲ, ತಂದೆ ಶಿಕ್ಷಕ ಸದ್ಗುರು 3 ರೂಪದಲ್ಲಿ ಓದಿಸ್ತಾ ಇದ್ದಾರೆ ನಮಗೀಗ. ಇದನ್ನು ನಾವು ಮರಿಬಾರ್ದು. ಆಯಿತಾ? 3 ರೂಪದಲ್ಲೂ ನಮಗೆ ಶಿಕ್ಷಣವನ್ನು ಕೊಡ್ತಿದ್ದಾರೆ, 3 ರೂಪದಲ್ಲೂ ನಮಗೆ ಶ್ರೀಮತವನ್ನು ಕೊಡ್ತಿದ್ದಾರೆ. ಎಲ್ಲ ಸಲಹೆಗಳು, ವಿಧಿವಿಧಾನಗಳು ಎಲ್ಲ ಮುರುಳಿಯ ಮೂಲಕ ನಮಗೆ ಕೊಡ್ತಾರಲ್ವಾ? ಕೊಡ್ತಾರೆ ತಾನೆ. ಮತ್ತೆ ಓದಿಸ್ತಾರೆ, ಮತ್ತೆ ಟೆಸ್ಟ್ ತಗೋತಾರೆ, ಪರೀಕ್ಷೆನೂ ತಗೋತಾರೆ. ಮತ್ತೆ ನಾವು ಎಲ್ಲಿವರೆಗೂ ಅರ್ಥ ಆಗಲ್ಲ ನಮಗೆ ಅಲ್ಲಿವರೆಗೂ ಅದನ್ನ ಅರ್ಥ ಮಾಡಿಸೋದಕ್ಕೆ ಹೇಳ್ತಾನೆ ಇರ್ತಾರೆ. ಇದನ್ನು ಸಹ ನಾವು ಮರಿಬಾರದು. ಮತ್ತೆ ಅದನ್ನ ನಾವು ಕಲ್ತ್ವಿ ಅಂತಂದ್ರೆ ನಮಗೆ ಗೊತ್ತಾಗೋಯ್ತು, ನಮಗೆ ಧಾರಣೆ ಆಗೋಯ್ತು ಅಂದ್ರೆ ಅದು ಮುಂದಕ್ಕೆ ಹೋಗ್ತಿರ್ತಾರೆ. ಆಯ್ತಾ? ಅದು ಮುಂದಕ್ಕೆ ಹೋಗ್ತಿರ್ತಾರೆ. ಇವಾಗ ಹೆಂಗೆ ಒಂದನೇ ಕ್ಲಾಸ್ ಪಾಸ್ ಆದ್ರೇನೆ 2ನೇ ಕ್ಲಾಸ್ಗೆ ಹೋಗೋದು ಅಲ್ವಾ? ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆದ್ರೇನೆ ಸೆಕೆಂಡ್ ಸ್ಟ್ಯಾಂಡರ್ಡ್, ಆಗಿಲ್ಲ ಅಂದರೆ ಮತ್ತೆ SSLC ಪಾಸ್ ಆದರೆ ಮತ್ತೆ ಕಾಲೇಜ್ಗೆ ಹೋಗ್ಬೋದು, ಫಸ್ಟ್ PUCಗೆ ಹೋಗ್ಬೋದು, ಇಲ್ಲ ಅಂದರೆ ಇಲ್ಲ ಅಲ್ವಾ? ಹಾಗೆ ಇಲ್ಲಿ ಪಾಸ್ ಆಗಬೇಕು ನಾವು. ಇಲ್ಲಿ ಸ್ಟೇಜ್ಗಳು ಸಹ ಇದೆ. ಆಯ್ತಲ್ಲ? ಇಲ್ಲಿ ಸ್ಟೇಜ್ಗಳಿದ್ದಾವೆ ಇಲ್ಲೂ ಈ ವಿದ್ಯೆಯಲ್ಲಿ, ರಾಜಯೋಗ ವಿದ್ಯೆಯಲ್ಲಿ. ನಾವು ಸ್ಟೇಜು ಪಾಸ್ ಆಗ್ತಾ ಹೋಗ್ತೀವಿ ಅಂದರೆ ಮತ್ತೆ ನೆಕ್ಸ್ಟ್ ಸ್ಟೇಜ್ ಸಿಗ್ತಾ ಹೋಗುತ್ತೆ ನಮಗೆ. ಹಾಗೇನೆ ನೋಡಿ, ಅಂದರೆ ಫಸ್ಟ್ ನೋಡಿ ಇವಾಗ ಹೇಳ್ಕೊಡ್ತಾರೆ. ಈ ಕಲ್ತ್ಕೊಂಡ್ಮೇಲೆ ಕಾಗುಣಿತ ಅಂತೆ, ಒತ್ತಕ್ಷರಗಳಂತೆ, ಆಮೇಲೆ ಮಗ್ಗಿ ಅಂತೆ, ಅದಂತೆ ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಎಲ್ಲ ಆದಮೇಲೆ ಮತ್ತೆ ಬುಕ್ ಓದೋಕ್ಕೆ ಕೊಡ್ತಾರೆ. ಹಂಗೆ ಒಂದೊಂದು ಸ್ಟೆಪ್ ಇದೆ ಅಲ್ಲ, ಹಾಗೇನೆ. ಬಾಬಾ ಮೊದಲು ಈಗೆಲ್ಲ ಏನು ಹೇಳ್ತಿದ್ರು ಅದೆಲ್ಲ ಫಸ್ಟು ಅವೆಲ್ಲ ಇರಲಿಲ್ವಂತೆ, ಬರೀ ಆತ್ಮದ ಜ್ಞಾನವನ್ನು ಅಷ್ಟೇ ಕೊಡ್ತಿದ್ರು. ಅದ್ರಲ್ಲಿ ಪಕ್ಕ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಹೋದ್ರು, ಆಮೇಲೆ ನೆಕ್ಸ್ಟ್ ಹೋದ್ರು. ಹಂಗಂಗೆನೆ ಮುಂದೆ ಅವರು ಆ ಥರ ವೃದ್ಧಿ ಮಾಡ್ಕೊಳ್ತಾ ಹೋದ್ರು. ಆಯಿತಾ? ಒಂದೇ ಸರಿ ಬಾಬಾ ಕೊಡೋದಿಲ್ಲ ಜ್ಞಾನ ನಮಗೆ. ಅದು ದಿನೇ ನಮ್ಮ ಒಂದು ಬುದ್ಧಿಶಕ್ತಿ ಎಷ್ಟಿದೆ ಅಂತ ಅರ್ಥ ಮಾಡಿಕೊಂಡು ನಮಗೆ ತಿಳಿಸ್ತಾರೆ. ಅಲ್ಲಿವರೆಗೂ ನಮಗೆ ಅದೇ ಅದನ್ನೇ ಓದಿಸ್ತಿರ್ತಾರೆ ನಮಗೆ. ಅದರಲ್ಲಿ ಪಾಸ್ ಆಗಿಬಿಟ್ವ ನಾವು, ಇದರಲ್ಲಿ ಪಾಸ್ ಆಗಿದ್ರೆ ನೆಕ್ಸ್ಟು ಒಂದು ಇದು ಗೊತ್ತಾಗ್ಬಿಡುತ್ತೆ ನಮಗೆ. ನೆಕ್ಸ್ಟು ನಾವು ಎಷ್ಟು ಓದ್ತಾ ಹೋಗ್ತೀವೋ ಅಷ್ಟು ಟಫಾಗಿ ಕ್ವಶನ್ಸು ಎಕ್ಸಾಮ್ಸ್ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ನಾವೆಷ್ಟು ಚೆನ್ನಾಗಿ ಓದ್ತಾ ಹೋಗ್ತೀವೋ ಅಷ್ಟೇ ಟಫ್ ಆಗಿರೋ ಕ್ವಶನ್ ಪೇಪರ್ಸ್, ಎಕ್ಸಾಮ್ ಟೆಸ್ಟ್ ಪೇಪರ್ಸ್ ಮಾಯೆಯ ರೂಪದಲ್ಲಿ, ವಿಘ್ನಗಳ ರೂಪದಲ್ಲಿ ಅದು ನಮ್ಮ ಹತ್ರ ಬರ್ತಾ ಹೋಗುತ್ತೆ. ಆ ಸಮಯದಲ್ಲಿ ಯಾಕೆ ಏನು ಅಂತ ನಾವು ಕ್ವಶನ್ ಮಾಡದೆ, ಕ್ವಶನ್ ಬಂದಿದೆ, ಎಕ್ಸಾಮ್ ಪೇಪರ್ ಇದು, ಎಕ್ಸಾಮ್ ಇದೆ, ಆ ಸಮಯದಲ್ಲಿ ನಾನು ಪಾಸ್ ಆಗಬೇಕಷ್ಟೇ, ಆನ್ಸರ್ ಮಾಡಬೇಕಷ್ಟೇ, ಆನ್ಸರ್ ಕಡೆ ಅಷ್ಟೇ ನಾನು ಗಮನ ಕೊಡಬೇಕು, ಯಾಕೆ ಏನು ಅಂತ ಕ್ವಶನ್ ಮಾಡಬಾರ್ದು. ಆ ಸಮಯದಲ್ಲಿ ಬಾಬಾ ಹೇಳ್ಕೊಡೋದಿಲ್ಲ, ಅವರು ನಿಂತು ನೋಡ್ತಾರೆ, ಎಷ್ಟು ಅರ್ಥ ಆಗಿದೆ ನನ್ನ ಮಗುಗೆ, ಎಷ್ಟು ಧಾರಣೆಯಾಗಿದೆ ಅಂತ ನೋಡ್ತಾರೆ ಅವರು. ಆಯ್ತಾಯ್ತಾ? ನೋಡಿಬಿಟ್ಟು ಆಮೇಲೆ ನೆಕ್ಸ್ಟು ಮತ್ತೆ ಅದನ್ನು ನಾನು ಪಾಸ್ ಆಗೋವರೆಗೂ ನನಗೆ ಅದು ಆ ಒಂದು ಶಿಕ್ಷಣವನ್ನು ಕೊಡ್ತಾನೆ ಇರ್ತಾರೆ. ಆಮೇಲೆ ಆ ಒಂದು ಸ್ಥಿತಿ ಸ್ವರೂಪ ಬಂದ್ಬಿಡ್ತು ನನಗೆ ಅಂದರೆ ಮತ್ತೆ ನೆಕ್ಸ್ಟು ಸ್ಟಾರ್ಟ್ ಮಾಡ್ತಾರೆ ನಮಗೆ ತಿಳಿಸೋದಕ್ಕೆ. ಅದು ಹಾಗೇನೆ ಮುರುಳಿಯಲ್ಲಿ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ.
ಗೊತ್ತಾಯ್ತಾ? ಗೊತ್ತಾಗೋದಿಲ್ಲ ಅಷ್ಟೇ. ಅದು ದಿನೇ 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 ಹೊಸ ಪಾಯಿಂಟ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ನಮ್ಮ ಒಂದು ಬುದ್ಧಿಶಕ್ತಿಯನ್ನು ಅನುಸರಿಸಿ, ಸ್ಟೇಜ್ ಅನುಸರಿಸಿ ಅದು ಬಾಬಾ ಹೊಸದಾಗಿ ನಮಗೆ ಕೊಡ್ತಾ ಹೋಗ್ತಾರೆ. ಆದ್ರಿಂದ ಇಲ್ಲಿ ಶಿಕ್ಷಣ ಕೊಡ್ತಿರುವಂಥದ್ದು ನಾವು ಸ್ಟೂಡೆಂಟ್ಸ್ ಆಗಿದ್ದೀವಿ. ಇಲ್ಲಿ ಬಾಬಾ ಒಬ್ಬರೇ ಟೀಚರು, ನಾವು ಕೇವಲ ನಿಮಿತ್ತ ಮತ್ತೆ ಈಶ್ವರೀಯ ವಿದ್ಯಾರ್ಥಿಗಳು, ಗಾಡ್ಲಿ ಸ್ಟೂಡೆಂಟ್ಸ್ ಆಗಿದ್ದೀವಿ. ಆದ್ದರಿಂದ ನಮ್ಮ ಗುರಿ ಉದ್ದೇಶ ಏನು? ಬಾಬಾರ ಸಮಾನ ಆಗಬೇಕು, ಬ್ರಹ್ಮ ಬಾಬಾ ಸಮಾನ ಆಗಬೇಕು, ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರ ಸಮಾನ ಆಗಬೇಕು. ಈ ಒಂದು ಉದ್ದೇಶ ಇಟ್ಟುಕೊಂಡು ನಾವು 4 ಸಬ್ಜೆಕ್ಟ್ಗಳಲ್ಲಿ ನಾವು ಮುಂದುವರಿತಾ ಹೋಗ್ಬೇಕಾಗತ್ತೆ. ಆಗಲೇ ನಾವು ಈ 4 ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆದರೆ ಮಾತ್ರನೇ ನಾವು ವಿಜಯಿ ರತ್ನಗಳಾಗಕ್ಕೆ ಸಾಧ್ಯ. ಆಯ್ತಾ? ವಿಜಯ ಮಾಲೆಯಲ್ಲಿ ಬರೋದಕ್ಕೆ ಸಾಧ್ಯ. ಮತ್ತೆ ಅಷ್ಟರತ್ನಗಳಲ್ಲಿ ಬರೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ಬಾಬಾ ಹೇಳ್ತಾರೆ, ನೀವು 99% ಪಾಸ್ ಆಗಬೇಕು ಅಂತ ಹೇಳ್ತಾರೆ. 1% ನಾನು ಕೊಡ್ತೀನಿ. ನೀವು 100% ಪಾಸ್ ಆಗಿ ಅಂತ ನಾನು ಹೇಳೋದಿಲ್ಲ. 99% ನೀವು ಪಾಸ್ ಆಗಿ, ಇನ್ನು 1% ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ತಿಳಿಸಿ ನಮಗೆ ಶಕ್ತಿಯನ್ನು ನೆನಪು ಮಾಡ್ಬೇಕಷ್ಟೇ. ನಾವು ನೆನಪು ಮಾಡೋದ್ರಲ್ಲೇನೆ ನಮಗೆ ಜ್ಞಾನ, ಯೋಗ, ಧಾರಣೆ, ಸೇವೆ ಎಲ್ಲನೂ ಆಗುವಂಥದ್ದು. ಎಲ್ಲನೂ ಅಷ್ಟೇ. ನೆನಪು ಮಾಡಿದ್ರೆ ಅವರೆಲ್ಲ ನಮಗೆ ಶಕ್ತಿಯನ್ನು ತುಂಬಿ ಎಲ್ಲನೂ ಕ್ವಶನ್ಸು ಹೇಳ್ಬಿಡ್ತಾರೆ ಅವರು. ಇವಾಗ ನೋಡಿ ಎಲ್ಲ ಪಾಠ ಮಾಡಿಬಿಡ್ತಾರೆ, ಮುರುಳಿ ಓದ್ಬಿಡ್ತಾರೆ, ಮತ್ತೆ ಟೆಸ್ಟ್ ತಗೋತಾರೆ, ಪರೀಕ್ಷೆ ತಗೋತಾರೆ. ಮತ್ತೆ ನಮಗೆ ಕ್ವಶನ್ಗಳು ಗೊತ್ತಿರುತ್ತೆ, ಆನ್ಸರು ಗೊತ್ತಿರುತ್ತೆ, ಎಲ್ಲ ಬಾಬಾ ತಿಳಿಸ್ಬಿಡ್ತಾರೆ. ಆದ್ರೆ ನಾವೇ ಪಾಸ್ ಆಗೋದಿಲ್ಲ, ಸ್ಥಿತಿ ಸ್ಮೃತಿ ಇರೋದಿಲ್ಲ, ನಾವೇ ಪಾಸ್ ಆಗೋದಿಲ್ಲ ಅಲ್ವಾ? ಅಂತಿಮ ಪೇಪರ್ ಬಗ್ಗೆನೂ ಹೇಳ್ಬಿಟ್ಟಿದ್ದಾರೆ, ಅಂತಿಮ ಸ್ಥಿತಿ ಬಗ್ಗೆನೂ ಹೇಳ್ಬಿಟ್ಟಿದ್ದಾರೆ, ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅಲ್ಲಾದ್ರೆ ಅವ್ರಿಗೆ ಗೊತ್ತಿರಲ್ಲ ನೋಡಿ. ಅಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ. ಏನು ಗೊತ್ತಿರೋದಿಲ್ಲ? ಕ್ವಶನ್ ಪೇಪರು ಯಾವ ಕ್ವಶನ್ ಕೊಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಆದ್ರೆ ಇಲ್ಲೆಲ್ಲ ನಮಗೆ ಹೇಳ್ಬಿಡ್ತಾರೆ ಅಲ್ವಾ? ಇಲ್ಲೆಲ್ಲ ನಮಗೆ ಹೇಳ್ಬಿಡ್ತಾರೆ. ಅವ್ರಿಗೇನು ಪಾಪ ಗೊತ್ತಿರೋದಿಲ್ಲ. ಆದ್ರೆ ಇಲ್ಲೆಲ್ಲ ನಮ್ಗೆ ಹೇಳಿದ್ರು ಕೂಡ ನಾವೇನ್ ಮಾಡೋದಿಲ್ಲ, ಪಾಸ್ ಆಗೋದಿಲ್ಲ. ಅದು ಹೇಗೆ? ಎಲ್ಲ ಒಂದು ಶಿಕ್ಷಣವನ್ನ ಕೊಟ್ಟಿದ್ದಾಗೋಗಿದೆ ಬಾಬಾ. ಆಯ್ತಾ? ಈಗ ರಿವಿಷನ್ ಕೋರ್ಸು ಮುಗಿದೋಗಿದೆ. ಮಿಲನ ಗುಲ್ಜಾರ್ ದಾದಿ ಶರೀರದಲ್ಲಿ ಬಂದು ಏನ್ ತಿಳಿಸಿದ್ರಲ್ಲ ಅದೆಲ್ಲ ರಿವೈಸ್ ಆಗಿದೆ ಅಲ್ವಾ? ಅದನ್ನು ಮತ್ತೆ ಈಗ ರಿವೈಸ್ ನಡೀತಿದೆ. ಈಗ ಸಹ ಮಿಲನ ಮಾಡ್ತಿದ್ದಾರಲ್ಲ, ಆವಾಗ ಅದನ್ನೆಲ್ಲ ಮತ್ತೆ ಎಕ್ಸ್ಟ್ರಾ ಪಾಯಿಂಟ್ಸ್ ಹೊಸಬ್ರೆಲ್ಲ ಬರ್ತಿದ್ರಲ್ಲ, ಆವಾಗ್ಲಿಂದ 69 ಮೇಲೇನೂ ಸಹ ಹೊಸ ಆತ್ಮಗಳೆಲ್ಲ ಬರ್ತಿದಾರಲ್ಲ, ಅವ್ರಿಗೆ ಅಲ್ಲಿ ಅವ್ರಿಗೆ ಕೊಡ್ಬೇಕಲ್ಲ ಜ್ಞಾನ, ಅವ್ರಿಗೂ ಸಹ ತಿಳಿಸ್ಬೇಕಲ್ಲ. ಅದನ್ನ ಆಗ ಒಂದು ಕೋರ್ಸು ಅದೇನ್ ಮಾಡಿದ್ರು ಬಾಬಾ, ಆ ಒಂದು ಮಿಲನದ ಮೂಲಕನೇ ಸಹ ಎಲ್ಲ ಒಂದು ವಿಷಯಗಳನ್ನ ತಿಳಿಸಿದ್ರು. ಎಲ್ಲ ಸ್ಟಾಪ್ ಆಗ್ಬಿಡ್ತು. ಅರ್ಥ ಆಯ್ತಲ್ಲ? ಈಗ ಯಾರ ಶರೀರದಲ್ಲೂ ಬರ್ತಿಲ್ಲ, ಯಾವುದಿಲ್ಲ, ಎಲ್ಲ ಸ್ಟಾಪ್ ಆಗೋಗಿದೆ. ಈಗ ಏನಾಗ್ತಾ ಇದೆ? ಈಗ ನಾವು ಇವಾಗೇನು ಹೊಸಬ್ರು ಬರ್ತಾರಲ್ಲ, ಎಲ್ಲ ಆಗಿರೋದನ್ನ ಈಗ ರಿವೈಸ್ ಮಾಡ್ತಿದ್ದಾರೆ. ಎಲ್ಲ ಮುಗಿದೋಗಿರೋದು ಇವಾಗ ರಿವೈಸ್ ಮಾಡ್ತಿದ್ದಾರೆ. ಈಗ ರಿವೈಸ್ ಕೋರ್ಸು ನಡೀತಿದೆ. ಈಗ ಬರೋ ಹೊಸ ಆತ್ಮಗಳು ಎಷ್ಟು ಫಾಸ್ಟಾಗಿ ಹೋಗ್ಬೇಕಲ್ಲ, ಎಷ್ಟು ಫಾಸ್ಟಾಗಿ ಹೋಗ್ಬೇಕಲ್ಲ. ಇವಾಗ ಸ್ಕೂಲು ಕಾಲೇಜ್ ಇದೆಯಪ್ಪ, ಎಲ್ಲ ಸ್ಕೂಲೆಲ್ಲ ಕಾಲೇಜಲ್ಲಿ ಎಲ್ಲ ಪೋರ್ಷನ್ಸ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಇನ್ನೇನು ರಿವಿಷನ್ ಮಾಡಬೇಕು. ಆ ರಿವಿಷನ್ ಮಾಡೋ ಟೈಮಲ್ಲಿ ಬಂದಿದ್ದಾರೆ ಕಾಲೇಜಿಗೆ. ಫಸ್ಟ್ ಎಲ್ಲ ಅಬ್ಸೆಂಟು, ಆವಾಗ ಅವ್ರು ಬಂದಿದ್ದಾರೆ. ಆ ಸಮಯದಲ್ಲಿ ರಿವಿಷನ್ ಮಾಡೋದು, ಅಷ್ಟು ಸಬ್ಜೆಕ್ಟ್ ಹೆಂಗೆ ಓದೋದು ಪಾಪ ಅವರು ಅಲ್ವಾ? ಅಷ್ಟು ಸಬ್ಜೆಕ್ಟ್ಗಳು ರಿವಿಷನ್ ಹೇಗೆ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಅದರಿಂದ ನಾವು ರಿವಿಷನ್ ಮಾಡೋ ಸಮಯದಲ್ಲಿ ಬಂದಿದ್ದೀವಿ ಅಂದರೂ ಕೂಡ ಈಗ ಲಾಸ್ಟ್ ಫಾಸ್ಟು ನಾವು ಹೋಗ್ಬೋದು. ಬ್ರಹ್ಮಬಾಬಾಗೆ ಸಂಪನ್ನ ಆಗಕ್ಕೆ 36ರಿಂದ 69ರವರೆಗೂ ತಗೊಳ್ತು ಅಲ್ವಾ? ಎಷ್ಟು ವರ್ಷ ತಗೊಳ್ತು. ನಂಬರ್ 1 ಆತ್ಮಕ್ಕೇನೆ ನಾವು ಈಗ ಬಂದಿದ್ದೀವಿ. ಈಗ ಲಾಸ್ಟಲ್ಲಿ ಬಂದರೂ ಕೂಡ ವರದಾನಗಳಿದಾವೆ ಬಾಬಾರವರಿಂದ. ಅಂದ್ರೆ ಲಾಸ್ಟ್ ಸೋ ಫಾಸ್ಟ್ ಸೋ ಫಸ್ಟ್ ಅನ್ನೋ ವರದಾನ ಇದೆ. ಲಿಫ್ಟ್ ಸಿಗುತ್ತೆ, ವರದಾನ ಅನ್ನೋ ಲಿಫ್ಟ್ ಸಿಗುತ್ತೆ ಲಾಸ್ಟಲ್ಲಿ ಬರೋರಿಗೆ. ಈಗ ನಾವು ಧೈರ್ಯ ಮಾಡಿ ದೃಢ ಸಂಕಲ್ಪ ಮಾಡಿ ನಾವು ಮುಂದೆ ಹೋಗ್ತೀವಿ ಅಂದ್ರೆ ಬಾಬಾರವರ ವರದಾನಗಳಿಂದ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ಬಿಡ್ತಾರೆ, ಫಾಸ್ಟ್ ಕರ್ಕೊಂಡು ಹೋಗ್ಬಿಡ್ತಾರೆ. ನೋಡಿರ್ಬೋದು ನೀವು, 50 ವರ್ಷದಲ್ಲಿಂದ ಜ್ಞಾನದಲ್ಲಿರೋರಿಗಿಂತ ಈಗ ನೆನ್ನೆ ಮೊನ್ನೆ ಬಂದಿರೋರು ಎಷ್ಟು ಜ್ಞಾನದಲ್ಲಿ ಮುಂದೆ ಚುರುಕಾಗಿ ಹೋಗ್ತಿರ್ತಾರೋ, ಯೋಗ ಜ್ಞಾನದಲ್ಲಿ, ಸೇವೆ, ಧಾರಣೆಯಲ್ಲಿ ಎಲ್ಲಾನು ಸಹ. ಅಂದ್ರೆ ಏನು? ಅದೆಲ್ಲನೂ ಬಾಬಾರವರ ವರದಾನ ಅದು. ಆಯ್ತಲ್ಲ? ಅದು ನಾವು ಲಾಸ್ಟಲ್ಲಿ ಬಂದರೂ ಸಹ ನಾವು
ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನು ನಾವು ಕವರ್ ಮಾಡಿ ಎಷ್ಟು ಸ್ಮೃತಿಯಲ್ಲಿ ಇರ್ತೀರ ನೋಡಿ. ಒಂದು ನೆನಪಿಟ್ಕೋಬೇಕು ನಾವು, ಬಿಂದು ತಂದೆ ಬಿಂದು ಆಗಿದ್ದಾರೆ, ನಾವು ಬಿಂದು ಆಗಿದ್ದೀವಿ. ಬಿಂದು ಅಂದ್ರೆ ಬೀಜ ಆಯ್ತಾ, ಶಿವಬಾಬಾ ಬೀಜ ಆಗಿದ್ದಾರೆ. ಇಡೀ ವೃಕ್ಷದ ಸಾರ ಬೀಜದಲ್ಲಿರುತ್ತೆ. ಅಂದ್ರೆ ಇಡೀ ವಿಶ್ವ ಅನ್ನುವಂಥದ್ದು ವೃಕ್ಷ, ಅದೆಲ್ಲದರ ಸಾರ 84 ಜನ್ಮ, ಸೃಷ್ಟಿ ಚಕ್ರದ್ದು, ಯೋಗಗಳದ್ದು ಎಲ್ಲದರ ಒಂದು ಸಾರ ಬಿಂದುವಿನಲ್ಲಿ ಅಡಕ ಆಗಿರುತ್ತೆ. ಅದಕ್ಕೆ ಬಿಂದು ಅಂದ್ರೆ ಸಾರ ರೂಪ, ದೇಹ ಅಂದ್ರೆ ವೃಕ್ಷ ಅಂದ್ರೆ ವಿಸ್ತಾರ ರೂಪ ಅಂತ ಹೇಳ್ತಾರೆ ಆಯ್ತಲ್ಲ. ಈಗ ಬಿಂದು ತಂದೆಯಲ್ಲಿ ಅವ್ರಿಗೇನು ಶರೀರ ಇದೆಯಾ, ಹೇಳಕ್ಕೆ ಮಾತಾಡಕ್ಕೆ ಏನೂ ಇಲ್ಲ. ಆದರೂ ಕೂಡ ಅವರು ಆತ್ಮ ಬಿಂದುವಿನಲ್ಲಿ ಸಾಗರದಷ್ಟು ಜ್ಞಾನ ಅಡಕಾಗಿದೆಯೋ ಇಲ್ಲೋ, ಇದೆ ತಾನೆ ಅವರಲ್ಲಿ. ಬಿಂದುವಿನಲ್ಲಿ ಸಾರ ರೂಪದಲ್ಲಿ ಜ್ಞಾನ ಅನ್ನುವಂಥದ್ದು ಅಡಕ ಆಗಿದೆ. ಮತ್ತೆ ನಾವು ಅವರ ಸಮಾನ ಬಿಂದು ಆಗ್ತೀವಿ. ನಾನು ಆತ್ಮ ಬಿಂದು, ತಂದೆ ಸಮಾನ ಬಿಂದುವಿನ ಅಭ್ಯಾಸ ಹೆಚ್ಚಿಗೆ ಮಾಡ್ತಾ ಹೋದಾಗ ಅದು ನನ್ನಲ್ಲಿ ಏನಾಗ್ತಾ ಹೋಗುತ್ತೆ, ತಂದೆ ಸಮಾನ ನನ್ನಲ್ಲೂ ನಾನು ಬಿಂದು ಆಗಿದ್ದೀನಿ, ನಾನು ಬೀಜ, ಮಾಸ್ಟರ್ ಬೀಜ ಆಗ್ಬಿಡ್ತೀನಿ. ಆಗ ನನ್ನಲ್ಲಿ ಇಡೀ ವೃಕ್ಷದ ಸಾರ ನನ್ನಲ್ಲೂ ಅಡಕ ಆಗ್ಬಿಡುತ್ತೆ. ಫುಲ್ ಜ್ಞಾನ ಏನಾಗ್ಬಿಡುತ್ತೆ, ಬೀಜದಲ್ಲಿ ಸಾರ ರೂಪದಲ್ಲಿ ಅಡಕ ಆಗ್ಬಿಡುತ್ತೆ. ಆಗ ನಾನು ಜಾಸ್ತಿ ಓದೋ ಅವಶ್ಯಕತೆನೂ ಇಲ್ಲ, ಓದ್ಬೋದು, ಆದರೆ ಎಲ್ಲನೂ ಬಾಬಾ ಆ ಒಂದು ಬಿಂದುವಿನ ಒಂದು ರೂಪದಲ್ಲೇ ಆ ಸಾರ ಇದೆ, ಜ್ಞಾನದ ಸಾರ ಅಂತಂದ್ರೆ ಸಾಗರದ ಅಷ್ಟು ಜ್ಞಾನದ ಸಾರ ಆ ಒಂದು ಬಿಂದುವಿನಲ್ಲೇ ಇದೆ ಅಂದ್ರೆ ನಾವು ಅವರ ಸಮಾನ ಬಿಂದು ಆಗಿದ್ದೀವಿ ಅಂದ್ರೆ ನಮ್ಮಲ್ಲೂ ಇರುತ್ತೆ. ಅವಾಗ ಅರ್ಥ ಆಯ್ತಲ್ಲ. ಬೇಗ ಜ್ಞಾನ ಅನ್ನುವಂಥದ್ದು ವೃದ್ಧಿ, ಧಾರಣೆ, ಮತ್ತೆ ಯೋಗ ಅನ್ನುವಂಥ, ಯೋಗ ಹೆಂಗಿದ್ರು ಬಿಂದು ಅಭ್ಯಾಸ ಮಾಡ್ತೀವಿ, ಯೋಗ ಧಾರಣೆ, ಸೇವೆ ಎಲ್ಲನೂ ಸಹ ನಡೀತಾ ಹೋಗುತ್ತೆ. ಅರ್ಥ ಆಯ್ತಲ್ಲ. ನಾವು ಕೇಳಿ ತಿಳ್ಕೊಳ್ಳೋದಕ್ಕಿಂತ ನಾವು ಆ ಸ್ಮೃತಿಯಲ್ಲಿದ್ದೇ ಅದು ನಮ್ಮಲ್ಲಿ ಧಾರಣೆ ಆಗ್ಬಿಡುತ್ತೆ ಜ್ಞಾನ. ಅರ್ಥ ಆಯ್ತಲ್ಲ. ನೀವು ಸ್ಮೃತಿಯೇ ಹೆಚ್ಚಿಗೆ ಬಿಂದುವಿನ ಅಭ್ಯಾಸ ಮಾಡ್ತಾ ಹೋಗಿ, ನೀವು ಯಾರಿಗಾದ್ರೂ ಜ್ಞಾನ ಹೇಳುವಾಗ ಆ ಜ್ಞಾನದ ಪಾಯಿಂಟ್ಗಳು ನಿಮಗೆ ಅದು ಇಮರ್ಜ್ ಆಗ್ತಾ ಹೋಗುತ್ತೆ ಬುದ್ಧಿಯಲ್ಲಿ. ನೀವು ಅವಾಗ ಹೇಳ್ತಾ ಹೋಗ್ತೀರ, ನಿಮಗೆ ಗೊತ್ತಿರಲ್ಲ ಇದು ನನಗೆ ಗೊತ್ತಾ ಅಂತ, ನಿಮಗೆ ಅವಾಗ ಕನ್ಫ್ಯೂಸ್ ಆಗ್ಬಿಡತ್ತೆ. ಅದೆಲ್ಲ ಏನು ಅಂದ್ರೆ ಬಿಂದುವಿನ ರೂಪದಲ್ಲಿ ಎಲ್ಲಾ ಒಂದು ಸಾರ, ಇತಿಹಾಸ, ಹಿಸ್ಟ್ರಿ, ಫುಲ್ಲು ರಹಸ್ಯ ಎಲ್ಲ ಅಡಕ ಆಗಿರುತ್ತೆ. ತಂದೆ ಸಮಾನ ನಾವು ಬಿಂದು ಆದಾಗ ಅವಾಗ ಏನಾಗುತ್ತೆ, ಬಿಂದುವಿನ ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ನಮ್ಮಲ್ಲಿ ಇರುತ್ತೆ. ಮತ್ತೆ ನೀವು ಯಾರಿಗೆ ಏನಾದರೂ ಒಂದು ಹೇಳಕ್ ಹೋದ್ರೂ ಅದು ಜಾಸ್ತಿ ಅದರದ ಒಂದು ಸಾರನೇ ನಮಗೆ ತಿಳಿಸ್ಬಿಡ್ತಾರೆ ಬಾಬಾ. ಅಂದ್ರೆ ಇಮರ್ಜ್ ಆಗ್ತಾ ಹೋಗುತ್ತೆ ಬುದ್ಧಿಯಲ್ಲಿ. ಅದ್ರ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀವಿ. ನಾವೇನು ಕೇಳಿ ಓದಿ ತಿಳ್ಕೊಳ್ಬೇಕಾಗೇ ಇಲ್ಲ, ಹಂಗೇನೆ ಬುದ್ಧಿಗೆ ಬರ್ತಾ ಇರುತ್ತೆ. ಯಾಕೆ, ಅಲ್ಲಿ ಅಡಕ ಆಗಿರುತ್ತೆ ಅದು ಜ್ಞಾನ. ಅರ್ಥ ಆಯ್ತಲ್ಲ. ಅದಕ್ಕೆ ಬಾಬಾ ಈಗ ನೀವು ಹೆಚ್ಚಿಗೆ ಸ್ಮೃತಿ ಮಾಡಬೇಕು, ಹೆಚ್ಚಿಗೆ ಅಶರೀರಿ ನಿರಾಕಾರಿ ಅಭ್ಯಾಸ ಹೆಚ್ಚಿಗೆ ಮಾಡಬೇಕು ಅಂತ ಶ್ರೀಮತ ಕೊಡ್ತಿದ್ದಾರೆ. ಅದನ್ನ ನಾವು ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತೀವಿ ಅಂತಂದ್ರೆ ಲಾಸ್ಟಲ್ಲಿ ಬಂದಿದ್ರು ಕೂಡ ನಾವು ಫಾಸ್ಟಾಗಿ ಹೋಗಿ ಫಸ್ಟಲ್ಲಿ ನಾವು ಬಂದ್ಬಿಡ್ತೀವಿ. ಅರ್ಥ ಆಯ್ತಾ. ಈಗ ಇನ್ನು ಸ್ವಲ್ಪ ದಿನ ಆಗೋದ್ರೆ ಏನಾಗ್ಬಿಡುತ್ತೆ, ಈಗ ನೋಡಿ ಕಾಲೇಜಲ್ಲಿ ಏನಾಗ್ಬಿಡುತ್ತೆ, ಎಲ್ಲ ಪೋರ್ಷನ್ಸ್ ಎಲ್ಲ ಮುಗೀತು, ಎಲ್ಲ ಆಯಿತು, ರಿವಿಷನ್ನು ಮುಗಿದು ಬಿಡ್ತು, ಸ್ಟಡಿ ಹಾಲಿಡೇಸ್ ಕೊಟ್ಬಿಡ್ತಾರೆ ಅಲ್ವಾ. ಓದ್ಕೊಂಡು ಇನ್ನೇನು ಎಕ್ಸಾಮ್ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ಅಂತಂದರೆ 15 ದಿವಸನೋ ಇಲ್ಲ 1 ತಿಂಗಳು, ಎಷ್ಟು ದಿವಸನೋ 20 ದಿವಸನೋ ಎಕ್ಸಾಮ್ ಇದೆ ಅಂದ್ರೆ ಸ್ಟಡಿ ಹಾಲಿಡೇಸು. ಅವಾಗ ಏನು ಮಾಡ್ತಾರೆ, ಓದ್ತಿರ್ತಾರೆ. ಏನಾರ ಡೌಟ್ ಇದ್ದರೆ ಡೌಟ್ ಇದ್ದರೆ ಏನು ಮಾಡ್ತಾರೆ, ಟೀಚರ್ಗೆ ಫೋನ್ ಮಾಡಿಬಿಟ್ಟು, ಟೀಚರ್ ಕನೆಕ್ಷನಲ್ಲಿ ಇರ್ತಾರೆ. ಏನಾದರೂ ಡೌಟ್ ಇದ್ದರೂ ಅವಾಗ ಕೇಳಿ ಅವರು ತಗೋಬೋದು ಅಲ್ವಾ. ಅವರು ಏನು ಮಾಡ್ತಾರೆ, ಟೀಚರು ಆ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ ಇರ್ತಾರೆ. ಇಲ್ಲೂ ಅಷ್ಟೇ. ಈಗ ನಮಗೆ ಏನಾಗ್ತಾ ಇದೆ, ರಿವಿಷನ್ ನಡೀತಿದೆ ಅಲ್ಲ, ಮತ್ತೆ ಏನಾಗ್ಬಿಡುತ್ತೆ, ಇನ್ನು ಸ್ವಲ್ಪ ಸಮಯದಲ್ಲೇ ಏನಾಗ್ಬಿಡುತ್ತೆ, ಸ್ಟಡಿ ಹಾಲಿಡೇಸ್ ಬಂದ್ಬಿಡುತ್ತೆ. ನಾವು ಅವಾಗ ಯಾರನ್ನು ಕೇಳೋಕ್ಕಾಗಲ್ಲ. ಇವಾಗೇ ಕೇಳೋಕ್ಕಾಗ್ತಿಲ್ಲ ನೋಡಿ, ಯಾರನ್ನ ಕೇಳೋಕ್ಕಾಗತ್ತೆ. ಬಾಬಾ ಏನು ಬರ್ತಿದಾರೇನೋ ಇಲ್ಲ. ಈಗಲೇ ನಾವು ಏನು ಮಾಡಬೇಕು, ಜ್ಞಾನದಲ್ಲಿ, ಯೋಗದಲ್ಲಿ ಅಂದ್ರೆ ನಾವು ಸ್ಥಿತರಾಗಿದ್ದೀವಿ, ಯೋಗದ ಶಕ್ತಿ ನಮ್ಮಲ್ಲಿ ಜಾಸ್ತಿ ಇದೆ ಅಂದರೆ ಬಾಬಾ ಜೊತೆ ಮನಸ್ಸು ಬುದ್ಧಿ ಕನೆಕ್ಟ್ ಆಯಿತು ಅಂದ್ರೆ ಬುದ್ಧಿಗೆ ಬಾಬಾ ಟಚ್ ಮಾಡ್ತಾರೆ, ಬುದ್ಧಿಲಿ ಇಮರ್ಜ್ ಆಗ್ಬಿಡುತ್ತೆ ಅದು ಜ್ಞಾನ. ಆವಾಗ ಅದು ಡೌಟ್ ಕ್ಲಿಯರ್ ಆಗಿಬಿಡುತ್ತೆ. ಇವಾಗ ಹಾಗೆ ನಡೀತಿರೋವಂಥದ್ದು. ಅರ್ಥ ಆಯ್ತಾ. ನಾವು ಅನ್ಕೋಬೋದು ಈಗ ರಿವೈಸ್ ಕೋರ್ಸ್ ನಡೀತಿದೆ ಅಂತ, ಎಲ್ಲ ಸ್ಟಾಪ್ ಆಗಿ ಹೋಗಿದೆ ಆಯಿತಾ. ಈಗ ಬರೋವಂಥ ಹೊಸ ಲಾಸ್ಟ್ ಆತ್ಮಗಳು ಯಾರಿದ್ದಾರೆ ಅವ್ರಿಗೆ ಅರ್ಥ ಆಯ್ತಾ, ಅವರಿಗೆ ಮಿಲನದ ಒಂದು ಅನುಭವ ಮತ್ತು ಜ್ಞಾನದ ಒಂದು ಅನುಭವ ಮಾಡಿಸೋದಕ್ಕೆ ಬಾಬಾ ಬಂದು ಅದು ಅನುಭವ ಮಾಡಿಸೋದಕ್ಕೆ ಬಾಬಾ ಮಾಡಿಸ್ತಿದ್ದಾರೆ
ಆಯ್ತಾ. ಆದರೆ ಇಲ್ಲಿ ಎಲ್ಲದಕ್ಕೂ ಆಧಾರ ಲಾಸ್ಟಲ್ಲಿ ಬಂದರೂ ಕೂಡ ಅದಕ್ಕೆ ಸ್ಮೃತಿನೇ ಆಗಿದೆ, ಯೋಗನೇ ಆಗಿದೆ. ಜಾಸ್ತಿ ಬಿಂದು ರೂಪದ ಒಂದು ಅಭ್ಯಾಸವನ್ನು ನಾವಿಲ್ಲಿ ಮಾಡಬೇಕಾಗತ್ತೆ. ಯಾವಾಗ ಎಷ್ಟು ನಾವು ಜಾಸ್ತಿ ನಾವು ಮಾಡ್ತಾ ಹೋಗ್ತೀವಿ ಆಗ ಬಾಬಾರವರಲ್ಲಿರುವಂಥ ಜ್ಞಾನ ನಮ್ಮಲ್ಲಿ ಇಮರ್ಜ್ ಆಗತ್ತೆ, ಅದು ಡೌನ್ಲೋಡ್ ಆಗತ್ತೆ. ಆಗ ನಾವು ಹೋಗಿ ಈ ಥರದಿಂದ ಕೇಳೋ ಅವಶ್ಯಕತೆ ಇರಲ್ಲ, ನಮ್ಮಲ್ಲೇ ಅದು ಅಡಕ ಆಗ್ಬಿಡತ್ತೆ ಅವಾಗ. ಅದು ಅರ್ಥ ಆಯ್ತಲ್ಲ. ಬಾಬಾನೇ ಟಚಿಂಗ್ ಕೊಡ್ತಾ ಇರ್ತಾರೆ. ಅಂದರೆ ನಮ್ಗೇನೇ ಡೌಟ್ ಬಂದರೂ ಕೂಡ ಆತ್ಮಿಕ ಸ್ಮೃತಿ ಇದು ಬಾಬಾರವ್ರನ್ನ ಸ್ಮೃತಿ ಮಾಡಿದ್ರಂದ್ರೆ ಬಾಬಾ ಟಚಿಂಗ್ ಮೂಲಕನೋ ಇನ್ನೊಂದು ಮೂಲಕನೋ ಕೊಟ್ಬಿಡ್ತಾರೆ. ಇವಾಗ ಹಂಗೆ ಆಗ್ತಾ ಇರೋದು. ಈಗ ಸ್ಟಡಿ ಹಾಲಿಡೇಸು ಕೂಡ ನಡೀತಿದೆ. ಸ್ವಲ್ಪ ಸಮಯದಲ್ಲಿ ಏನಾಗ್ಬಿಡುತ್ತೆ, ಅಂತಿಮ ಫೈನಲ್ ಪೇಪರು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವೀಗ ರೆಡಿ ಆಗಬೇಕು. 4 ಸಬ್ಜೆಕ್ಟಲ್ಲೂ ನಾವು ಪಾಸ್ ಆಗಬೇಕು. ಈ 4 ಸಬ್ಜೆಕ್ಟಲ್ಲೂ ಪಾಸ್ ಆಗಿ ಅಂತಿಮ ಪೇಪರಲ್ಲಿ ನಾವು ಏನಾಗಬೇಕಾಗತ್ತೆ, ಪಾಸ್ ಆಗಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಫೇಲ್ ಆಗಿಬಿಡ್ತೀವಿ ನಾವು ಅಲ್ವಾ. ಅದರಿಂದ ಬಾಬಾ ಬರೋದು ನಿಂತಿದ್ದಾರೆ, ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಈಗ ನೋಡಿ, ಎಲ್ಲ ಯಜ್ಞದಲ್ಲಿದ್ದ ದೊಡ್ಡ ದೊಡ್ಡವರೆಲ್ಲರೂ ಶರೀರ ಬಿಟ್ಟು ಹೊರಟೋದ್ರು. ಈಗ ಏನಿದ್ರು ಕೂಡ ನೋಡಿ, ನಾವು ಏನೇ ಮಾಡಿದ್ವಿ ಸ್ಮೃತಿನೇ ಆಧಾರ. ಈಗ ಲಾಸ್ಟಲ್ಲಿ ಬಂದಿದ್ದೀವಿ ಅಂದರೆ ಹೊಸೊಬ್ಬರೆಲ್ಲ ಬರ್ತಿರ್ತಾರೆ, 1 ವರ್ಷ 2 ವರ್ಷ, ಇವಾಗ ಒಂದು 5 ವರ್ಷನೇ ಇರ್ಬೋದು, ಅವರೂ ಹೊಸಬ್ರೆ ಲಾಸ್ಟಲ್ಲಿ ಬಂದಿರೋರೆ. ಆಯ್ತಾ. ಇನ್ನು ಸ್ವಲ್ಪ ದಿನ ಹೋದ್ರೆ ಟೂ ಲೇಟ್ ಬೋರ್ಡ್ ಆಗ್ಬಿಡುತ್ತೆ, ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅವಾಗ ಲಾಸ್ಟಲ್ಲಿ ಬಂದು ಏನೋ ಒಂದು ಸ್ವಲ್ಪ ನೆನಪು ಮಾಡ್ತಾರೆ, ಪ್ರಜೆಗಳಲ್ಲಿ ಬರ್ತಾರೆ. ಆಯ್ತಾ. ಎಲ್ಲ ಸಂಪೂರ್ಣವಾಗಿ ಲೆಕ್ಕಾಚಾರಗಳು ಸಮಾಪ್ತಿನೂ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಯೋಗ ಅಷ್ಟು ಮಾಡಬೇಕಲ್ವ. ಆ ಸಮಯದಲ್ಲಿ ಎಲ್ಲಿ ಯೋಗ ಮಾಡೋಕ್ಕಾಗತ್ತೆ. ಆದ್ದರಿಂದ ಈಗಿಂದನೇ ನಾವು ಯೋಗದ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ, ಯೋಗದಿಂದ ಎಲ್ಲ ವಿಕರ್ಮಗಳು ಅರ್ಧಕಲ್ಪದ್ದು ಮತ್ತು ಈ ಜನ್ಮದಲ್ಲಿ ಮಾಡಿರುವಂಥದ್ದು ಎಲ್ಲವನ್ನ ಸಮಾಪ್ತಿ ಮಾಡಿಕೊಂಡು ಪವಿತ್ರರಾಗಿ ಎಲ್ಲ ಖಾಲಿ ಮಾಡಿಕೊಂಡು ಪಾಸ್ವಿತಾನರಾಗಿ 4 ಸಬ್ಜೆಕ್ಟಲ್ಲೂ ಪಾಸಾಗಿ ನಾವು ಹೋಗ್ಬೇಕಾಗುತ್ತೆ. ಎಲ್ಲನೂ ನೆನಪಿನ ಒಂದು ಬಲದಿಂದನೇ ಸಾಧ್ಯ, ಯೋಗದಿಂದನೇ ಸಾಧ್ಯ ಆಗಿದೆ. ಈಗ ಈ ಸಮಯದಲ್ಲಿ ನಾವೆಷ್ಟು ನೆನಪು ಮಾಡ್ತಾ ಹೋಗ್ತೀವಿ ಅಷ್ಟು ನಮ್ಮ ಬುದ್ಧಿಯಲ್ಲಿ ಜ್ಞಾನಧಾರಣೆ ಆಗ್ತಾ ಹೋಗುತ್ತೆ. ಅಂದರೆ ಬಾಬಾರವರನ್ನ ಬಿಂದು ರೂಪದಲ್ಲಿ ಜಾಸ್ತಿ ನೆನಪು ಮಾಡಿ, ಅವರು ಬಿಂದುವಲ್ಲಿ ಇಡೀ ವೃಕ್ಷದ ಸಾರ ಹೇಗೆ ಅಡಕ ಆಗಿರುತ್ತೆ, ಆಗ ನಾವು ಅವರ ಸಮಾನ ಬಿಂದು ಆಗ್ಬಿಟ್ವಿ ಅಂದರೆ ಅವರ ಸಮಾನ ನಮ್ಮಲ್ಲೂ ಸಹ ಜ್ಞಾನದ ಸಾರ ಅಡಕ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಬಂದ್ಬಿಡುತ್ತೆ ಆವಾಗ ಈಸಿಯಾಗಿ. ಆವಾಗ ನಾವು ತೀವ್ರ ಪುರುಷಾರ್ಥವನ್ನು ಮಾಡ್ತಾ ಮುಂದೆ ಹೋಗ್ಬೋದು. ಎಲ್ಲ ಯೋಗದಲ್ಲೇ ಇರುವಂಥದ್ದು. ಅರ್ಥ ಆಯ್ತಲ್ಲ. ಜ್ಞಾನ ಅಂದ್ರೇನು, ಯೋಗ ಅಂದ್ರೇನು. ಯೋಗ ಜ್ಞಾನ ಅಂದರೆ ಬಾಬಾ ತಿಳಿಸುವಂತಹ ಮುರುಳಿ ಮತ್ತು ರಹಸ್ಯ, ಎಲ್ಲ ಸೃಷ್ಟಿಚಕ್ರದೆಲ್ಲ ರಹಸ್ಯ, ಇದೆಲ್ಲನೂ ಜ್ಞಾನನೇ ಅಲ್ವಾ. ತಿಳುವಳಿಕೆ, ಜ್ಞಾನ ಅಂದರೆ ತಿಳುವಳಿಕೆ ಅಂತಾರೆ, ಅನುಭವ ಅಂತಲೂ ಸಹ ಹೇಳ್ತಾರೆ. ಎಲ್ಲ ಅನುಭವ ಮಾಡ್ಕೋಬೇಕಿಲ್ಲಿ ನಾವು. ಬಾಬಾ ಏನು ಕೊಡ್ತಾರಲ್ಲ, ತಿಳಿಸ್ತಾರಲ್ಲ ಮುರುಳಿಯಲ್ಲಿ, ಏನು ಶ್ರೀಮತ ಕೊಡ್ತಾರೆ, ಏನು ತಿಳಿಸ್ತಾರೆ ಮುರುಳಿಯಲ್ಲಿ, ಏನು ಕೋರ್ಸ್ ಕೊಡ್ತಾರೆ, ಎಲ್ಲದನ್ನು ನಾವು ಅನುಭವ ಮಾಡ್ಕೋಬೇಕು. ಇದೇ ಜ್ಞಾನ ಆಗಿದೆ. ಇದೇ ತಿಳುವಳಿಕೆಯನ್ನು ನಾವು ತಿಳುವಳಿಕೆಯಿಂದ ಅನುಭವ ಮಾಡ್ಕೋಬೇಕು. ಜ್ಞಾನ ಅಂತಂದರೆ ವಿಧಿ ವಿಧಾನಗಳು ಎಲ್ಲ ಜ್ಞಾನದ ರೂಪದಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ. ಅದು ನಮಗೆ ಮುರುಳಿ ಮೂಲಕನೂ ಸಿಗ್ತಾ ಹೋಗುತ್ತೆ. ಯೋಗ ಶಕ್ತಿ ಜಾಸ್ತಿ ಇದೆ ಅಂದರೆ ಬಾಬಾರವರಿಂದ ಡೈರೆಕ್ಟಾಗಿ ಬುದ್ಧಿಗೆ ಟಚಿಂಗ್ ಮೂಲಕನೂ ಸಹ ನಮಗೆ ಸಿಗ್ತಾ ಹೋಗುತ್ತೆ ಜ್ಞಾನ. ಅರ್ಥ ಆಯ್ತಲ್ಲ. ಮತ್ತು ಯಾರಾದರೂ ನಿಮಿತ್ತ ಆಗಿರೋರ ಮೂಲಕ ಆದರೂ ಕೂಡ ಯಾರ್ದಾದ್ರೂ ಯೋಗ ಶಕ್ತಿ ಜಾಸ್ತಿ ಇತ್ತು ಅಂದರೆ ಅವ್ರ ಮೂಲಕ ಆದರೂ ಟಚ್ ಮಾಡಿಸಿ ಬಾಬಾ ನಮಗೆ ತಿಳಿಸ್ತಾ ಹೋಗ್ತಾರೆ. ಮತ್ತು ಜ್ಞಾನ ಮತ್ತು ಯೋಗ ಅಂದರೆ ನೆನಪು. ಯೋಗ ಇಲ್ಲ ಅಂದರೆ ಜ್ಞಾನ ಧಾರಣೆ ಆಗೋದಿಲ್ಲ, ಅದನ್ನು ಸ್ವರೂಪದಲ್ಲೂ ನಾವು ತರೋದಕ್ಕೆ ಆಗೋದಿಲ್ಲ. ಮತ್ತು ಈ 3 ಇಲ್ಲ ಅಂದರೆ ಸೇವೆನೂ ಇಲ್ಲ. ಧಾರಣೆ ಇಲ್ಲ ಅಂದ್ರೂ ಸೇವೆ ಇಲ್ಲ, ಜ್ಞಾನ ಯೋಗ ಇಲ್ಲ ಅಂದ್ರೂ ಸಹ ಸೇವೆ ಇಲ್ಲ. ಸೇವೆ ಅಂದ್ರೂ ಸಹ ಗೊತ್ತಾಗಿದೆ ಅಲ್ಲ. ನಾವು ಧಾರಣೆ ಮಾಡಿಕೊಂಡಾಗ್ಲೇ ಇತರರಿಗೆ ಧಾರಣೆ ಮಾಡಿಸೋದಕ್ಕೆ ಸಾಧ್ಯ. ನಾವು ಸ್ವರೂಪದಲ್ಲಿ ಇದ್ದಾಗ ಇತರರನ್ನ ಆ ಸ್ವರೂಪದಲ್ಲಿ ನಾವು ತರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಆಗೋದಿಲ್ಲ. ನಾವೇ ಇಲ್ಲ ಅಂದರೆ ಅವ್ರಿಗೆ ಏನು ಮಾಡೋದು ಅಲ್ವಾ. ನಮ್ಮಲ್ಲೇ ಆ ಶಕ್ತಿ ಇಲ್ಲ ಅಂದರೆ ಇತರರಿಗೆ ಶಕ್ತಿ ಕೊಡೋದಕ್ಕೆ ಆಗೋದಿಲ್ಲ. ಮತ್ತು ಸೇವೆ ಅಂತಂದರೆ ಎಲ್ಲ ಥರದ ಸೇವೆನೂ ಸಹ ಸ್ಮೃತಿ ಜ್ಞಾನ ಯೋಗ ಶಕ್ತಿ ಇತ್ತು ಅಂತಂದರೆ, ಧಾರಣೆ ಇತ್ತು ಅಂದರೆ ಸೇವೆ ತಾನಾಗೆ ಆಗ್ತಿರತ್ತೆ. ಯಜ್ಞ ಸೇವೆ, ವಿಶ್ವ ಸೇವೆ, ಸ್ವಯಂ ಸೇವೆ, ಮತ್ತು
ಮನಸ ಸೇವೆ, ಎಲ್ಲ ಥರದ ಸೇವೆ, ದೃಷ್ಟಿ ವೃತ್ತಿಯಿಂದ ಎಲ್ಲದರಿಂದ ಆತ್ಮಿಕವಾಗಿ ಸೇವೆ ಅನ್ನುವಂಥದ್ದು ನಡೀತಾ ಹೋಗುತ್ತೆ. ಇದೆಲ್ಲವೂ ಸಹ ಆತ್ಮಿಕವಾಗಿಯೇ ನಾವು ಮಾಡಬೇಕು. ಯಾಕಂದರೆ ಬಾಬಾ ನಮಗೆ ಶಿಕ್ಷಣ ಕೊಡ್ತಾ ಇರುವಂಥದ್ದು ಆತ್ಮಿಕವಾಗಿ. ನಾವು ಆತ್ಮಿಕ ವಿದ್ಯಾರ್ಥಿಗಳು, ಅರ್ಥ ಆಯ್ತಲ್ಲ? ಆತ್ಮಿಕ ವಿದ್ಯಾರ್ಥಿಗಳು, ಆತ್ಮಕ್ಕೆ ಜ್ಞಾನ, ಅದಕ್ಕೆ ಆಧ್ಯಾತ್ಮಿಕ ಜ್ಞಾನ ಅಂದರೆ ಆತ್ಮಕ್ಕೆ ಆದ್ಯತೆ ಕೊಡುವಂತಹದಕ್ಕೆ ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಆತ್ಮಿಕ ಜ್ಞಾನವನ್ನ ಪರಮಾತ್ಮ ಬಂದು ನಮ್ಗೆ ಇಲ್ಲಿ ಕೊಡ್ತಿದ್ದಾರೆ. ಇದು ದೈಹಿಕ ಜ್ಞಾನ ಅಲ್ಲ. ಆದ್ದರಿಂದ ಆತ್ಮ ಆಗಿ ನಾವು ಓದಬೇಕಾಗತ್ತೆ, ಇತರರಿಗೂ ಸಹ ನಾವು ಓದಿಸ್ಬೇಕಾಗತ್ತೆ. ನಾವು ಓದಬೇಕು, ಇತರರಿಗೂ ಓದಿಸ್ಬೇಕು. ನಾವು ಓದೋದು ಸ್ವಯಂ ಸೇವೆ, ಇತರರಿಗೆ ಓದಿಸೋದು ಇತರ ಸೇವೆ ಆಗಿರುತ್ತೆ. ಅದು ವಿಶ್ವ ಸೇವೆ ಆಗಿರುತ್ತೆ. ಅಂದ್ರೆ ಇತರರ ಕಲ್ಯಾಣ ಆಗಿರುತ್ತೆ. ಆದ್ದರಿಂದ ಇಲ್ಲಿ ನಾವು ಓದಿ ಇತರರಿಗೂ ಸಹ ಓದಿಸ್ಬೇಕಾಗತ್ತೆ. ಇವೆಲ್ಲವೂ ಸಹ ನಾವು ಈ ಸಮಯದಲ್ಲಿ, ಈಗ ಸ್ವಲ್ಪ ಸಮಯದಲ್ಲೇನೆ ನಾವು ಲಾಸ್ಟಲ್ಲಿ ಬಂದಿದ್ರೂ ಸಹ ಈಗ ಅತಿ ವೇಗವಾಗಿ ನಾವು ಯೋಗವನ್ನ ಮಾಡ್ತಾ ಯೋಗದ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ತಾ ನಾವು ಧಾರಣೆ ಮಾಡ್ಕೊಳ್ಬೇಕಾಗಿದೆ. ಮುಂದೆ ಹೋಗ್ಬೇಕಾಗಿದೆ. ಅರ್ಥ ಆಯ್ತಲ್ಲ? 4 ಸಬ್ಜೆಕ್ಟನ್ನು ಸಹ ನೆನಪು ನಾವು ಯಾವತ್ತೂ ಮರಿಬಾರ್ದು. ನಾವು ಈಶ್ವರಿ ಕಾಲೇಜಲ್ಲಿದ್ದೀವಿ. ಇದು ಪರಮಾತ್ಮನ ಯೂನಿವರ್ಸಿಟಿ ಆಗಿದೆ. ನಾವು ಈಶ್ವರಿಯ ವಿದ್ಯಾರ್ಥಿಗಳು, ಆತ್ಮಿಕ ವಿದ್ಯಾರ್ಥಿಗಳು, ಆತ್ಮಕ್ಕೆ ಜ್ಞಾನ ಕೊಡ್ತಿರುವಂತಹದ್ದು ಬಾಬಾ. ಅದರಿಂದ ಆತ್ಮಿಕವಾಗಿನೇ ನಾವೆಲ್ಲನೂ ಸಹ ಮಾಡಬೇಕಾಗಿರುತ್ತೆ. ಮತ್ತೆ ಇದೇ ನಮಗೆ ಪರೀಕ್ಷೆ ಅಲ್ವಾ? ದೇಹಾಭಿಮಾನದಲ್ಲಿ ಬಂದ್ರೆ ಅಂದ್ರೆ ಫೇಲು, ಆತ್ಮಾಭಿಮಾನದಲ್ಲಿ ಇದೀವಿ ಅಂದ್ರೆ ಪಾಸ್ ಆಗಿರ್ತೀವಿ. ಮತ್ತೆ ಅದು ಆತ್ಮಾಭಿಮಾನಿ ಆಗ್ಬೇಕು ಅಂದ್ರೆ ಸ್ಮೃತಿ ಅನ್ನೋ ಬಲ ಬೇಕೇ ಬೇಕು ಅಲ್ವಾ? ನೆನಪು ಅನ್ನೋ ಬಲ, ಯೋಗದ ಬಲ ಬೇಕೇ ಬೇಕು. ಮತ್ತೆ ಜ್ಞಾನ ಧಾರಣೆ ಆಗ್ಬೇಕಂದ್ರು ಶ್ರೀಮತದ ಅನುಸಾರವಾಗಿ ನಡೆಯೋದಕ್ಕೂ ಸಹ ನಮಗೆ ಏನಾಗುತ್ತೆ ಇಲ್ಲಿ ಧಾರಣೆಗಳು ಅಂದ್ರೆ ಶಕ್ತಿ, ಯೋಗದ ಒಂದು ಶಕ್ತಿ ಬೇಕೇ ಬೇಕು. ಇವಾಗ ಕಾಲೇಜಲ್ಲಿ ಇರುತ್ತೆ, ಅಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಅಲ್ವಾ? ಒಂದು ಕಾಲೇಜ್ ಅಂತಂದ್ಮೇಲೆ ಯೂನಿಫಾರ್ಮ್ ಇರ್ಬೋದು, ಇದೇ ಟೈಮಿಗೆ ಬರಬೇಕು, ಇದೇ ಟೈಮ್ಗೆ ಹೋಗ್ಬೇಕು. ನೋಡಿ, ಇದೆಲ್ಲ ಕೌಂಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇದೆಲ್ಲ ಕೌಂಟ್ ಆಗುತ್ತೆ. ಅಂದರೆ ಯಾವ ಟೈಮಿಗೆ ಇಂಥ ಟೈಮಿಗೆ ಬರಬೇಕು, ಇಂಥ ಟೈಮಿಗೆ ಹೋಗ್ಬೇಕು, ಮತ್ತೆ ಅಬ್ಸೆಂಟ್ ಆಗಬಾರ್ದು, ಅಟೆಂಡೆನ್ಸ್ ಎಲ್ಲ ಇರಬೇಕು, ಇರುತ್ತಲ್ಲ. ಮತ್ತೆ ತುಂಬ ಡಿಸಿಪ್ಲಿನ್ ಇರಬೇಕು, ಕ್ಯಾರೆಕ್ಟರ್ ನಡವಳಿಕೆ ಚೆನ್ನಾಗಿರ್ಬೇಕು. ಯಾಕಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಮತ್ತು ನಡವಳಿಕೆನೂ ಸಹ ತುಂಬ ಚೆನ್ನಾಗಿರಬೇಕು. ಮತ್ತು ನಿಯಮಗಳ ಅನುಸಾರವಾಗಿ ನಾವು ನಡಿಬೇಕಾಗತ್ತೆ ಅಲ್ವಾ? ಮತ್ತು ಎಲ್ಲವೂ ಫಾಲೋ ಮಾಡಬೇಕಾಗುತ್ತೆ. ಇಲ್ಲೂ ಅಷ್ಟೇ ಅಮೃತ ವೇಳೆ ಎದ್ದೇಳೋದಿರ್ಬೋದು, ಮತ್ತು ಮುರುಳಿಯನ್ನು ಕೇಳುವುದಿರ್ಬೋದು, ಮತ್ತು ಕರ್ಮಯೋಗಿ ಆಗಿರುವಂಥದ್ದಿರ್ಬೋದು, ಸಂಜೆ ಯೋಗ ಇರ್ಬೋದು, ರಾತ್ರಿ ಮಲಗುವಾಗ ಚಾಟ್ ಒಪ್ಸೋದಿರ್ಬೋದು ಬಾಬಾನವರಿಗೆ, ಮತ್ತು ಸ್ಮೃತಿಯಲ್ಲಿ ನಿದ್ದೆ ಮಾಡೋದಿರ್ಬೋದು, ಎಲ್ಲವೂ ಸಹ ಇವೆಲ್ಲ ನಿಯಮಗಳು, ಶ್ರೀಮತಗಳೆಲ್ಲ ಏನಿದೆ ಇವೆಲ್ಲ ನಾವು ಫಾಲೋ ಮಾಡಬೇಕು. ಇದಕ್ಕೂ ಸಹ ಮಾರ್ಕ್ಸ್ ಇದೆ. ನಾವು ಗೌರವ ಕೊಡಬೇಕು. ಎಲ್ಲವನ್ನೂ ಬಾಬಾ ಮತ್ತು ನಾನು, ನನ್ನದು ಎಲ್ಲ ಇದೆಲ್ಲ ಹೊರಟೋಗ್ಬಿಡುತ್ತೆ. ಜ್ಞಾನ ಯೋಗದಲ್ಲಿನೇ ಇವೆಲ್ಲ ಹೊರಟೋಗುತ್ತೆ. ಮತ್ತು ನಾನು ಈಶ್ವರಿ ವಿದ್ಯಾರ್ಥಿ, ಬಾಬಾ ಶಿಕ್ಷಕ ಆಗಿ, ನಾನು ಬಾಬಾ ನಮ್ಮನ್ನು ನಿಮಿತ್ತ ಟೀಚರಾಗೇ ಮಾಡಿರ್ಬೋದು. ಅರ್ಥ ಆಯ್ತಾ? ಗದ್ದಿ ಬೇಳೆ ಕೂರಿಸಿ ನೀವು ಮುರುಳಿ ಓದಿ ಅಂತ ನೀವು ನಿಮಿತ್ತ ಆಗಿ ಅಂತ ಮಾಡಿರ್ಬೋದು ಬಾಬಾ. ಆದರೆ ಇಲ್ಲಿ ನಿಜವಾದ ಶಿಕ್ಷಕ ಯಾರು? ಶಿವ ಬಾಬಾನೇ ಆಗಿದ್ದಾರೆ. ನಾವು ಕೇವಲ ನಿಮಿತ್ತ ಆಗಿರ್ತೀವಿ ಅಷ್ಟೇ. ಅವ್ರಿಗೆ ಶರೀರ ಇಲ್ದಿರೋ ಕಾರಣ, ನಮಗೂ ಪ್ರಾಪ್ತಿ ಬೇಕಾಗಿರೋ ಕಾರಣ ಬಾಬಾ ಏನು ಮಾಡ್ತಾರೆ? ನಮ್ಮನ್ನು ನಿಮಿತ್ತ ಮಾಡ್ತಾರೆ. ಅರ್ಥ ಆಯ್ತಾ? ಅಲ್ಲಿ ಶಿಕ್ಷಕ ಯಾರು? ಅವರೊಬ್ಬರೇನೆ. ನಾವು ಯಾವತ್ತಿದ್ರೂ ಅವ್ರಿಗೆ ಮಕ್ಕಳು, ಸ್ಟೂಡೆಂಟ್ಸು. ಅರ್ಥ ಆಯ್ತಲ್ಲ? ಆಗಿರ್ತೀವಿ ನಾವು. ಆದ್ದರಿಂದ ಅಂದರೆ ಸರ್ವ ಸಂಬಂಧದ ಒಂದು ರೂಪದಲ್ಲಿ ಅವ್ರು ನಮಗೆಲ್ಲನೂ ಆಗಿರ್ತಾರೆ. ಆದ್ದರಿಂದ ಅವರೊಬ್ಬರೇ ನಮಗೆ ಓದಿಸುವಂಥವ್ರು. ಇದನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಏನಾಗ್ಬಿಡತ್ತೆ, ಇಲ್ಲಿ ನಾನು, ನನ್ನದು ಅನ್ನುವಂಥದ್ದು ಸಹ ಬಂದ್ಬಿಡುತ್ತೆ. ಎಲ್ಲ ಆತ್ಮಿಕವಾಗಿ ಬಾಬಾ ಒಬ್ಬರೇ ಟೀಚರ್ ಆಗಿದೆ. ನಾನು ಈಶ್ವರಿ ವಿದ್ಯಾರ್ಥಿ. ಎಷ್ಟು ಝೋನ್ ಇರಲಿ, ಎಷ್ಟು ಸೆಂಟರ್ಗಳಿರಲಿ, ನಾನು ಈಶ್ವರಿ ವಿದ್ಯಾರ್ಥಿನೇ. ಅರ್ಥಾಯ್ತಾ? ಬಾಬಾರವ್ರ ಮಗುನೇ. ನಾವು ಈ ಒಂದು ನಿರ್ಮಾಣ, ನಿರಹಂಕಾರಿತನ ಅನ್ನುವಂಥದ್ದು ನಮಗೆ ಬೇಕಾಗತ್ತೆ. ನಮಗೆ ಆಯ್ತಲ್ಲ? ಇವೆಲ್ಲ ಅದರಲ್ಲಿ ಧಾರಣೆ ಆಗುತ್ತೆ ಜ್ಞಾನ ಯೋಗ ಇದೆ ಅಂತಂದ್ರೆ. ಅರ್ಥ ಆಯ್ತಲ್ಲ? ಫರಿಸ್ತೆ ಆಗೋದಕ್ಕೂ ಈ 4 ಸಬ್ಜೆಕ್ಟ್ಗಳು ಇಂಪಾರ್ಟೆಂಟು. ಬಾಬಾ ಸಮಾನ ಆಗೋದಕ್ಕೂ ಈ 4 ಸಬ್ಜೆಕ್ಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಮುಂದೆ ಭವಿಷ್ಯದಲ್ಲಿ ಲಕ್ಷ್ಮೀ ನಾರಾಯಣನ ಸಮಾನ ಆಗೋದಕ್ಕೂ ಇದು 4 ಸಬ್ಜೆಕ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಮೊದಲು ಫಸ್ಟು ಯೋಗ
ಯೋಗ ಜ್ಞಾನ ತಿಳ್ಕೊಂಡಿದೀವ, ಆ ಯೋಗವನ್ನು ಮಾಡ್ತಾ ಹೋಗ್ತೀವಿ ಅಂದರೆ ಜ್ಞಾನ ಧಾರಣೆ ಆಗ್ತಾ ಹೋಗುತ್ತೆ ಬುದ್ಧಿಯಲ್ಲಿ. ಮತ್ತು ಅದನ್ನು ಸ್ವರೂಪದಲ್ಲಿ ತರ್ತಾ ಹೋಗ್ತೀವಿ. ಮತ್ತು ನಾವು ಸೇವೆಯನ್ನು ಸಹ ನಾವು ಮಾಡ್ತಾ ಹೋಗ್ಬೋದು. ಯೋಗ ಇಲ್ಲ ಅಂದರೆ ಸೇವೆ ಮಾಡಿಸ್ಕೊಳ್ಳೋದಿಲ್ಲ. ಯಾವುದೇ ಥರದ ಸೇವೆನೂ ಬಾಬಾ ಮಾಡಿಸ್ಕೊಳ್ಳೋದಿಲ್ಲ. ನಾನು ನಂದು ಅಂತೀವಿ ಅಂದರೂ ಆ ಸೇವೆಯನ್ನು ಸ್ವೀಕಾರ ಮಾಡೋದಿಲ್ಲ ಕೂಡ ಬಾಬಾ. ಅದರಿಂದ ಇಲ್ಲಿ ಆತ್ಮ ಪರಮಾತ್ಮ ಎಲ್ಲನೂ ಆತ್ಮಕ್ಕೆ ಪರಮಾತ್ಮನೇ ಸರ್ವಸ್ವ ಆಗಿರುತ್ತೆ, ಪ್ರಪಂಚ ಆಗಿರ್ತಾರೆ. ಶಿವಬಾಬಾನೇ ಆಗಿರ್ತಾರೆ ಎಲ್ಲನೂ ಸಹ ಆತ್ಮಕ್ಕೆ. ಮತ್ತೆ ಕೇವಲ ಆತ್ಮನೂ ಸಹ ಬಾಬಾರವರಿಗೆ ಸೇರಿದ್ದಾಗಿರುತ್ತೆ. ಅರ್ಥ ಆಯ್ತಾ? ಏನೇ ಇದ್ರೂ ಎಲ್ಲ ಬಾಬಾ 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 ಬಾಬಾ. ಇದರಲ್ಲೇನೆ ಎಲ್ಲನೂ ಸಹ ನಿರಹಂಕಾರಿತನ, ನಿರ್ಮಾಣತೆ, ನಿಮಿತ್ತತೆ ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿ. ಅರ್ಥ ಆಯ್ತಲ್ಲ? ಇನ್ನೊಂದು ಅಚ್ಚ. ಓಂ ಶಾಂತಿ.